ಹಲೋ ಮಕ್ಕಳೇ, ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್ಸ್. ಮಕ್ಕಳೆಲ್ಲ ಹೇಗಿದ್ದೀರಾ ಸರ್? ನಿಮ್ಮ ಮೇಲೆ ಕೋಪ ಮಾಡ್ಕೊಂಡಿದ್ದೀವಿ ಸರ್ ಅಂತ ಹೇಳ್ತೀರಾ ನೀವು. ಸೊ ಲೆಟ್ ಮಿ ಟೆಲ್ ಯು ಒನ್ ಥಿಂಗ್ ಮಕ್ಕಳೇ. ಸೊ ಫ್ರ್ಯಾಂಕ್ಲಿ ಹೇಳ್ಬೇಕಂತ ಹೇಳಿದ್ರೆ, ದಿಸ್ ಅ ಫಸ್ಟ್ ಟೈಮ್ ನಮ್ಮ ಸಿಂಪ್ಲಿಫೈಡ್ ಮೈಂಡ್ಸಲ್ಲಿ KCET ಆಫ್ಲೈನ್ ಕ್ಲಾಸ್ ಕೋರ್ಸ್ನ ನಾವು ಕಂಡಕ್ಟ್ ಮಾಡಿದ್ದು. ನನ್ನ ಕ್ಲಾಸ್ ಬೆಳಗ್ಗೆ 7:00 ಇರ್ತಾ ಇತ್ತು ಆ್ಯಂಡ್ 9-9:30 ಸಮ್ಟೈಮ್ 10-10:30 ಆದರೂ ಬಿಡ್ತಾ ಇಲ್ಲ ಮಕ್ಕಳು. ನಾನು ಬ್ರೇಕ್ಫಾಸ್ಟ್ ಬಿಡ್ತಾ ಇರಲಿಲ್ಲ. ಆ್ಯಂಡ್ ಐ ನೋ ಸಮ್ ಆಫ್ ಯು ಅಟೆಂಡ್ ಆಫ್ಲೈನ್ ಕ್ಲಾಸ್, ಯು ನೋ ದಟ್. ಆ್ಯಂಡ್ ಅದಕ್ಕೆ ತುಂಬ ಮೆಟೀರಿಯಲ್ಸ್ ರೆಡಿ ಮಾಡೋದಾಗಲಿ, ಮಾಕ್ ಟೆಸ್ಟ್ ಆಗಲಿ, ಆ್ಯಂಡ್ ಇಟ್ ವಾಸ್ ಅ ಫಸ್ಟ್ ಟೈಮ್ ಫಾರ್ ಅಸ್ ಆಲ್ಸೋ. ಆ್ಯಂಡ್ ಲೆಟ್ ಮಿ ಟೆಲ್ ಯು ಒನ್ ಥಿಂಗ್ ಮಕ್ಕಳು, ನಮ್ಮ ಸಿಂಪ್ಲಿಫೈಡ್ ಮೈಂಡ್ಸ್ ಆಫ್ಲೈನ್ ಕ್ಲಾಸ್ ಕೋರ್ಸ್ನ ಮಕ್ಕಳು ಐ ಥಿಂಕ್ ಮೊನ್ನೆ ಲಾಸ್ಟ್ ಕ್ಲಾಸ್ ಇದ್ದಿದ್ದು, ಲಾಸ್ಟ್ ಡೇವರೆಗೂ ಆಲ್ಮೋಸ್ಟ್ ಒಂದು 4-5 ಜನ ಬಿಟ್ಟು ನನಗೆ ಈಗಲೂ ನೆನಪು, ಎಲ್ಲರ ಫೇಸು ಎಲ್ಲ ಆಲ್ಮೋಸ್ಟ್ ನೇಮ್ಗಳೆಲ್ಲನೂ. ಆ್ಯಂಡ್ ಆಲ್ಮೋಸ್ಟ್ ಎವ್ರಿ ಒನ್ ಅಟೆಂಡ್ ಕ್ಲಾಸಸ್ ಟಿಲ್ ದ ಲಾಸ್ಟ್ ಡೇ. ಯಾವುದೇ ಕ್ರ್ಯಾಶ್ ಕೋರ್ಸಸ್ಸಲಾಗಲಿ ಮಕ್ಕಳು ನಿಮಗೆಲ್ಲ ಗೊತ್ತಲ್ವಾ, ನೀವು ಆಲ್ರೆಡಿ ಕೆಲವೊಂದು ಅಲ್ಲಿ ಇಲ್ಲಿ ಹೋಗಿದ್ದೆ ಕ್ರ್ಯಾಶ್ ಕೋರ್ಸಸ್ಸು. ನಮ್ಮ ಬೆಂಗಳೂರಲ್ಲೇ 30-40-45 ಸಾವಿರ ಕೊಟ್ಟು ಹೋಗಿದ್ದೀರಾ. ವಿತಿನ್ 1 ವೀಕ್ 10 ಡೇಸ್ ಎಲ್ಲ ಮನೆಗೆ ಬಂದಿದ್ದಾರೆ ವಾಪಸ್ಸು. ಬಟ್ ಸಿಂಪ್ಲಿಫೈಡ್ ಮೈಂಡ್ಸಲ್ಲಿ ಟಿಲ್ ದ ಲಾಸ್ಟ್ ಡೇಟ್ ಆಲ್ಮೋಸ್ಟ್ ಎವ್ರಿ ಒನ್ ಅಟೆಂಡ್ ದ ಕ್ಲಾಸಸ್, ಆಯಿತಾ? ಸೊ ದಟ್ ಶೋಸ್ ದ ಕ್ವಾಲಿಟಿ ಆಫ್ ದ ಕಂಟೆಂಟ್ ದಟ್ ವಿ ಪ್ರೊವೈಡೆಡ್ ಆ್ಯಂಡ್ ಟೀಚಿಂಗ್ ವಾಸ್ ದಟ್. ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದ್ಯಾಟ್. ಸೊ ಅದರಿಂದ ಸ್ವಲ್ಪ ಡಿಲೇಸ್ ಆಗ್ತಾ ಇತ್ತು ಆ್ಯಂಡ್ ಯೂಟ್ಯೂಬಲ್ಲಿ ಅಷ್ಟು ಬರೋಕ್ಕಾಗಿಲ್ಲ. ಆ್ಯಂಡ್ ಪ್ಲಸ್ ಅಟ್ ದ ಸೇಮ್ ಟೈಮ್ ನೀವು ಆನ್ಲೈನಲ್ಲಿ ನೋಡಿರಬೇಕು ಆಲ್ರೆಡಿ. ಆ್ಯಂಡ್ ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಸೇಮ್ ಚಾಪ್ಟರ್ನ ಆ್ಯಂಡ್ ಮಕ್ಕಳೇ ಹೇಳ್ತಾ ಇದ್ರು, ಐ ಅಪ್ಲೋಡ್ ಶಾರ್ಟ್ ಆಲ್ಸೋ ಇನ್ಸ್ಟಾಗ್ರಾಮ್ ಸಮ್ವೇರ್. ಓಕೆ, ಸೊ ದಟ್ ಇಂಟಿಗ್ರೇಷನ್ ವಾಸ್ ವೆರಿ ಈಸಿ ಸರ್. ಆ್ಯಕ್ಚುಲಿ ವಿ ಕ್ಯಾನ್ ಸಾಲ್ವ್ ಹಾಫ್ ಆಫ್ ದ ಕ್ವಶನ್ ಬೈ ಎಲಿಮಿನೇಷನ್ ಮೆಥಡ್ಸ್. ಅರ್ಥ ಆಯ್ತಾ? ಸೊ ಡು ನಾಟ್ ವರಿ. ಆ್ಯಂಡ್ ಐಮ್ ಟೆಲಿಂಗ್ ಐ ಆಮ್ ರಿಯಲಿ ಸಾರಿ ಫಾರ್ ದ ಡಿಲೇ. ಆ್ಯಂಡ್ ನಂಗೆ ತುಂಬ ಸಿಕ್ಕಾಪಟ್ಟೆ ಕೆಲಸ ಇತ್ತು. ಬಟ್ ನೆಕ್ಸ್ಟ್ ಇನ್ನೇನು ಒಂದು 4 days ಉಳಿದಿದೆಯಲ್ವಾ, ನನಗೆ ಇಷ್ಟ ಹೇಳೋದು ಮಕ್ಕಳೇ. ಸೊ ಜಸ್ಟ್ ಲೆಟ್ ಮೀ ನೋ ಕಮೆಂಟ್ ಸೆಕ್ಷನ್, ನಿಮ್ಗೆ ಯಾವ್ಯಾವ ಚಾಪ್ಟರ್ ಬೇಕು ಅಂತ ನೀವು ಕಮೆಂಟ್ ಸೆಕ್ಷನ್ ನನಗೆ ಹೇಳಿ. ಅರ್ಥ ಆಯ್ತಾ? ಆ ಎಲ್ಲ ಚಾಪ್ಟರ್ಗೂ ವಿ ಡೋಂಟ್ ಹ್ಯಾವ್ ಎ ಟೈಮ್ ಟು ಟೀಚ್ ಆಲ್ ದ ಕಾನ್ಸೆಪ್ಟ್ಸ್. ಅದು ಟೀಚ್ ಮಾಡಿ ನೆನಪಿ ಟೈಮ್ ಇಲ್ಲ ಕಣೋ. CET ಒಂದು ಕ್ವಶನ್ಗೆ ಜಸ್ಟ್ 70 ನಿಮ್ಗೊಂದು 60 ಸೆಕೆಂಡ್ 65 ಸೆಕೆಂಡ್ ಸಿಗುತ್ತೆ, ಅದು 1 minute ನಿಮಗೆ. ಅಷ್ಟರಲ್ಲಿ ನೀವು ಸಾಲ್ವ್ ಮಾಡೋಕ್ಕೋ ಐ ವಿಲ್ ಟೀಚ್ ಯು ಬೆಸ್ಟ್ ಎಲಿಮಿನೇಷನ್ ಮೆಥಡ್ಸ್, ಬೆಸ್ಟ್ ಟೆಕ್ನಿಕ್, ಹೌ ಟು ಎಲಿಮಿನೇಟ್ ದ ಆನ್ಸರ್ಸ್, ಹೌ ಟು ಹಾಫ್ ಸಾಲ್ವ್, ಹೌ ಟು ರಿವರ್ಸ್ ಸಾಲ್ವ್, ಎಲ್ಲದೂ ಹೇಳ್ಕೊಡ್ತೀನಿ. ಯಾವ ಚಾಪ್ಟರ್ಸ್ ಬೇಕು ಎಲ್ಲದೂ ನಂಗೆ ಮುಗಿಸೋದು ಕಷ್ಟ ಆಗುತ್ತೆ. ಐಮ್ ಟೆಲಿಂಗ್ ನೌ ಇಟ್ ಸೆಲ್ಫ್. ಆ್ಯಂಡ್ ಒಂದು 7ರಿಂದ 8 ಚಾಪ್ಟರ್ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನಿಮ್ಗೆ ಯಾವ್ಯಾವ ಚಾಪ್ಟರ್ಸ್ ಬೇಕು ಅಂತ. ಐ ಆಮ್ ಟೆಲ್ಲಿಂಗ್ ಯು ದೀಸ್ ಆರ್ ದ ಬೆಸ್ಟ್ ಮೆಥಡ್ಸ್ ಯು ಗೋನ್ ಟು ಲರ್ನ್. ಅಗೇನ್ ಐ ಆಮ್ ಟೆಲ್ಲಿಂಗ್ ಯು, ಐ ವಿಲ್ ನಾಟ್ ಟೀಚ್ ಯು ತುಕ್ಕ. ಯು ಮಸ್ಟ್ ಬಿ ನೋಯಿಂಗ್ ಅಲ್ವಾ, ಏನೋ ತುಕ್ಕ ಮೆಥಡ್ಸು ಹಂಗೆ ಹಿಂಗೆ ಅಂತ ಅವೆಲ್ಲ ಇಲ್ಲ. ಕಾನ್ಸೆಪ್ಟ್ ಯೂಸ್ ಮಾಡ್ಕೊಂಡು ಟೀಚ್ ಮಾಡಿ, ಲಾಜಿಕಲಿ ಕಾನ್ಸೆಪ್ಟ್ ಯೂಸ್ ಮಾಡ್ಕೊಂಡು ಟೀಚ್ ಮಾಡ್ತೀನಿ. ಅರ್ಥ ಆಯ್ತೇನ್ರೋ? ಆ್ಯಂಡ್ ಇನ್ನೊಂದು, ಅದಕ್ಕೆ ನನಗೆ ಗೊತ್ತು ನೀವೆಲ್ಲ ಫಸ್ಟ್ ಇಂಟಿಗ್ರೇಷನ್ ಕಮೆಂಟ್ ಮಾಡ್ತೀನಿ ಅಂದ್ಬಿಟ್ಟು ಐ ಆಮ್ ಟೇಕಿಂಗ್ ಫಸ್ಟ್ ಚಾಪ್ಟರ್ಸ್ ಇಂಟಿಗ್ರೇಷನ್. ಆ್ಯಂಡ್ ಇಂಟಿಗ್ರೇಷನ್ ನೀವೆಲ್ಲ ಅಂದ್ಕೊಂಡಿದ್ರೆ, ಇಫ್ ಯು ಹವ್ ಸೀನ್ ಆ್ಯಂಡ್ ಇಫ್ ಯು ಥಿಂಕ್ ದ್ಯಾಟ್ ಯು ನೀಡ್ ಸರ್ ನಾನು ಇಂಟಿಗ್ರೇಷನ್ ಓದೇ ಇಲ್ಲ ಸರ್ ಬೋರ್ಡ್ ಎಕ್ಸಾಮಲ್ಲಿ ಅಂತ, ಪರವಾಗಿಲ್ಲ. ಡಿಫ್ರೆನ್ಸೇಷನ್ ಗೊತ್ತಿದೆಯಾ ನಿಮಗೆ? ಡಿಫ್ರೆನ್ಸೇಷನ್ ಗೊತ್ತಿದ್ದರೆ ಸಾಕು. ಎಲ್ಲ ಆಲ್ಮೋಸ್ಟ್ ಒಂದು 30 ಕ್ವಶನ್ಸ್ ತೊಗೊಂಡಿದ್ದೀನಿ. ಎಲ್ಲ PYQs ನೀವು ಯಾವುದೇ ಕ್ವಶನ್ ಬುಕ್ಕಲ್ಲಿ ತೆಗೆದು ದೊಡ್ಡ ಮೆಥಡ್ ಇರುತ್ತೆ. ಆ ದೊಡ್ಡ ಮೆಥಡ್ CET ಮಾಡೋಕ್ಕಾಗೋದಿಲ್ಲ, ಆಯಿತಾ? ಸೊ ವಿಲ್ ಯೂಸ್ ಐ ಟೀಚ್ ಲಾಟ್ ಆಫ್ ಎಲಿಮಿನೇಷನ್ ಮೆಥಡ್. ಅರ್ಥ ಆಯ್ತಾ ಮಕ್ಕಳೇ? ಇದನ್ನು ಯೂಸ್ ಮಾಡ್ಕೊಂಡ್ರೆ ಸಾಕು. ಆ್ಯಂಡ್ ದೋಸ್ ನೀವೇ ನಮ್ಮ ಸಿಂಪ್ಲಿಫೈಡ್ ಮೈಂಡ್ ಕ್ಲಾಸ್ ಕೋರ್ಸ್ ತೊಗೊಂಡಿದ್ರೆ ದಯವಿಟ್ಟು ಹೇಳ್ತಾ ಇದ್ದೀನಿ, ಇಫ್ ಯು ಆರ್ ನಾಟ್ ಕಂಪ್ಲೀಟೆಡ್ ಅ ಕ್ಯಾಲ್ಕುಲಸ್, ಪ್ಲೀಸ್ ಕಂಪ್ಲೀಟ್ ದ ಕ್ಯಾಲ್ಕುಲಸ್. ದೋಸ್ ಕಂಪ್ಲೀಟ್ ಇಂಟಿಗ್ರೇಷನ್, ದೇ ಆಲ್ರೆಡಿ ಸೇ ಇಂಟಿಗ್ರೇಷನ್ ತುಂಬ ಈಸಿ ಅಂದ್ಬಿಟ್ಟು ದಯವಿಟ್ಟು ಕಂಪ್ಲೀಟ್ ಮಾಡಿ. ಯು ಹ್ಯಾವ್ ಎವ್ರಿಥಿಂಗ್ ದ ಬೆಸ್ಟ್ ಲೆಕ್ಚರ್ಸ್. ನಾನು ಮತ್ತೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನಿಮಗೆ. ನೆನ್ನೆ ರಿಕ್ವೆಸ್ಟ್ ಮಾಡಿದೆ, ಇವತ್ತು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಫಸ್ಟ್ ಕ್ವಶನ್ ಇಸ್ ಕಮಿಂಗ್ ಟು ಫಸ್ಟ್ ಕ್ವಶನ್ ಮಕ್ಕಳೇ. ಸೊ ಈಗ ಫಸ್ಟು ನೋಡಿ, ಮತ್ತೆ ಹೇಳ್ತಾ ಇದ್ದೀನಿ, ಇಫ್ ಯು ನೋ ಡಿಫ್ರೆನ್ಸೇಷನ್ ದಟ್ ಸಫಿಷಿಯಂಟ್. ಬೇಸಿಕ್ ಡಿಫ್ರೆನ್ಸೇಷನ್ ಗೊತ್ತಿರೋ ಸಾಕು ನಮಗೆ. ಅರ್ಥ ಆಯ್ತಾ? ಆ್ಯಂಡ್ ಎಷ್ಟೊಂದು ಗ್ರಾಫ್ಸ್ ಯೂಸ್ ಮಾಡ್ಕೊಂಡು ನಾವು ಸಾಲ್ವ್ ಮಾಡ್ಬೋದು. ಈಗ ಗ್ರೇಟೆಸ್ಟ್ ಇಂಟರ್ ಫಂಕ್ಷನ್ ಬಂದು ಅದನ್ನು ಗ್ರಾಫ್ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಆ್ಯಂಡ್ ಕೆಲವೊಂದು ಸ್ಟ್ಯಾಂಡರ್ಡ್ ಫಾರ್ಮುಲಾಸ್ ಇದೆ, ಪ್ರಾಪರ್ಟೀಸ್ ಮೇಲೆ ಬರುತ್ತೆ. ಡಿಫರೆಂಟ್ ಇಂಡಿಫರೆಂಟ್ ಬಂದಾಗ ನೋಡಿ, ಇಂಡಿಫರೆಂಟ್ ಕ್ವಶನ್ ಕೊಟ್ಟಾಗ ಅವ್ರು ಇಂಟಿಗ್ರೇಷನ್ ಕೊಟ್ಟಿರ್ತಾರೆ, ನಿಮ್ಗೆ ಆನ್ಸರ್ ಕೊಟ್ಟಿರ್ತಾರೆ. ಅರ್ಥ ಆಯ್ತಾ? ನಾವು ಇಂಟಿಗ್ರೇಟ್ ಮಾಡಿದ್ರೆ ಆನ್ಸರ್ ಬರುತ್ತೇನ್ರೋ? ಅದು ಇಂಟಿಗ್ರೇಟ್ ಮಾಡಿದ್ರೆ ನಾವೇನು ಮಾಡೋಣ, ರಿವರ್ಸ್ ಮಾಡೋಣ, ಇದನ್ನ ಡಿಫ್ರೆನ್ಷಿಯೇಟ್ ಮಾಡಿ ಆನ್ಸರ್ಸ್ನ ತೊಗೊಂಬರೋಣ. ಹಂಗಂತ 4 ಆಪ್ಷನ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನಮ್ಗೆ ತುಂಬ ಟೈಮ್ ಹಿಡಿಯುತ್ತೆ, ಲೇಟ್ ಆಗುತ್ತೆ. ಅರ್ಥ ಆಯ್ತಾ? ಯು ಕಾನ್ಸ್ ಅಂಡರ್ 1 minute. ಈ ಮೆಥಡ್ನ ಯೂಸ್ ಮಾಡೋಣ ಇಂಡಿಫರೆಂಟಿಗಲ್ಸ್ಗೆ. ಐ ಹ್ಯಾವ್ ಟೇಕನ್ ಯು ಡಿಫರೆಂಟಿಗಲ್ಸ್ ಕ್ವಶನ್ಸ್ ಆಲ್ಸೋ. ಆ ಡಿಫರೆಂಟಿಗಲ್ ಕೆಲವೊಂದು ಪ್ರಾಪರ್ಟೀಸ್, ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಇದೆ. ಅದ್ರ ಮೇಲೆ ಕ್ವಶನ್ ಕೇಳ್ತಾ ಇರ್ತಾರೆ, ಅದ್ರ ಮೇಲೆ ಕೆಲವೊಂದು ಶಾರ್ಟ್ಕಟ್ಸ್ ಎಲ್ಲ ಇದೆ. ಐ ಟೀಚ್ ಯು ಆಲ್ ದೋಸ್ ಥಿಂಗ್ಸ್. ಆ್ಯಂಡ್ ಡೆಫಿನೆಟ್ಲಿ ಇದು ನೀವು ಈ ಕಂಪ್ಲೀಟ್ ವಿಡಿಯೋ ನೋಡಿದ್ರೆ ನೀವು ಇಂಟಿಗ್ರೇಷನ್ ಕ್ವಶನ್ಸಲ್ಲಿ ಒಂದು 7-8 ಕ್ವಶನ್ ಬರುತ್ತೆ. ಐ ಕ್ಯಾನ್ ಕಾನ್ಫಿಡೆಂಟ್ಲಿ ಟೆಲ್ ಯು ಒಂದು 3-4 ಕ್ವಶನ್ ಆರಾಮ್ ಮಾಡ್ತಾರೆ ನೀವು. ಅರ್ಥ ಆಯ್ತಾ? ಓಕೆ, ಡನ್. ಫಸ್ಟ್ ಕ್ವಶನ್ ಮಕ್ಕಳೇ, ಲೆಟ್ಸ್ ಟೇಕ್ ದ ಫಸ್ಟ್ ಕ್ವಶನ್ ನೌ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಡೂ ಕಮೆಂಟ್ ಸೆಕ್ಷನ್. ನಿಮ್ಗೆ ಯಾವ ಚಾಪ್ಟರ್ ಬೇಕು ಅಂತ, ವಾಟ್ ಎವರ್ ಇಸ್ ಪಾಸಿಬಲ್ ಲಾಸ್ಟ್ ಫ್ಯೂ ಡೇಸ್ ಐ ವಿಲ್ ಡೂ ದ ಬೆಸ್ಟ್ ಫಾರ್ ಯು ಮಕ್ಕಳೇ. ಅರ್ಥ ಆಯ್ತಾ? ನೆಕ್ಸ್ಟ್ ಫಸ್ಟ್ ಕ್ವಶನ್ ಏನಾಗಿದೆ ಮಕ್ಕಳೇ, ಯು ಹ್ಯಾವ್ ಟು ಇಂಟಿಗ್ರೇಟ್ ದಿಸ್. ಅದನ್ನು ಇಂಟಿಗ್ರೇಟ್ ಮಾಡ್ಕೊಂಡ್ಬಂದು ಟೀ ತೊಗೊಬೇಕು, ಏನೋ ಮಾಡೋಕೆ ಅವೆಲ್ಲ ಬೇಕಾಗಿಲ್ಲ ನಮಗೆ. ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಕ್ವಶನ್ ಮಕ್ಕಳೇ. ಫಸ್ಟ್ ಆಫ್ ಆಲ್ ನೋಡಿ, ಈ ಸಿ ದ ಆಪ್ಷನ್ಸ್ ಮಕ್ಕಳೇ. ಸೊ ಎಲ್ಲ 1/4 ಇದೆ. ಸೊ ಐ ಥಿಂಕ್ ಇಟ್ಸ್
ಅಟ್ಲೀಸ್ಟ್ ಏನೋ ಪವರ್ ಡಿಫ್ರೆಂಟ್ ಆಗಿದ್ದರೆ ವಿ ಕುಡ್ ಥಾಟ್ ಡಿಫ್ರೆನ್ಶಿಯೇಟ್ ಮಾಡಿ ಯಾವುದು 3/4 ಬರುತ್ತೆ ಚೆಕ್ ಮಾಡೋದಾಗಿತ್ತು. ಸೊ ಪವರ್ ಡಿಫ್ರೆಂಟ್ ಆಗಿಲ್ಲ, ಎಲ್ಲ 1/4 ಇದೆ. ಸೊ ವಿ ಹ್ಯಾವ್ 2 ಆಪ್ಷನ್ಸ್ ಈ ಥರ ಇದೆ, 2 ಆಪ್ಷನ್ಸ್ ಈ ಥರ ಇದೆ. ಲೆಟ್ಸ್ ಚೆಕ್ ಇಟ್ ನಾವು ಫಸ್ಟ್ ಯಾವುದೋ ಒಂದು ಆಪ್ಷನ್ ತೊಗೊಂಡು ಡಿಫ್ರೆನ್ಶಿಯೇಟ್ ಮಾಡೋಣ. ಐ ಜಸ್ಟ್ ಕ್ವಿಕ್ಲಿ ಟೇಕ್ ಒನ್ ಆಪ್ಷನ್, ಐ ಜಸ್ಟ್ ಡಿಫ್ರೆನ್ಶಿಯೇಟ್ ಯಾವುದೋ ಒಂದು ಆಪ್ಷನ್. ನಿಮ್ಗೆ ಯಾವ್ದು ಈಸಿಯೋ ಅದನ್ನು ಡಿಫ್ರೆನ್ಶಿಯೇಟ್ ಮಾಡಿ, ಯಾವ್ದು ಈಸಿ ಇದೆಯೋ. ಸೊ ಇದನ್ನ ಯಾಕೆ ಡಿಫ್ರೆನ್ಶಿಯೇಟ್ ಮಾಡ್ತಾ ಇಲ್ಲ ನೀವು? ನಂಗೆ ಕಷ್ಟ ಇದೆ ಕೊಡೋದು u/v ಅಂತಿದೆ, ಅದಕ್ಕೂ ಡಿಫ್ರೆನ್ಶಿಯೇಟ್ ಮಾಡ್ತಾ ಇಲ್ಲ. ಸಿಂಪಲ್. ಇದು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ ನನಗೆ 4 × 4. ವಾಟ್ ಇಸ್ x ಪವರ್ n ಡಿಫ್ರೆನ್ಸಿಯೇಷನ್ ಮಕ್ಕಳೇ? 1/4 ಇಂಟು x ಪವರ್ 4 ಪ್ಲಸ್ 1 ಆ್ಯಂಡ್ 1 ಮೈನಸ್ n ಮೈನಸ್ n ಸಿ 1 ಮೈನಸ್ n. ವಾಟ್ ಇಸ್ x ಪವರ್ n ಡಿಫ್ರೆನ್ಸಿಯೇಷನ್? n ಇಂಟು x ಪವರ್ n ಮೈನಸ್ 1, ದಟ್ ಈಸ್ 1/4 ಮೈನಸ್ 1 ಅಂತ ನಂಗೆ ಬರುತ್ತೆ. ಸೊ ಐ ಕ್ಯಾನ್ ಕ್ಲಿಯರ್ಲಿ ಅಗೇನ್ ಚೈನ್ ರೂಲ್. x ಪವರ್ 4 ಡಿಫ್ರೆನ್ಸಿಯೇಷನ್ ಆಗುತ್ತೆ ನಿಮಗೆ 4 × x³ ಅಂತ ಬರುತ್ತಾ? ಸಿಂಪಲ್. ಇದನ್ನು ಇಷ್ಟು ನೀವು ಆ್ಯಕ್ಚುಲಿ ನಿಮ್ಮ ಮೈಂಡಲ್ಲೇ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ದ ಮೊಮೆಂಟ್ ಯು ಗೆಟ್ 1/4 get minus 3/4, ಐ ಆಮ್ ಕ್ಲಿಯರ್ಲಿ ಗೆಟಿಂಗ್ ದ ಡಿನಾಮಿನೇಟರ್, ದಟ್ ಇಸ್ x ಪವರ್ 4 ಪ್ಲಸ್ 1 ಟು ದ ಪವರ್ ಆಫ್ 3/4 ಇದೆ. ಆಬ್ವಿಯಸ್ಲಿ 4 ಕ್ಯಾನ್ಸಲ್ ಆಯಿತು. ಐ ಆಮ್ ಗೆಟಿಂಗ್ ನ್ಯೂಮರೇಟರ್ x³. ಈಸ್ ಅ ಎನಿ ವೇ ಮಕ್ಕಳೇ ನೋಡಿ ನೀವೇ, is there any way I can get x² denominator in this problem? Either this problem or that problem. ಈ ಎರಡರಲ್ಲೂ ನಮ್ಗೆ ಬರೋ ಸಾಧ್ಯನೇ ಇಲ್ಲ. ಈ ಆಪ್ಷನ್ ಬಿ ಮತ್ತು ನಾವು ಏನ ಗೆಟ್ ಔಟ್ ಆಚೆ ಕಳಿಸೋಣ ನಾವು. ಅರ್ಥ ಆಯ್ತಾ? ಈ ಲಾಜಿಕ್ ಏನಂದರೆ ಮಕ್ಕಳೇ, ಯಾವುದೇ ಕ್ವಶನ್ ಕೊಟ್ಟಾಗ ಒಂದು ಸಿಂಪಲ್, ಯಾವ್ದು ಸಿಂಪಲ್ ಇದೆ ಅದು ಡಿಫ್ರೆನ್ಶಿಯೇಟ್ ಮಾಡಿ. ಮೇ ಬಿ ದಟ್ ಮೇ ನಾಟ್ ಬಿ ದ ಆನ್ಸರ್, ಬಟ್ ದ ಮೊಮೆಂಟ್ ಯು ಕ್ಯಾನ್ ಐಡೆಂಟಿಫೈ ದಟ್ ಇಸ್ ನಾಟ್ ದ ಆನ್ಸರ್, ಯು ಕ್ಯಾನ್ ಆಲ್ಸೋ ಕ್ಯಾನ್ಸಲ್ ಅನದರ್ ಆಪ್ಷನ್ ಆಲ್ಸೋ. ಅರ್ಥ ಆಯ್ತಾ? ನಾವು ಈಸಿಯಾಗಿ ಮಾಡಿ ಹೂ ನೋಸ್, ಬಿಕಾಸ್ ನೀವು ಕ್ಲಿಯರ್ಲಿ x ಪವರ್ 4³ ಆದಮೇಲೆ ಬರ್ತಾ ಇದೆ. ಹೌ ಕ್ಯಾನ್ ಐ ಗೆಟ್ ಡಿನಾಮಿನೇಟರ್ x²? ದಟ್ಸ್ ನಾಟ್ ಇವನ್ ಪಾಸಿಬಲ್. ಅರ್ಥ ಸಿಂಪಲ್ ಆಗಿ. ದೇರ್ಫೋರ್ ಆಪ್ಷನ್ ಎ ಆಗಲ್ಲ ಅಂತ ಹೇಳಿದ್ರೆ ಇದು ಎಕ್ಸಾಕ್ಟ್ಲಿ ಸೇಮ್ ಬಟ್ ನೆಗೆಟಿವ್ ಬರುತ್ತೆ. ಐ ಡೋಂಟ್ ಥಿಂಕ್ ಸೊ ಆಪ್ಷನ್ ಬಿ ಆಲ್ಸೋ ಕ್ಯಾನ್ ಬಿ ದ ಆನ್ಸರ್ಸ್. ನಾವು ಯೋಚನೆ ಮಾಡಿ, ಇವೆರಡು ಆಪ್ಷನ್ಸ್ ಇದೆ ಬೇಸಿಕಲಿ. ಈಗ ಓಕೆ, ಇವೆರಡರಲ್ಲಿ ಯಾವ್ದಾದ್ರು ಒಂದಾಗಿರ್ಬೋದು. ಐ ಆಮ್ ವೆರಿ ಮಚ್ ಶೋರ್. ಸಿಂಪಲ್ ಆಗಿ ಹೇಳಬೇಕಂತ ಹೇಳಿದ್ರೆ ಮಕ್ಕಳು, ಇಟ್ಸ್ ವೆರಿ ಸಿಂಪಲ್. ಸೊ ಕ್ಯಾನ್ ಐ ಕ್ವಿಕ್ಲಿ ಟೇಕ್? ಆ್ಯಕ್ಚುಲಿ ಐ ಕ್ಯಾನ್ ಕ್ವಿಕ್ಲಿ ಟೆಲ್, ಬಿಕಾಸ್ ಇಲ್ಲಿ ಪಾಸಿಟಿವ್ ಇದೆಯಾ, ಇಲ್ಲಿ ಯಾವುದೇ ನೆಗೆಟಿವ್ ಇಲ್ಲ. ಸೊ ಇಲ್ಲಿ ಆಚೆ ನೆಗೆಟಿವ್ ಇದೆ, ಅಲ್ಲೂ ಪಾಸಿಟಿವ್ ಇದೆ. ವೆನ್ ಎವರ್ ಯು ಗೆಟ್ ಎ ಪಾಸಿಟಿವ್ ಆ್ಯಂಡ್ ನೆಗೆಟಿವ್, ಟ್ರೈ ಟು ಎಲಿಮಿನೇಟ್ ಎ ಪಾಸಿಟಿವ್ ಆ್ಯಂಡ್ ನೆಗೆಟಿವ್. ಇಫ್ ಯು ಟ್ರೈ ಟು ಡಿಫ್ರೆನ್ಶಿಯೇಟ್ ಮೈಂಡ್ ನೋಡಿ, ಮೈಂಡಲ್ಲಿ ಕ್ಯಾಲ್ಕುಲೇಟ್ ಮಾಡ್ರೋ. x ಪವರ್ 4 ಇದೆಯಾ, ಇದನ್ನು ಯಾವ ಥರ ಬರ್ಕೊಬೋದು? 1/1/x ಪವರ್ 4 ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಬೋದಾ? ದ ಮೊಮೆಂಟ್ ಐ ಡಿಫ್ರೆನ್ಶಿಯೇಟ್ ದಿಸ್, I'll again get 1/4 into 1/4 minus 3/4 ಬರುತ್ತೆ. ಅಗೇನ್ ಇನ್ಸೈಡ್ ಫಂಕ್ಷನ್ ಡಿಫ್ರೆನ್ಶಿಯೇಟ್ ಮಾಡಿದಾಗ x ಪವರ್ 4 ಇದೆಯಾ, ಈ x ಪವರ್ 4 ಮೇಲೆ ಹೋಗುತ್ತಾ, x ಪವರ್ -4 ಆಗುತ್ತಾ? x ಪವರ್ -4 ಡಿಫ್ರೆನ್ಶಿಯೇಟ್ ಮಾಡಿದ್ರೆ 100% ನೆಗೆಟಿವ್ ಆಚೆ ಬರುತ್ತೆ. -4 ಇಂಟು x ಪವರ್ ಸಮಥಿಂಗ್ ಏನೋ ಬರುತ್ತೆ. ಸೊ ಮೈನಸ್ ಇಂಟು ಮೈನಸ್ ಬಿಕಮ್ಸ್ ಪಾಸಿಟಿವ್. Therefore, see, here we have positive term, then this has to be the answer. C has to be the answer. ನಾನು ಹೇಳಿ ನಿಮ್ಗೆ ಅರ್ಥ ಆಗಿಲ್ವಾ? ನಾನು ಮತ್ತೆ ರಿಪೀಟ್ ಮಾಡ್ತೀನಿ. ಡು ನಾಟ್ ವರಿ. ಯಾರಿಗೆ ಅರ್ಥ ಆಗಿದೆಯೋ ವಿಡಿಯೋ ಮುಂದೆ ನೋಡ್ಕೊಂಡು ಹೋಗ್ತಾ ಇರಿ. ಯಾರಿಗೆ ಅರ್ಥ ಆಗಿಲ್ಲ ಕೇಳಿ. ನಾವೇನು ಮಾಡ್ತಾ ಇದ್ದೀವಿ? ವಿ ಆರ್ ನಾಟ್ ಯೂಸಿಂಗ್ ದ ಆ್ಯಕ್ಚುಯಲ್ ಇಂಟಿಗ್ರೇಷನ್. ವಿ ಆರ್ ನಾಟ್ ಯೂಸಿಂಗ್ ದ ಆ್ಯಕ್ಚುಯಲ್ ಇಂಟಿಗ್ರೇಷನ್. ಸೊ ಫಸ್ಟ್ ಆಪ್ಷನ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನಿಮ್ಗೆ ಯಾವುದೇ ಇಂಟಿಗ್ರೇಷನ್ ಕ್ವಶನ್ ಕೊಟ್ಟಾಗ ಯಾವುದಾದ್ರು ಒಂದು ಆಪ್ಷನ್ ತೊಗೊಂಡು ಯಾವ್ದು ನಿಮ್ಗೆ ಈಸಿ ಅಂತ ಡಿಫ್ರೆನ್ಶಿಯೇಟ್ ಮಾಡಿ. ಸಿಂಪಲ್ ಹೇಳ್ತಾರೆ, ಡಿಫ್ರೆನ್ಶಿಯೇಟ್ ಮಾಡಿ. ಎಲ್ಲ ಇಂಡಿಫರೆಂಟ್ಗಳಿಗೆ ನೀವು ಇದೇ ಮೆಥಡ್ ಯೂಸ್ ಮಾಡ್ಬೋದು. ದ ಮೊಮೆಂಟ್ ಯು ಡಿಫ್ರೆನ್ಶಿಯೇಟೆಡ್, ಯು ಅಬ್ಸರ್ವ್ ದ್ಯಾಟ್ ದೇರ್ ಇಸ್ x³ ಇದೇನು ಈ ಕ್ವಿಕ್ಕಾಗಿ ಹೇಳ್ಬೋದು ನೀವು. ಇನ್ಫ್ಯಾಕ್ಟ್ ಮೈಂಡಲ್ಲೇ ಕ್ಯಾಲ್ಕುಲೇಟ್ ಮಾಡ್ಬೋದು. ಸಮಥಿಂಗ್ ಪವರ್ 1/4 ಇದೆ, 1/4 ಇಂಟು ಸಮಥಿಂಗ್ ಪವರ್ -3/4. ಆ -3/4 ಕೆಳಗಡೆ ಬಂದರೆ ಎಕ್ಸಾಕ್ಟ್ಲಿ ಆಪ್ಷನ್ -3/4 ಇದೆ ಆಲ್ರೆಡಿ. ಬಟ್ ಐ ನೀಡ್ x². ದೇರ್ ಇಸ್ ನೋ ವೇ ಐ ಕ್ಯಾನ್ ಗೆಟ್ x², ಬಿಕಾಸ್ ಹೌ ಕ್ಯಾನ್ ಐ ಗೆಟ್ x² ಡಿನಾಮಿನೇಟರ್? x³ is clearly in the numerator. Therefore option A, option B cannot be the answers. The moment I went to option C now, the moment I am differentiating now, ನೋಡಿ ಫಾರ್ ಎಕ್ಸಾಂಪಲ್ ಇಲ್ಲಿ ನೆಗೆಟಿವ್ ಇದೆ, ನೆಗೆಟಿವ್ ಎರಡು ಸೇಮ್ ಕಣೋ. ಇದನ್ನು ಡಿಫ್ರೆನ್ಶಿಯೇಟ್ ಮಾಡೋದು ಒಂದೇ ಆನ್ಸರ್, ಇದನ್ನು ಡಿಫ್ರೆನ್ಶಿಯೇಟ್ ಒಂದೇ ಆನ್ಸರು. ದ ಓನ್ಲಿ ಥಿಂಗ್ ಇಸ್ ವಿಚ್ ಒನ್ ನೆಗೆಟಿವಾ ಪಾಸಿಟಿವಾ ನಾವು ಅದನ್ನ ಐಡೆಂಟಿಫೈ ಮಾಡಬೇಕು. ಅದನ್ನು ಹೆಂಗೆ ಐಡೆಂಟಿಫೈ ಮಾಡ್ತೀರಾ? ಆಪ್ಷನಲ್ಲಿ ನೆಗೆಟಿವ್ ಇಲ್ಲ ತಾನೆ, ಆಪ್ಷನಲ್ಲಿ ದಿಸ್ ನೋ ನೆಗೆಟಿವ್. ದಟ್ ಮೀನ್ಸ್ ನಾವು ಇದರಲ್ಲಿ ಯಾವುದೋ ಡಿಫ್ರೆನ್ಶಿಯೇಟ್ ಮಾಡಿದಾಗ ನೋಡಿ ನೀವು ಹೇಳ್ಬೋದು, ಸರ್ ಆಪ್ಷನ್ ನೆಗೆಟಿವ್ ಇಲ್ವಲ್ಲ ಸರ್, ಕೆನ್ ಐ ಟೇಕ್ ದ ಪಾಸಿಟಿವ್ ವ್ಯಾಲ್ಯೂ ಅಂದ್ಬಿಟ್ಟು. ಇಲ್ಲಿ ಇದನ್ನ ವಿ ಕಾಂಟ್ ಟೆಲ್ ದ್ಯಾಟ್, ಬಿಕಾಸ್ ಡಿಫ್ರೆನ್ಶಿಯೇಟ್ ಮಾಡಿ ಆದಮೇಲೆ ನನಗೆ ಅದು ಇಟ್ ಶುಡ್ ಬಿಕಮ್ ವಾಟ್? ಪಾಸಿಟಿವ್. ಅರ್ಥ ಆಯ್ತಾ? ಸೊ ನೋಡಿ, ದ ಮೊಮೆಂಟ್ ಐ ಡಿಫ್ರೆನ್ಶಿಯೇಟ್ ದಿಸ್ ಈಕ್ವೇಷನ್ ನಾವು ಇದನ್ನು ಹೇಗೆ ಬರೀತಾ ಇದ್ದೆ ನಾನು? 1 + 1/x ಪವರ್ ಆಫ್ 1/4 ಅಂತ ಬರೀತಾ ಇದ್ದೀನಿ. ಇಫ್ ಐ ಡಿಫ್ರೆನ್ಶಿಯೇಟ್ ದಿಸ್ ನಾವು, ಆ್ಯಂಡ್ ನೆಗೆಟಿವ್ ಆಲ್ರೆಡಿ ಔಟ್ಸೈಡ್ ಇಸ್ ದೇರ್, ದಿಸ್ ನೆಗೆಟಿವ್ ದೇ ಆಲ್ರೆಡಿ ಗಿವನ್ ಇಟ್. ಇದು ಡಿಫ್ರೆನ್ಸಿಯೇಷನ್ ಏನು? 1/4 ಇಂಟು 1 + x ಟು ದ ಪವರ್ ಆಫ್ 4 ಟು ದ ಪವರ್ ಆಫ್ 1/4 - 1, ದಟ್ ಈಸ್ -3/4. ಆ್ಯಂಡ್ ದೆನ್ ಅಗೇನ್ 1 ಡಿಫ್ರೆನ್ಸಿಯೇಷನ್ 0 ಆಗುತ್ತೆ. x ಪವರ್ 4 ಅಂದ್ರೆ ಏನು? x ಪವರ್ -4 ಇರುತ್ತೆ. ಸೊ ಯು ಹ್ಯಾವ್ -4 ಇಂಟು x ಪವರ್ -4 - 1, ದಟ್ ಇಸ್ -5 ಅಂತ ಬರುತ್ತೆ. ಸೊ ಇಲ್ಲಿ ಆಲ್ರೆಡಿ ಆಚೆ ಒಂದು ನೆಗೆಟಿವ್ ಅವರೇ ಕೊಟ್ಟಿದ್ದಾರೆ ಕ್ಲಿಯರ್ಲಿ ನೋಡಿ. 0 ಮೈನಸ್ಸಾ, ಮೈನಸ್ ಪ್ಲಸ್ಸಾ? ಸೊ ಇದು ಪ್ಲಸ್ ಬರ್ತಾ ಇದೆ. ದಿಸ್ ಆಪ್ಷನ್ ವಿಲ್ ಗೆಟ್ ಎ ಪ್ಲಸ್. This option clearly, since there is no negative is there inside, therefore when I do this differentiation, I'll definitely get negative, but there is no negative in the option. Therefore option C is the correct answer. ನಾನು ಎಕ್ಸ್ಪ್ಲನೇಷನ್ ಮಾಡೋಕ್ಕೆ ಟೈಮ್ ತೊಗೊತೀನಿ, ಬಟ್ ನೀವು ಎಕ್ಸಾಮಲ್ಲಿ ಯೋಚನೆ ಮಾಡಬೇಕು, ಥಿಂಕ್ ಮಾಡಬೇಕು. ಅರ್ಥ ಆಯ್ತಾ? ಎಕ್ಸ್ಪ್ಲನೇಷನ್ ಐ ವಿಲ್ ಟೇಕ್ ಸಮ್ ಟೈಮ್.
ಬಿಕಾಸ್ ಐ ನೀಡ್ ಟು ಎಕ್ಸ್ಪ್ಲೇನ್ ಯು ಆಲ್ ದ ಕಾನ್ಸೆಪ್ಟ್. ಬಟ್ ಎಕ್ಸಾಮಲ್ಲಿ ಕೊಟ್ಟಾಗ ನೀವು ಯು ಟು ಫಾಲೋ ದಿಸ್ ಅಪ್ರೋಚ್. ಇಫ್ ಯು ಕ್ಲಿಯರ್ಲಿ ಎಕ್ಸಾಕ್ಟ್ಲಿ ಡೂ ದಿಸ್ ಕ್ವಶನ್ ಗೆಟ್ ದ ಆನ್ಸರ್. ನೋಡಿ ಫಾರ್ ಎಕ್ಸಾಂಪಲ್ ಆಬ್ವಿಯಸ್ಲಿ ಇದು x ಪವರ್ 4 ಹೋಗುತ್ತೆ. ನೋಡಿ 4 ಕ್ಯಾನ್ಸಲ್ ಆಯಿತು, ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು. ಐ ಹ್ಯಾವ್ ಕ್ಲಿಯರ್ಲಿ x ಪವರ್ -5 ಇನ್ ದ ನ್ಯೂಮರೇಟರ್ ಆ್ಯಂಡ್ ದೆನ್ ದ ಮೊಮೆಂಟ್ ಐ ಪುಟ್ ಇನ್ ಕೇಸ್ ಇಫ್ ಯು ಸಿಂಪ್ಲಿಫೈ ದಿಸ್, ಸಿಂಪ್ಲಿಫೈ ಮಾಡೋ ನೆಸೆಸಿಟಿ ಇಲ್ಲ. ಸಿ ಇ ಟಿಯಲ್ಲಿ ನಿಮ್ಗೆ ಯಾರೂ ಕೇಳೋದಿಲ್ಲ ನಿಮಗೆ ಆನ್ಸರ್ ಹೆಂಗೆ ಬಂತು ಅಂದ್ಬಿಟ್ಟು, ನೀವು ಆನ್ಸರ್ ತರಬೇಕಷ್ಟೇ. -3/4 ತೊಗೊಂಡ್ರೆ ನೋಡಿ ಈಗ -3/4 ಎರಡಕ್ಕೂ ಸ್ಪ್ಲಿಟ್ ಮಾಡೋಣ. ಇದಿಸ್ 4 ಕ್ಯಾನ್ಸಲ್ ಆಗುತ್ತೆ. ಯು ವಿಲ್ ಗೆಟ್ x ಪವರ್ -5 ಆ್ಯಂಡ್ ದೆನ್ x ಪವರ್ 4 + 1 ಟು ದ ಪವರ್ ಆಫ್ -3/4 ಆ್ಯಂಡ್ ನಿಮ್ಮ ಡಿನಾಮಿನೇಟರ್ ಕ್ಲಿಯರ್ಲಿ ನಿಮಗೆ x ಪವರ್ -3 ಉಳಿಯುತ್ತೆ. -3 -2 ಕ್ಯಾನ್ಸಲ್ ಆಯಿತು. x ಪವರ್ -2 ಕ್ಲಿಯರ್ಲಿ x ಪವರ್ -2 ಕೆಳಗಡೆ ಬರುತ್ತೆ, x ಸ್ಕ್ವೇರ್ ಆಗುತ್ತೆ. ಇದು ಕೆಳಗಡೆ ಬಂದರೆ ಸೇಮ್ ಆಪ್ಷನ್ ಇಟ್ಕೊಂಡಿದ್ದಾರೆ ಅಲ್ವಾ? ಕ್ಲಿಯರಾ? ಅಲ್ಲ, ಇಷ್ಟು ಮಾಡೋ ನೆಸೆಸಿಟಿ ಇಲ್ಲ. ಸಾರಿ, ಇಷ್ಟು ಮಾಡೋ ನೆಸೆಸಿಟಿ ಇಲ್ಲ. ಅರ್ಥ ಆಯ್ತಾ? ಆ್ಯಂಡ್ ದಿಸ್ ಇಸ್ ವಾಟ್ ಯು ಶುಡ್ ಎಕ್ಸಾಕ್ಟ್ಲಿ ಡೂ ಇಟ್. ಅಂದರೆ ನೀವು ಟು ಐಡೆಂಟಿಫೈ ಪ್ಲಸ್ಸು ಮೈನಸ್ ಬಂದಾಗ ಇಮ್ಮಿಡಿಯೇಟ್ಲಿ ಐಡೆಂಟಿಫೈ ಮಾಡೋಕ್ಕೂ ಯಾವ್ದು ಪ್ಲಸ್ಸು ಯಾವ್ದು ಮೈನಸ್ಸು. ಅರ್ಥ ಆಯ್ತಾ ಕ್ಲಿಯರಾಗಿ? ಸೊ ದಿಸ್ ಇಸ್ ಅ ಒನ್ ಮೆಥಡ್ ಯು ಕ್ಯಾನ್ ಯೂಸ್. ಆ್ಯಕ್ಚುಲ್ ಮೆಥಡ್ ಏನು ಮಾಡಬೇಕು? ಆ್ಯಕ್ಚುಲ್ ಮೆಥಡ್ ಲೆಂತ್ ಇರುತ್ತೆ ಮಕ್ಕಳೇ. ಯು ಹ್ಯಾವ್ ಟು ಟೇಕ್ x ಪವರ್ 4 ಕಾಮನ್ ತೊಗೊಬೇಕು. x³ ಆಚೆ ಬರುತ್ತೆ, ನಿಮಗೆ x ಪವರ್ 4 ಆಚೆ ಬರುತ್ತೆ. ಸಾರಿ, x ಪವರ್ 5 ಏನೋ ಆಚೆ ಬರುತ್ತೆ. ಯು ವಿಲ್ ಗೆಟ್ ಲೈಕ್ 1 + x ಪವರ್ 4 x ಪವರ್ 4 ಟು ದ ಪವರ್ ಆಫ್ 3/4 ಇರುತ್ತೆ. ಇದನ್ನು ಟಿ ಅನ್ನು ತೊಗೊಬೇಕು ನೀವು. ಅದನ್ನು ಟಿ ತೊಗೊಂಡು ಅದನ್ನು ಕನ್ವರ್ಟ್ ಮಾಡಿಕೊಂಡು ಅದನ್ನು ಇಂಟಿಗ್ರೇಟ್ ಮಾಡಬೇಕು. ಪಾಪ ನಮ್ಮ ಮಕ್ಕಳಿಗೆ ಇಂಟಿಗ್ರೇಷನ್ ಬರೋದಿಲ್ವಲ್ಲ ಎಷ್ಟೊಂದು ಜನಕ್ಕೆ. ಅದರಿಂದ ಡಿಫ್ರೆನ್ಸಿಯೇಷನ್ ಅರ್ಥ ಆಯ್ತಾ ಕ್ಲಿಯರಾಗಿ? ಇಸ್ ಇಸ್ ವೆರಿ ಕ್ಲಿಯರ್. ಆ್ಯಂಡ್ ದ ಓನ್ಲಿ ಆಪ್ಷನ್ ಸಿ ಆ್ಯಂಡ್ ಡಿ. ಯಾಕೆ ಸಿ ಚೂಸ್ ಮಾಡ್ತಾ ಇದ್ದೀವಿ? ಇಟ್ಸ್ ಬಿಕಾಸ್ ಆಪ್ಷನಲ್ಲಿ ಪಾಸಿಟಿವ್ ಇದೆ. ಅರ್ಥ ಆಯ್ತಾ ಕ್ಲಿಯರಾಗಿ? ಸೊ ಇಲ್ಲಿ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿ ನೆಗೆಟಿವ್ ಬರುತ್ತೆ, ಅಲ್ಲಿ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಆಲ್ರೆಡಿ ನೆಗೆಟಿವ್ ಇರುತ್ತೆ, ಪ್ಲಸ್ ನೆಗೆಟಿವ್ ಆಲ್ರೆಡಿ ಆಚೆ ಇದೆ. ಸೊ ಇಫ್ ಇಟ್ ಬಿಕಮ್ ಪಾಸಿಟಿವ್. ಕ್ಲಿಯರ್? ಓಕೆ, ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ನೌ. ಕಮ್ ಆನ್, ಯು ಯೂಸ್ ದ ಕಾಮನ್ ಸೆನ್ಸ್ ನಾವು. ಕಮ್ ಆನ್ ಮಕ್ಕಳೇ, ಕಮ್ ಆನ್, ಗೆಟ್ ದ ಆನ್ಸರ್. ಸೊ ದಿಸ್ ಕ್ವಶನ್ ನೋಡಿ, ಫಸ್ಟು ನೋಡಿ, ಎರಡು ಪಾಸಿಟಿವ್ ಎರಡು ನೆಗೆಟಿವ್ ಇದೆಯಾ? ಕ್ಯಾನ್ ವಿ ಗೆಟ್ ಇಟ್ ಆಫ್ ಯಾವುದೋ ಇಬ್ಬರು ಆಚೆ ಕಳ್ಸೋಣ? ಓಕೆ, ಸೊ ಸಿ ಫಸ್ಟು ನಿಮಗೆ ಇಂಟಿಗ್ರೇಷನ್ ಗೊತ್ತಿದೆಯಾ? ಇಂಟಿಗ್ರೇಷನ್ ಆಫ್ ಸೈನ್ ಏನ್ರೋ? ವಾಟ್ ಇಸ್ ಇಂಟಿಗ್ರೇಷನ್ ಆಫ್ ಸೈನ್? I know something, I'll put x power 4 t and I'll get something and all. But integration of sign ಅಲ್ವಾ? ಇಂಟಿಗ್ರೇಷನ್ ಆಫ್ ಸೈನ್ ಬಂದು ನೆಗೆಟಿವ್ ಬರುತ್ತೆ, -cos x ಬರುತ್ತೆ. ಇಲ್ಲಿ ಎರಡು ಆಪ್ಷನ್ ಪಾಸಿಟಿವ್ ಇದೆ. ಸೊ ಈ ಎರಡನ್ನೂ ಆಚೆ ಕಳಿಸೋಣ. ಸಿಂಪಲ್. ಆರ್ ಸರ್ ನಂಗೆ ಇಂಟಿಗ್ರೇಷನ್ ಬರೋದಿಲ್ಲ ಸರ್, ಡಿಫ್ರೆನ್ಸಿಯೇಷನ್ ಬರುತ್ತೆ. ಪರವಾಗಿಲ್ಲಪ್ಪ, ಡಿಫ್ರೆನ್ಸಿಯೇಷನ್ ಸೈನ್ ಏನಾಗುತ್ತಪ್ಪ? ಕಾಸಾ? ಅಲ್ಲಿ ಕಾಸ್ ಬರುತ್ತೆ. ಅಲ್ಲಿ ಇದನ್ನು ಇಂಟಿಗ್ರೇಟ್ ಮಾಡಿದ್ರೆ ಇಲ್ಲಿ ಬರುತ್ತೆ. ಇದನ್ನ ಡಿಫ್ರೆನ್ಷಿಯೇಟ್ ಮಾಡಿ ವಾಪಸ್ ಹೋಗ್ಬೇಕಲ್ವಾ? ಡಿಫ್ರೆನ್ಸಿಯೇಷನ್ ಸೈನ್ ಏನು? ಕಾಸು ಇದೆಯಾ? ಅಲ್ಲಿ ಕಾಸು ಇಲ್ಲ. ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಎಕ್ಸ್ ಏನು? ಮೈನಸ್ ಸೈನ್ ಅಲ್ಲಿ ಇದೆಯಾ? ಮೈನಸ್ಸು ಇಲ್ಲ. ಹೋಯ್ತಲ್ವಾ ಮತ್ತೆ ಆಪ್ಷನ್ನು? ಸೊ ಸಿಂಪಲ್. ಎರಡು ಆಪ್ಷನ್ ಹೋಯ್ತಾ? ಇನ್ನು ಎರಡು ಆಪ್ಷನ್ ಇದೆ. ಈ ಎರಡು ಆಪ್ಷನ್ ಯಾವುದಾಗಿರ್ಬೋದು ನೀವು ಯೋಚನೆ ಮಾಡಿ. ಫಾರ್ ಎಕ್ಸಾಂಪಲ್ ನೋಡ್ರೆ ಫಸ್ಟ್ ಕ್ವಶನ್ನು, ಇಲ್ಲಿ x ಪವರ್ 4 ಇದೆಯಾ? ನೋಡಿದ್ರೆ x ಪವರ್ 4 ಇರಬೇಕಾ? ಅಲ್ಲಿ x ಪವರ್ 4 ಇರಬೇಕಾ? ಇರ್ಬೇಕು ತಾನೆ ಆ್ಯಕ್ಚುಲಿ. ಆಬ್ವಿಯಸ್ಲಿ ಇಫ್ ಐ ವಿಲ್ ಟೇಕ್ x ಪವರ್ 4 st tan inverse of t ಏನೋ ಬರುತ್ತೆ, 1/t² ಏನೋ ಬರುತ್ತೆ. ಹೌ ಕ್ಯಾನ್ ಯು ಹ್ಯಾವ್ x³ ಮ್ಯಾನ್? ಫ್ರಮ್ ವೇರ್ x³ ಹೌ ಇನ್ಸೈಡ್ ಫಂಕ್ಷನ್ ಬಿಕೇಮ್ x³? ದಿಸ್ ಆಲ್ಸೋ ಗೆಟ್ ಔಟ್ ಪ್ಲೀಸ್. ಯು ಆಲ್ಸೋ ಗೆಟ್ ಔಟ್. ವಾಟ್ಸ್ ಆಪ್ಷನ್ ನೋ? ಆಪ್ಷನ್ ಈಸ್ ಲೆಫ್ಟ್. ದಟ್ಸ್ ಇಟ್, ಸಿಂಪಲ್. And also we have one more method. ನೋಡಿ ಇನ್ನೊಂದು ಮೆಥಡ್ ಹೇಳ್ತೀನಿ ನಾನು ನಿಮಗೆ. I won't tell you one more method also. See, I'll call this a grouping method. I know if you are simplified means students either online or offline, you know grouping methods and all ಅಲ್ವಾ? ನಾನು ಹೇಳ್ತಾ ಇರ್ತೀನಿ ಮಕ್ಕಳಿಗೆ. ಸೊ ಗ್ರೂಪ್ ಏನಿದೆ ಸಿಂಪಲ್. ಸಿ ಎಕ್ಸಾಮ್ ವಿಲ್ ಟ್ರೈ ಟು ಕನ್ಫ್ಯೂಸ್ ಯು ಇನ್ 2 ಆಪ್ಷನ್ಸ್. ಯಾವುದೇ ಎರಡು ಆಪ್ಷನ್ ಕೊಟ್ಟು ನಿಮ್ಗೆ ಕನ್ಫ್ಯೂಸ್ ಮಾಡಿ ಟ್ರೈ ಮಾಡ್ತಾರೆ. ಸ್ಪೆಷಲಿ ವೆನ್ ಇವರ್ ದ 3 ಆಪ್ಷನ್ಸ್ ಯು ಫೈಂಡ್ ಸಮಥಿಂಗ್ ಕಾಮನ್. ಇಲ್ಲಿ ನೋಡಿ ನಿಮ್ಗೆ ಏನು ಕಾಮನ್ ಅನ್ಸೋದ್ಯಾ? 4 ಆಪ್ಷನ್ 4 ಇದೆಯಾ ನೋಡಿ. ಲೆಟ್ಸ್ ಎ ಗ್ರೂಪ್. ಸೊ ನಾನು ಎಷ್ಟೊಂದು ಮೆಥಡ್ಸ್ ಎಷ್ಟೊಂದು ಇನ್ವೆಂಟ್ ಮಾಡಿದ್ದೀನಿ. ಐ ಕಾಲ್ ದಿಸ್ ಮೆಥಡ್ಸ್ ಆಸ್ ಆ್ಯಂಡ್ ಮೆನಿ ಆಫ್ ಯು ನೋ ದಿಸ್ ಇನ್ ಆನ್ಲೈನ್ ಕ್ಲಾಸಸ್. ಐ ವಿಲ್ ಕೀಪ್ ಟೆಲಿಂಗ್. ಸೊ ದಿಸ್ ಇಸ್ RPS ಮೆಥಡ್ಸ್. RPS ಅಂದರೆ ರ್ಯಾಪಿಡ್. RP ಸರ್, ಯು ಆಲ್ ಕಾಲ್ ಮಿ RP ಸರ್. ಸೊ ಇಟ್ ಇಸ್ RP ಸರ್ ಮೆಥಡ್ಸ್ ಅಂತಲ್ಲ, ರ್ಯಾಪಿಡ್ ಪ್ರಾಬ್ಲಮ್ ಸಾಲ್ವಿಂಗ್ ಟೆಕ್ನಿಕ್ಸ್ ಆರ್ ರ್ಯಾಪಿಡ್ ಪ್ರಾಬ್ಲಮ್ ಸಾಲ್ವಿಂಗ್ ಶಾರ್ಟ್ಕಟ್ಸ್. ಅರ್ಥ ಆಯ್ತಾ? ಸಿಂಪಲ್. ನೋಡ್ರೋ ಗ್ರೂಪಿಂಗ್ ಮಾಡೋಕ್ಕೆ ಹೆಂಗೆ ಗ್ರೂಪ್ ಮಾಡೋದು ನಾನೀಗ? ಎಲ್ಲಾದ್ರಲ್ಲಿ 4 ಆಪ್ಷನ್ ಇದೆಯಾ ನೋಡಿ. ಲೆಟ್ಸ್ ಟ್ರೈ ಟು ಕಾಮನ್ ನಾವು. ಸೊ ಲೆಟ್ಸ್ ಸೇ ಕಾಮನ್ ಗ್ರೂಪಿಂಗ್. ಎಲ್ಲಾದ್ರಲ್ಲಿ 4 ಇದೆಯಾ? ಸೊ 4 ಕಾಮನ್. ಓಕೆ, ಎಲ್ಲಾದ್ರಲ್ಲಿ 4 ಇದೆ. ಸೊ ಓಕೆ, ದೆನ್ 4 ಮಸ್ಟ್ ಬಿ ದ ಆನ್ಸರ್. ಐ ಡೋಂಟ್ ಥಿಂಕ್ ಸೊ 3 ಕ್ಯಾನ್ ಬಿ ದ ಆನ್ಸರ್ ದೆನ್. ಓಕೆ, ಕ್ಯಾನ್ ಯು ಗೆಟ್ ರಿಡ್ ಆಫ್ ದಿಸ್? ನೆಕ್ಸ್ಟ್, ಮತ್ತೆ ಎಲ್ಲದರಲ್ಲೂ ಕಾಸ್ಟ್ ಕೊಟ್ಟಿದ್ದಾರಾ? ಎಲ್ಲದರಲ್ಲೂ ಕಾಸ್ಟ್ ಕಾಮನ್ ಇದೆಯಾ? ಓಕೆ, ದಟ್ಸ್ ಗುಡ್. ದೆನ್ ವಿ ಕ್ಯಾನ್ ಗೆಟ್ ರಿಡ್ ಆಫ್ ಕಾಸ್ಟ್ ಆಲ್ಸೋ. ಕಾಸ್ಟ್ ಇಲ್ಲಿದೆ. ಎಲ್ಲೆಲ್ಲಿ ಕಾಸ್ಟ್ ಇದೆ? ಸೈನ್. ವಿ ಕ್ಯಾನ್ ಗೆಟ್ ರಿಡ್ ಆಫ್ ಸೈನ್ ಆಲ್ಸೋ. ನೋಡಿ, ಎರಡು ಕಾಮನ್ ಯೂಸ್ ಮಾಡಿಕೊಂಡ್ರೆ ಎಲ್ಲದರಲ್ಲೂ 4 ಇದೆ, ಎಲ್ಲದರಲ್ಲೂ ಕಾಸ್ಟ್ ಇದೆ. ವಿ ಕ್ಯಾನ್ ಗೆಟ್ ರಿಡ್ ಆಫ್ ದಿಸ್ 2 ಆಪ್ಷನ್ ವೆರಿ ಈಸಿಲಿ. ಆ್ಯಂಡ್ ದ ಮೊಮೆಂಟ್ ದೆನ್ ಯು ಯೂಸ್ ಲಿಟಲ್ ಕಾಮನ್ ಸೆನ್ಸ್, ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ಟ್ ಇಸ್ ಮೈನಸ್ ಸೈನ್. It's not possible because differentiation of cost in minus ಬರುತ್ತೆ, minus plus ಬರುತ್ತೆ. ಅರ್ಥ ಆಯ್ತು? ಪ್ಲಸ್ sin x ಇದೆ. Therefore this also can't be the option. You can use even that method also. ಅರ್ಥ? ಸಿಂಪಲ್ ಆಗಿ ಈ ಥರ ಕ್ವಶನ್ ಈ ಥರ ಯೂಸ್ ಮಾಡೋದು ಮಕ್ಕಳಿಗೆ. ಗ್ರೂಪ್ ಮಾಡಿಕೊಂಡು ಕಾಮನ್ ಟರ್ಮ್ಸ್ ಮಾಡಬೇಕು. ಎಲ್ಲ 4 ಇರೋದ್ರಿಂದ there is a very high chances C can't be the answer.
ಈ ಥರ ಮೆಥಡ್ಸ್ ಯೂಸ್ ಮಾಡಿಕೊಂಡ್ರೆ ನೀವು 2-3 ಆಪ್ಷನ್ ಎಲಿಮಿನೇಟ್ ಮಾಡ್ಬೋದು. ಇಟ್ಸ್ ನಾಟ್ ಟುಕಾ ಮೆಥಡ್ಸ್, ದಿಸ್ ಇಸ್ ಲಾಜಿಕಲ್ ಮೆಥಡ್ಸ್. ಅರ್ಥ ಆಯ್ತಾ? ಆ್ಯಂಡ್ ಡಿಫ್ರೆನ್ಷಿಯೇಟ್ ಮಾಡ್ಕೊಬೇಕು ವಾಪಸ್, ನೀವು ಇಂಟಿಗ್ರೇಟ್ ಮಾಡಲೇಬೇಡಿ. ಆ್ಯಂಡ್ ಯು ವಾಂಟ್ ಟು ಟೀಚ್ ಆಕ್ಚುಯಲ್ ಮೆಥಡ್ ಫಾರ್ ದಿಸ್, ನಾಟ್ ರಿಕ್ವೈರ್ಡ್, ಬಿಕಾಸ್ ನಾವು x⁴ t ಅಂತ ತೊಗೊತೀವಿ. ಇಲ್ಲಿ x⁴ t ಅಂತ ತೊಗೊಂಡ್ರೆ ನಿಮಗೆ ಇದು tan ಇನ್ವರ್ಸ್ ಆಫ್ t 1 + t² ಬರುತ್ತೆ. ಯು ವಿಲ್ ಗೆಟ್ ಲೈಕ್ tan ಇನ್ವರ್ಸ್ ಆಫ್ t dt ಅಂತೇನೋ ಬರುತ್ತೆ. ಅದು ಇಂಟಿಗ್ರೇಟ್ ಮಾಡ್ಕೊಂಡ್ರೆ ಇದು ಆ್ಯಕ್ಚುಲಿ ನಾರ್ಮಲ್ ಇಂಟಿಗ್ರೇಷನ್ ಈಸಿನೇ ಇದೆ, ಇಟ್ಸ್ ನಾಟ್ ಸೋ ಟಫ್. ಅರ್ಥ ಆಯ್ತಾ? ಬಟ್ ದಿಸ್ ಇಸ್ ವೆರಿ ಈಸಿ, ನೋ? ಅರ್ಥ ಆಯ್ತಾ? ಈ ಥರ ಮೆಥಡ್ ಯೂಸ್ ಮಾಡ್ಕೊಬೇಕು. ನೆಕ್ಸ್ಟ್ ಲೆಟ್ಸ್ ಗೋ ನೆಕ್ಸ್ಟ್ ಕ್ವಶನ್ ನಾವು. ಅಗೇನ್ ನೋಡಿ ಈ ಕ್ವಶನ್ ನೋಡಿ ಮಕ್ಕಳೇ. ಸೊ ವಾಟ್ ಈಸ್ ದಿಸ್ ಒನ್ ನಾವು? ಸೊ ವಿ ಹ್ಯಾವ್ ನೋಡಿ ಎಷ್ಟೊಂದು ಆಪ್ಷನ್ ಕೊಟ್ಟರೆ ನಿಮಗೆ. ನೋಡಿ ವೆನ್ ಎವರ್ ಐ ಸಿ ಲುಕ್ ಅಗೇನ್ ಮಕ್ಕಳೇ, ನೋಡಿ ನೆಗೆಟಿವ್ ಇದೆಯಾ, ಎರಡು ಪಾಸಿಟಿವ್ ಇದೆಯಾ, ಯು ಹ್ಯಾವ್ ಟು ಗೆಟ್ ಇಟ್ ಆಫ್ ವೆದರ್ 2 ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಶುಡ್ ಬಿ ಕಮಿಂಗ್. ನಾನು ಆ್ಯಕ್ಚುಯಲ್ ಮೆಥಡ್ ಟೀಚ್ ಮಾಡೋದಿಲ್ಲ. ಆ್ಯಕ್ಚುಯಲ್ ಮೆಥಡ್ಸ್ ನಿಮಗೆಲ್ಲ PYQs. ಐ ನೋ ಆಲ್ ಆಫ್ ಯು ಹ್ಯಾವ್ PYQs ಬುಕ್ಸ್ ವಿತ್ ಯು. ಓಪನ್ ದ ಬುಕ್, ಯು ವಿಲ್ ಫೈಂಡ್ ಅ ಬಿಗ್ ಮೆಥಡ್ ಆ್ಯಂಡ್ ಪ್ಲೀಸ್ ಡೋಂಟ್ ಲರ್ನ್ ದಟ್ ಮೆಥಡ್. ನಿಮಗೆ ಪಕ್ಕ ಎಕ್ಸಾಂಪಲ್ ಅದನ್ನು ಟೀಚ್ ಅದು ಬರೋಕ್ಕೆ ಆಗೋದಿಲ್ಲ. ಅರ್ಥ ಆಯ್ತಾ? ನೆಕ್ಸ್ಟ್ ಈಗ 2 ಆಪ್ಷನ್ ಹೋಯ್ತಾ, 2 + 2 - ಇದೆಯಾ? ನಾವೇನು ಮಾಡೋಕ್ಕೆ ಈಗ ಸೊ ನನಗೆ ಆಪ್ಷನ್ ಯಾವುದನ್ನು ಗೊತ್ತಿಲ್ಲ ಎರಡರಲ್ಲಿ. ಈ 2 + 2 - ಇದೆ. ಓಕೆ, ಕ್ಯಾನ್ ಐ ಜಸ್ಟ್ ಸಿ ಇನ್ ದ ಹೋಲ್ ಇಂಟಿಗ್ರೇಷನ್ ಟರ್ಮ್ ಇಸ್ ಪಾಸಿಟಿವ್, ದರ್ ಇಸ್ ನೋ ನೆಗೆಟಿವ್ ಎನಿವೇರ್, ರೈಟ್? ಇಟ್ಸ್ ಅ ಪಾಸಿಟಿವ್ ಟರ್ಮ್. ದಟ್ ಮೀನ್ಸ್ ಇಫ್ ಐ ಡಿಫ್ರೆನ್ಷಿಯೇಟ್ ಆಲ್ ದಿಸ್ ಟರ್ಮ್ಸ್, ಇನ್ ಒನ್ ಆಫ್ ದ ಟರ್ಮ್ಸ್ ಯಾವುದೋ ಟರ್ಮಲ್ಲಿ ಪಾಸಿಟಿವ್ ಬರುತ್ತೆ, ನಮಗೆ ಯಾವುದ್ರಲ್ಲಿ ನೆಗೆಟಿವ್ ಬರುತ್ತೆ. ಆ ನೆಗೆಟಿವ್ ತೆಗೆದು ಬಿಸಾಕ್ಬೋದು ನಾವೀಗ. ಅಗೇನ್ ಐಮ್ ಟೆಲ್ಲಿಂಗ್ ಯು, ಡೋಂಟ್ ಇಮ್ಯಾಜಿನ್ ನೆಗೆಟಿವ್ ಇದ್ದರೆ ನೆಗೆಟಿವ್ ಬರುತ್ತೆ, ನಾಟ್ ಲೈಕ್ ದ್ಯಾಟ್. ಡಿಫ್ರೆನ್ಷಿಯೇಟ್ ಮಾಡಾದ್ಮೇಲೆ ಅದು ಪಾಸಿಟಿವ್ ಆಗಬೇಕು ಟೋಟಲ್ ನಮಗೆ. ಇದನ್ನು ಇಂಟಿಗ್ರೇಟ್ ಮಾಡಿದ್ರೆ ಇದು ಬರುತ್ತೆ, ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಇದು ಆಗಬೇಕು ನಮ್ಗೆ ವಾಪಸ್ಸು. ಅರ್ಥ ಆದ ಕ್ಲಿಯರಾಗಿ? ದೇರ್ ಫಾರ್ ವಾಟ್ ವಿ ಕ್ಯಾನ್ ಡೂ ಇಸ್ ಬೇಸಿಕಲಿ, ಸೊ ನಾವೇನು ಮಾಡೋಣ ಈಗ, ಸೊ ಐ ಹ್ಯಾವ್ ಟು ಗೆಟ್ ರಿಡ್ ಆಫ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್. ಯಾವುದೋ ಒಂದು ಡಿಫ್ರೆನ್ಷಿಯೇಟ್ ಮಾಡಿ, ಈಗ ಯಾವ್ದಾದ್ರು ಒಂದು ಡಿಫ್ರೆನ್ಷಿಯೇಟ್, ನಿಮ್ಗೆ ಯಾವ್ದು ಈಸಿ ಅನ್ಸೋದೆ ಇಲ್ಲಿ? ಎಲ್ಲ ಒಂದೇ ಇದೆ. ಓಕೆ, ಲೆಟ್ಸ್ ಡಿಫ್ರೆನ್ಷಿಯೇಟ್ ದಿಸ್ ಕ್ವಶನ್. ಯಾವ್ದು ರ್ಯಾಂಡಮ್ ಡಿಫ್ರೆನ್ಷಿಯೇಟ್ ಮಾಡೋಣ? ನೋಡಿ ಮೈಂಡಲ್ಲಿ ಡಿಫ್ರೆನ್ಷಿಯೇಟ್ ಫಸ್ಟ್ ಮಾಡಿ ಮಕ್ಕಳೇ. ಸೊ 1/√3 tan ಡಿಫ್ರೆನ್ಷಿಯೇಷನ್ 1 something, tan inverse of x is 1 differentiation, not integration. I'm asking you. Tan inverse of x is 1 / 1 + x². Again cos x ಡಿಫ್ರೆನ್ಷಿಯೇಟ್ ಮಾಡಿದಾಗ ಕಾಸ್ ಬಂದು ಮೈನಸ್ ಸೈನ್ ಅಂತ ಬರುತ್ತೆ ಅಲ್ವಾ? ಅಲ್ಲ ಕಣ್ರೋ, ಕಾಸ್ ಡಿಫ್ರೆನ್ಷಿಯೇಟ್ ಮಾಡಿ ಮೈನಸ್ ಬರುತ್ತಾನೆ. ಚೈನ್ ರೂಲ್. ನಾನು ನಿಮ್ಗೆ ಇಂಟಿಗ್ರೇಟ್ ಮಾಡಿ ಹೇಳ್ತಾ ಇಲ್ಲ, ಡಿಫ್ರೆನ್ಷಿಯೇಟ್ ಮಾಡಿ ಅಂತ ಹೇಳ್ತಾ ಇರೋದು. ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದಾಗ ನೋಡ್ರಪ್ಪ, tan ಇನ್ವರ್ಸ್ ಡಿಫ್ರೆನ್ಷಿಯೇಟ್ ಮಾಡಿದಾಗ 1/1 + x², ಆ ಎಕ್ಸ್ ಪ್ಲೇಸಲ್ಲಿ ಇದು ಬರುತ್ತೆ, ಇಂಟು ಕಾಸ್ ಡಿಫ್ರೆನ್ಷಿಯೇಷನ್ ಮೈನಸ್ ಸೈನ್ ಬರುತ್ತೆ. ಮೈನಸ್ ಸೈನ್ ಬಂದರೆ ಆ ಮೈನಸ್ನ ಕ್ಯಾನ್ಸಲ್ ಮಾಡೋದಕ್ಕೆ ಇನ್ನೊಂದು ಮೈನಸ್ ಮುಂದೆ ಇರಬೇಕು. ಯಾಕೆ ಅಂತ ಹೇಳಿದ್ರೆ ಮೇಲೆ ಪ್ಲಸ್ ಇದೆ, ಅಂದರೆ ಏನಾಗುತ್ತೆ ಈಗ ಪಾಸಿಟಿವ್ ಆನ್ಸರ್ಸ್ ಆಗೋದಿಲ್ಲ. ಸೊ ನನಗೆ ಮೈನಸ್ ಇರಲೇಬೇಕು. ದೇರ್ ಫೋರ್ ಈ ಬಿ ಮತ್ತು ಸಿ ಇಬ್ಬರೂ ಆಚೆ ಕಳ್ಸೋಣ ನಾವು. ಅರ್ಥ ಆಯ್ತಾ? ಈಗ ಸೊ ಲೆಟ್ಸ್ ನಾವು ಈ 2 ಆಪ್ಷನ್ ಬಂತ, ಈಗ ನಿಮ್ಗೆ ಅರ್ಥ ಆಯ್ತಾ? So what I said is, those who understood, again keep watching the video at 2x 3x with whatever you want. Those who not understood, please listen once again. Simple control ನಾನು ಡಿಫ್ರೆನ್ಷಿಯೇಟ್ ಮಾಡ್ತಾ ಇದ್ದೀನಿ ನೋಡಿ. 1/√3, see I just keep 1/√3 as it is ಮಕ್ಕಳೇ, ತಲೆ ಕೆಡಿಸ್ಕೊಬೇಡಿ. tan inverse differentiation ಯಾವುದು ಮಕ್ಕಳೇ? tan inverse differentiation, tan inverse of something differentiation 1 / 1 + cos x/3 the whole square ಅಂತ ಬರುತ್ತಾ? cos x differentiation minus sin x ಬರುತ್ತಾ? sin x/3 ಅಂತ ಬರುತ್ತಾ? ಚೈನ್ ರೂಲ್ ಕಂಡ್ರೋ. ಇಲ್ಲಿ ಮೈನಸ್ ಬರೋದ್ರಿಂದ ಅಲ್ಲಿ ಆಪ್ಷನಲ್ಲಿ ಪಾಸಿಟಿವ್ ಇದೆ, ದೇರ್ ಇಸ್ ನೋ ನೆಗೆಟಿವ್ ದೇರ್. ಸೊ ದಿಸ್ ಮೈನಸ್ ಶುಡ್ ಕ್ಯಾನ್ಸಲ್ ಔಟ್. ದಟ್ ಮೀನ್ಸ್ ದೇರ್ ಶುಡ್ ಬಿ ಒನ್ ಮೋರ್ ಮೈನಸ್ ಇನ್ ಫ್ರಂಟ್ ಆಫ್ ದಿಸ್. ದಟ್ ಮೀನ್ಸ್ ಯು ಕಾಂಟ್ ಹ್ಯಾವ್ ದ 2 ಪಾಸಿಟಿವ್ ನಂಬರ್ಸ್. ಇಟ್ ಹ್ಯಾಸ್ ಟು ಬಿ ಎನಿ ದಿಸ್ ಆರ್ ದಿಸ್. ಇವೆರಡಲ್ಲಿ ಅದು ಒಂದಾಗಿರಬೇಕು. ಅದೇ ಸಿಂಪಲ್ ಆಗಿ ಇದನ್ನು ನೀವು ಕ್ಯಾಲ್ಕುಲೇಟ್ ಮಾಡಿಸ್ಬೇಕಿಲ್ಲ, ಮೈಂಡಲ್ಲಿ ಹೇಳ್ಬೋದಲ್ವಾ? ತಲೆಗೆ ಹೇಳ್ಬೋದು ತಾನೆ, 2 ಆಪ್ಷನ್ ಆಗಲ್ಲ ಅಂದ್ಬಿಟ್ಟು. ಕಾಸ್ ಡಿಫ್ರೆನ್ಷಿಯೇಷನ್ ಮೈನಸ್ ಬರುತ್ತೆ, ಅಲ್ಲಿ ಮುಂದೆ ಪ್ಲಸ್ ಇದೆ, ದೇರ್ ಫೋರ್ ಅಲ್ಲಿ ಪ್ಲಸ್ ಬರಬೇಕು, ಬರೋದು ಸಾಧ್ಯ ಇಲ್ಲ. 2 ಹೋಯ್ತು ಆಪ್ಷನ್ನು. ನೆಕ್ಸ್ಟ್ ಈಗ ಲೆಟ್ಸ್ ಟೇಕ್ ನಾವು ಈ 2 ಆಪ್ಷನ್ಸಲ್ಲಿ ಯಾವುದಾಗಿರ್ಬೋದು ಅಂತ ನಿಮ್ಗೆ ಡೌಟ್ ಆಗಿರುತ್ತೆ. ಇದು ಆಗಿರ್ಬೋದು ಹೇಳೋಕ್ಕಾಗೋದಿಲ್ಲ. ಸೊ ನಾವು ಲೆಟ್ಸ್ ಕ್ವಿಕ್ಲಿ ಯಾವುದಾದ್ರು ಒಂದು ಆಪ್ಷನ್ ತೊಗೊಂಡು ಮಾಡೋಣ. ಒಂದು ಆಪ್ಷನ್ ಸಿಂಪಲ್, ನೀವು ಡೋಂಟ್ ಇಂಟಿಗ್ರೇಟ್ ದಿಸ್. ಇಂಟಿಗ್ರೇಷನ್ ಅಂತ ಹೇಳಿದ್ರೆ ಅಲ್ಲಿ ನಿಮ್ಗೆ ಅದು ಮೆಥಡೇ ಬೇರೆ, ಬಿಡಿ, ತಲೆ ಕೆಡ್ಸ್ಕೊಬೇಡಿ. ನೋಡಿ ಡಿಫ್ರೆನ್ಷಿಯೇಟ್ ಮಾಡಾಗಿದ್ದನ್ನು ಕೆನ್ ಐ ಕೀಪ್ 1/√3 ಔಟ್ಸೈಡ್ ಮಕ್ಕಳೇ? ಐ ಜಸ್ಟ್ ಕೀಪ್ 1/√3 ಔಟ್ಸೈಡ್, ಮೈನಸ್ ಆಚೆ ಇರುತ್ತೆ. ಓಕೆ, ಆ್ಯಂಡ್ ಡಿಫ್ರೆನ್ಷಿಯೇಷನ್ ಆಫ್ ಟ್ಯಾನ್ ಬಂದು 1 / ನೋಡಿ ನೆನ್ಪಿಟ್ಕೊಳ್ಳಿ, ಜಸ್ಟ್ ಸಾಲ್ವ್ ಮಾಡ್ತಾ ಇರಬೇಕು, ಯೋಚನೆ ಮಾಡ್ತಾ ಇರಬೇಕು. ಯು ಕಾಂಟ್ ಜಸ್ಟ್ ಕಂಪ್ಲೀಟ್ಲಿ ಸಾಲ್ವ್. 2 cos x/3, ದ ಮೊಮೆಂಟ್ ಐ ಡೂ ದ 3² ಹಿಯರ್, ಆ್ಯಂಡ್ ದೆನ್ ಅಗೇನ್ cos x ಡಿಫ್ರೆನ್ಷಿಯೇಷನ್ ಬಂದು 2 × cos x ಡಿಫ್ರೆನ್ಷಿಯೇಷನ್ಗೆ ಮೈನಸ್ sin x ಬರುತ್ತೆ, /3 ಅಂತ ಏನೋ ಬರುತ್ತೆ ನನಗೆ ಆನ್ಸರು. ಸೊ ಇದನ್ನು ಅಬ್ಸರ್ವ್ ಮಾಡಿ, ಕೇರ್ಫುಲ್ ಅಬ್ಸರ್ವ್ ಮಾಡಿ ಮಕ್ಕಳು. 3 3s are 9 ನೋಡಿ, ಅಬ್ಸರ್ವ್ ಮಾಡ್ರೋ, ಇಲ್ಲಿ 3 3s are 9, ಇಲ್ಲಿ 9 ಬರುತ್ತಾ? ಇಲ್ಲಿ 9 ಮೇಲೆ ಹೋಗುತ್ತಾ? 9 + 4 cos². ಅಲ್ಲಿ ನನಗೆ ಎಷ್ಟು ಬೇಕು? 3 + 4 cos² ಬೇಕು. ಅಂದರೆ 3+ ಅಂತ ಇಲ್ಲಿ 9 3 ಬೇಕು, √3 ಬರಬೇಕು. ಇಲ್ಲಿ ಆನ್ಸರ್ √3 ಬರಬೇಕು. ದೇರ್ಫೋರ್ ಆಪ್ಷನ್ ಇಸ್ ವಾಟ್? ಎ. ನೋಡಿ ಹೆಂಗೆ? ಸೊ ನಾವು ಮಾಡೋದೇ ಇಲ್ಲ. ನಾ ಇದನ್ನೇನೋ ಹೇಳೋದು ನಿಮಗೆ. ದಿಸ್ ಇಸ್ ವಾಟ್ ಐ ಟೀಚ್ ಯು. ಐ ಟೀಚ್ ಯು ಹೌ ಟು ಎಲಿಮಿನೇಟ್ 2 ಆಪ್ಷನ್ಸ್, ದೆನ್ ಹೌ ಟು ಸಾಲ್ವ್ ಓನ್ಲಿ ಅರ್ಧ ಸಾಲ್ವಿಂಗ್.
ದೆನ್ ದ ಮೊಮೆಂಟ್ ಯು ಸಾಲ್ವ್ ಹಾಫ್, ಯು ಶುಡ್ ಎವ್ರಿ ಟೈಮ್ ಯು ಕಮ್ ಟು ಹಾಫ್, ಅರ್ಧ ಸಾಲ್ವ್ ಮಾಡಿದ ತಕ್ಷಣ ಆಪ್ಷನ್ ಚೆಕ್ ಮಾಡ್ತಾ ಇರಬೇಕು. ಅರ್ಥ ಆಯ್ತು ನಾನು ಹೇಳಿದ್ದು? ಇಲ್ಲಿ ಏನಾಗಿದೆ ಹೇಳಿ, ಇಲ್ಲಿ 3 ಇದೆಯಾ, 3 3 9 ಬರುತ್ತಾ, 9 + 4x² ಮೇಲೆ 3 ಹೋಗುತ್ತಾ? ಯು ಕಾಂಟ್ ಗೆಟ್ ದಟ್ ದೇರ್. 3 + 4 ಬೇಕು. ಅಟ್ ದ ಮೊಮೆಂಟ್ ಇಫ್ ಐ ಹ್ಯಾವ್ √3 ಇಯರ್, ಒಂದು ವೇಳೆ ಇಲ್ಲಿ √3 ಇದ್ದಿದ್ರೆ ಸಿಂಪಲ್ ಕಂಡ್ರು, √3 ಡಿಫ್ರೆನ್ಸೇಷನ್ ಆಗುತ್ತೆ, 3² 3 ಬರುತ್ತಾ, 3 + 4 3 ಮೇಲೆ ಹೋಗುತ್ತೆ. ಆಬ್ವಿಯಸ್ಲಿ ಅಲ್ಲಿ ಇನ್ನೊಂದು 2 √3 ಇರೋದ್ರಿಂದ ಇಲ್ಲೆಲ್ಲೋ ಕ್ಯಾನ್ಸಲ್ ಆಗುತ್ತೆ ಮಕ್ಕಳೇ. ಯು ಕ್ಯಾನ್ ಜಸ್ಟ್ ಕ್ಯಾನ್ಸಲ್. 2 √3 ಇರುತ್ತೆ ಇಲ್ಲಿ ಬೇಸಿಕಲಿ, ಇದು 3 ಮೇಲೆ ಹೋಗುತ್ತೆ, 3 ಹೋಗುತ್ತೆ. ಯು ಕ್ಯಾನ್ ಗೆಟ್ ದ ಕ್ಯಾನ್ಸಲ್, ಯು ಕ್ಯಾನ್ ಗೆಟ್ ದ ಆನ್ಸರ್ ಆಸ್ ವಾಟ್, 2 √3. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ಸೊ ಯು ಕಾಂಟ್ ಹ್ಯಾವ್ 2 cos 3, ಯು ಶುಡ್ ಹ್ಯಾವ್ 2 cos √3. ಆ √3 ಇದ್ದರೆ ಆ್ಯಂಡ್ ಯು ವಿಲ್ ಹ್ಯಾವ್ ದಟ್ ಟೈಮ್ ಆಪ್ಷನಲ್ಲಿ ನಿಮ್ಗೆ 1/2 ರೂಟ್ ಬೇಕಾದ್ರೆ ನೀವು ಕ್ಯಾನ್ಸಲ್. ಇಫ್ ಯು ವಾಂಟ್ ಯು ಕ್ಯಾನ್ ಅಗೇನ್ ಸಿಂಪ್ಲಿಫೈ ಆ್ಯಂಡ್ ಡೂ ಇಟ್, ಬಟ್ ನಾಟ್ ರಿಕ್ವೈರ್ಡ್. ಸಪೋಸ್ ವಾಟ್ ಇಸ್ ಆನ್ಸರ್ ಇಸ್ 1/2. ನಿಮಗೋಸ್ಕರ ನಾನು ತೋರಿಸ್ತೀನಿ ಬೇಕಾದ್ರೆ. ಇಲ್ಲಿ 1/2 ಇದೆಯಾ, ನಾನು ಇಲ್ಲಿ √3 ತೊಗೊಂಡ್ಲ, ಈಗ √3 ತೊಗೊಂಡ್ರೆ ಸೊ 2 cos √3 ಡಿಫ್ರೆನ್ಸೇಷನ್ ಆಗುತ್ತೆ. ಇಲ್ಲಿ √3 ಇದೆ ನನಗೀಗ ನೋಡಿ. ಓಹೋ ವೈರಿ ಬ್ಯೂಟಿಫುಲ್ ಮ್ಯಾನ್. √3² ಇಸ್ 3 ಬರುತ್ತೆ, ಇಲ್ಲಿ √3 ಮೇಲೆ ಹೋಗುತ್ತೆ, 3 ಆಗುತ್ತೆ. So the moment it becomes 3, √3 into √3 is 3, and that 3 will get cancelled, and this 2 will get cancelled. Minus will become plus. You will get sin x divided by 3 + 4x². sin x by 3 + 4x². Simple. ನೋಡಿ ಹಿಂಗೆ ಬಂತು, ಬರುತ್ತೆ. ನೀವು ಅಷ್ಟು ಮಾಡಿಸ್ ನೆಸಿಟಿ ಇಲ್ಲ. The moment you got no D is not the answer, go to the other option. ಅರ್ಥ ಆಯ್ತಾ? ಸೇಮ್ ಫಿಸಿಕ್ಸಲ್ಲೂ ಅಷ್ಟೇ. ನೆಗೆಟಿವ್ ಎಲಿಮಿನೇಷನ್ ಕಲ್ತಿಲ್ಲ ಅಂತ ಹೇಳಿದ್ರೆ ನೀವು ಪಾಸಿಟಿವ್ ನೆಗೆಟಿವ್ ಕೊಟ್ಟಾಗ CET ಯಾರು ಹೌ ಕ್ಯಾನ್ ಯು, ಇದು ಆ್ಯಕ್ಚುಲ್ ಮೆಥಡ್ ಗೊತ್ತಾ ಮಕ್ಕಳ? ಇದನ್ನ ನೀವು ಬುಕ್ ಓಪನ್ ಮಾಡಿ, sin x divided by 3 ಇರುತ್ತಾ? ಐ ಥಿಂಕ್ ವಿ ಹ್ಯಾವ್ ಟು ರೈಟ್ 3 ಆಸ್ ವಾಟ್, ಐ ಥಿಂಕ್ ವಿ ಕ್ಯಾನ್ ಡೂ ದಿಸ್. ಯು ಕ್ಯಾನ್ ಟೇಕ್ cos x as t, ಆ್ಯಂಡ್ ನಂತರ ಯು ವಿಲ್ ಗೆಟ್ ಲೈಕ್ sin t divided by 3 + 4t² ಬರುತ್ತೆ. ಆ್ಯಂಡ್ ಯು ಹ್ಯಾವ್ ಟು ಟೇಕ್ ದಟ್ 4/3 ಔಟ್, ಯು ಗೆಟ್ ಇನ್ 1 + 1/t². ದೆನ್ ಯು ಗೆಟ್ ಆಫ್ ಥಿಂಗ್ ಯು ಗೆಟ್ ಇನ್ಸ್ಟೆಡ್ ಆಫ್ ದ್ಯಾಟ್. ನೋಡಿ ಇಷ್ಟೇ simple. Now question, look at this question. Oh my god, ನೀವು ನೋಡಿದ ತಕ್ಷಣ ಭಯ ಬೀಳ್ತೀರಾ. ಮತ್ತೆ ಏನು ಮಾಡ್ತೀರಾ ಈಗ? whenever I say indifferent integrals, don't do integration, do differentiation. Now ಏನು ಮಾಡೋಣ ಈಗ? ಫಸ್ಟ್ ಈಗ ಸಿಂಪಲ್. ಸೊ ನಾನು ನಿಮ್ಗೆ ಯಾವ್ದು ಆಪ್ಷನ್ ನೋಡಿ, ಸ್ವಲ್ಪ ಟೆಕ್ನಿಕ್ ಯೂಸ್ ಮಾಡಿ. ಎಲ್ಲಾದ್ರಲ್ಲೂ 6 ಕೊಟ್ಟಿದ್ದಾರಾ? ಎಲ್ಲ 6 ಕೊಟ್ಟಿದ್ದಾರಾ? ಮೇ ಬಿ ದಿಸ್ ಕೆನಾಟ್ ಬಿ ದ ಆನ್ಸರ್. ಮೇ ಬಿ ನಾಟ್ ಶ್ಯೂರ್, ಬಿಕಾಸ್ ಎಲ್ಲ ಕಡೆ 6 ಇರೋದ್ರಿಂದ this D may not be the answer. ಅರ್ಥ ಆಯ್ತಾ? ಸೊ ಮೇ ಬಿ 1/6 ಮೇ ಬಿ ಎಲ್ಲದಲ್ಲೂ 2 tan x 2/3 ಕೊಟ್ಟಿರೋದ್ರಿಂದ ಮೇ ಬಿ ದಿಸ್ ಕೆನಾಟ್ ಬಿ ದ ಆನ್ಸರ್. ಮೇ ಬಿ ಐ ಮೇ ನಾಟ್ ಬಿ ಶ್ಯೂರ್. ಅರ್ಥ ಆಯ್ತಾ? ಇಫ್ ಐ ಡೂ ಯಾವ್ದಾದ್ರು ಒಂದು ತೊಗೊಂಡು ಡಿಫ್ರೆನ್ಷಿಯೇಟ್ ಮಾಡಿ ಗೊತ್ತಾಗ್ಬಿಡುತ್ತೆ. ಬಟ್ ಐ ಆಮ್ ಜಸ್ಟ್ ಟೆಲಿಂಗ್ ಯು ದಿಸ್ ಒನ್ ಶುಡ್ ಬಿ ದರ್. ಓಕೆ, ಮೇ ಬಿ ವಿ ನಾಟ್ ಶ್ಯೂರ್ ಅಬೌಟ್. ಈಗ ಎಕ್ಸಾಮಲ್ಲಿ ಕೊಟ್ಟಿದ್ರೆ ಈ ಥರ ಲಾಜಿಕ್ ಯೂಸ್ ಮಾಡ್ಬೋದು, ಗ್ರೂಪ್ ಮಾಡಿಕೊಂಡು ಮಾಡ್ಬೋದು. ಈಗ ಲೆಟ್ಸ್ ಟ್ರೈ ಟು ಸಾಲ್ವ್ ದಿಸ್ ಕ್ವಶನ್ ನಾವು. ಓಕೆ, ಯಾವ್ದಾದ್ರು ಒಂದು ತೊಗೊಳ್ಳೋ, ಯಾವ್ದಾದ್ರು ನಿಮ್ಗೆ ಯಾವ್ದು ಬೇಗ ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ಯಾವ್ದಾದ್ರು ಒಂದು ತೊಗೋಣ. ದಿಸ್ ವಿ ಮೇ ಥಿಂಕ್ ನಿಮ್ಗೆ ಯಾವ್ದು ಒಂದು ಆಪ್ಷನ್ ಸಸ್ಪಿಷಿಯಸ್ ಇದ್ದರೆ ಅದನ್ನು ತೊಗೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ಲೆಟ್ ಮಿ ಟೇಕ್ ದ ಆಪ್ಷನ್ ಎಸ್ ಸಿ. ನಾನು ಆಪ್ಷನ್ ಸಿ ಆಗ್ತದೆ ನಂಗೆ ಗೊತ್ತಾ ಆನ್ಸರ್ ಆಪ್ಷನ್ ಎ ಅಂದ್ಬಿಟ್ಟು ಐ ಆಮ್ ನಾಟ್ ಟೇಕಿಂಗ್ ಆಪ್ಷನ್ ಎ, ಸೊ ದಟ್ ಐ ವಿಲ್ ಟೇಕ್ ಅದರ್ ಆಪ್ಷನ್, ರಾಂಗ್ ಆಪ್ಷನ್ ಐಲ್ ಟೇಕ್ ಇಟ್, ಸೊ ದಟ್ ಐ ಟೆಲ್ ಯು ಹೌ ಟು ಡೂ ಇಟ್. ನೋಡ್ರ 6 ಮೈಂಡಲ್ಲಿ ಡಿಫ್ರೆನ್ಷಿಯೇಟ್ ಮಾಡಿ. ಡಿಫ್ರೆನ್ಸಿಯೇಷನ್ ಆಫ್ ಟ್ಯಾನ್ ಏನರಪ್ಪ, 1/1 ಪ್ಲಸ್ ಇದ್ರ ಸ್ಕ್ವಯರು 4 4 tan² x ಡಿವೈಡೆಡ್ ಬೈ 9 ಅಂತ ಬರುತ್ತೆ. ಓಕೆ, ಇಂಟು ಡಿಫ್ರೆನ್ಸಿಯೇಷನ್ ಆಫ್ 2/3 ಹಾಗೆ ಇರುತ್ತೆ. ಡಿಫ್ರೆನ್ಸಿಯೇಷನ್ ಆಫ್ tan x ಬಂದು sec² x ಅಂತ ಬರುತ್ತೆ. sec² x ನಥಿಂಗ್ ಬಟ್ 1/cos² x ಅಂತ ಬರ್ಕೋಬೋದು. ಆರ್ ಯು ಕ್ಯಾನ್ ರೈಟ್ sec² x ಆಲ್ಸೋ ಇಫ್ ಯು ವಾಂಟ್. ನೋಡಿ ಮಕ್ಕಳೇ, ನೋಡಿ ಕೇರ್ಫುಲ್ ಅಬ್ಸರ್ವ್ ಮಾಡಿ. ಇಲ್ಲಿ 9 ಬರುತ್ತಾ, ಮೇಲೆ 9 ಹೋಗುತ್ತಾ? ಸಿ ಆಪ್ಷನಲ್ಲಿ ಯಾವುದೇ ಥರ ಟರ್ಮ್ ಇಲ್ಲ, ಅಲ್ಲಿ ಮೇಲೆ 9 ಬರುತ್ತಾ, ಅಲ್ಲಿ 9 ಹೋಗುತ್ತಾ? ಯು ಹ್ಯಾವ್ ಲೈಕ್ 3 3 ಕ್ಯಾನ್ಸಲ್ ಆಯಿತಾ? ಸೊ 3 3 ಕ್ಯಾನ್ಸಲ್ ಆದರೆ ನಿಮಗೆ ನೋಡಿ 9 ಮೇಲೆ ಹೋದಾಗ 9 × 3 ಕ್ಯಾನ್ಸಲ್ ಆಗಿ 3 ಉಳಿದಿರುತ್ತೆ. ಇಲ್ಲಿ 3 × 6 ಐ ಆಮ್ ಗೆಟಿಂಗ್ ವೆರಿ ಬಿಗ್ ನಂಬರ್ ಮ್ಯಾನ್. ಐ ಡೋಂಟ್ ನೋ ಎನಿ ಬಿಗ್ ನಂಬರ್ ಲೈಕ್ ದಟ್ ದೇರ್ ನ್ಯೂಮರೇಟರ್. ದಟ್ ಮೀನ್ಸ್ ವಾಟ್? ದಿಸ್ ಶುಡ್ ಗೆಟ್ ಕ್ಯಾನ್ಸಲ್ಡ್. ನಾನು ಹೇಳಿ ನಿಮ್ಗೆ ಅರ್ಥ ಆಯ್ತಾ? ಈಗ ಅದು ಅರ್ಥ ಏನು? 9 ಇಲ್ಲಿ ಬರುತ್ತೆ, ಇಲ್ಲಿ 9 ಇಲ್ಲಿ ಬರುತ್ತೇನೋ, 9 ಇಲ್ಲಿ ಬರುತ್ತಾ? ಈ 9 ಮೇಲೆ ಹೋಗುತ್ತಾ? ಯು ವಿಲ್ ಜಸ್ಟ್ ಗೆಟ್ 9 ಡಿವೈಡೆಡ್ ಬೈ, ನೋಡಿ ಐ ವಿಲ್ ಜಸ್ಟ್ ಶೋ ಯು ಫಾರ್ ದ ಸೇಕ್ ಆಫ್ ಟೆಲ್ಲಿಂಗ್ ಯು. ಕೆಲವು ಮಕ್ಕಳು ಪಾಪ ಅರ್ಥ ಆಗೋದಿಲ್ಲ, ಕೆಲವೊಬ್ರು ಅರ್ಥ ಆಗುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಬಟ್ ನೀವು ಎಕ್ಸಾಮಲ್ಲಿ ತಲೆ ಉಪಯೋಗಿಸ್ಬೇಕು. ನೋಡಿ ಇಲ್ಲಿ 6 ಇದೆಯಾ? ನಾನು ಇದು 3 3 ಕ್ಯಾನ್ಸಲ್ ಆಯ್ತಪ್ಪ, ಇಲ್ಲಿ 3 2 6 ಬರ್ತಾ ಇದೆ. ಬಟ್ ನಂಗೆ ಕ್ಲಿಯರ್ಲಿ ನೋಡಿ ಅಲ್ಲಿ 6 ಏನು ಇಂಥದ್ದು ಏನಿಲ್ಲ ನ್ಯೂಮಿನೇಟರಲ್ಲಿ. ನೋಡಿ 3 3 ಕ್ಯಾನ್ಸಲ್ ಆಯ್ತಾ, ಇಲ್ಲಿ 6 ಬಂತ. ಒಂದು ವೇಳೆ ಇನ್ಸ್ಟೆಡ್ ಆಫ್ 6 ಇಫ್ ಐ ಹ್ಯಾಡ್ 1/6, instead of 6 if I had 1/6, 6 cancels, then I will get something like cos² x. Then we can get tan sin by cos ಬರ್ಕೊಂಡು cos ಇಲ್ಲಿ ಬರ್ಕೊಂಡು ಏನೋ ಮಾಡ್ಬೋದು ನಾವು. ಬಟ್ ಅದು ಕ್ಯಾನ್ಸಲ್ ಆಗಬೇಕು ತಾನೆ. ದಟ್ ಮೀನ್ಸ್ ವಾಟ್? ಯು ಶುಡ್ ಹ್ಯಾವ್ ಆನ್ಸರ್ಸ್ 1/6, ವಿಚ್ ಆಸ್ 1/6. ನೋಡಿ ಅರ್ಥ ಆಯ್ತಾ?
ಸೊ ದಿಸ್ ಈಸ್ ಹೌ ಯು ಶುಡ್ ಸಾಲ್ವ್ ಇಟ್ ಮಕ್ಕಳೇ. ಆ್ಯಕ್ಚುಲ್ ಮೆಥಡ್ ಏನೋ ಬಿಡಿ, ಬೇಕಾಗಿಲ್ಲ, ಹೋಗಿ ಬುಕ್ ಓಪನ್ ಮಾಡಿ. ಐ ಥಿಂಕ್ ಯು ಶುಡ್ ಟೇಕ್ 3 sin square ಅಲ್ವಾ, ಯು ಹ್ಯಾವ್ ಟು ಟೇಕ್ 3 ಫ್ರಮ್ ಇಯರ್ 5. ಓಕೆ, ಯು ಶುಡ್ ಗೆಟ್ ಸಮಥಿಂಗ್. ಇಫ್ 3 ಔಟ್ ಯು ಟೇಕ್ ಇಯರ್ 3 sin square plus 3 cos square ಬರುತ್ತೆ, ಆ್ಯಂಡ್ ಅದು 1 ಆಗುತ್ತೆ. ನಿಮಗೇನೋ 4 + 5 cos square ಏನೋ ಬರುತ್ತೆ. ಅಗೇನ್ ಯು ಹ್ಯಾವ್ ಟು ಗೋ ವಿತ್ ದ ಸೇಮ್ ಪ್ರೀವಿಯಸ್ ಮೆಥಡ್ ಆ್ಯಂಡ್ ಗೆಟ್ ದ ಆನ್ಸರ್ಸ್. ಒಂದು ವೇಳೆ ವಾಟ್ ಇಫ್ ಯು ನಾಟ್ ಗೆಟ್ಟಿಂಗ್ ಇಟ್, ದಟ್ ಹೌ ಟು ಡೂ ಇಟ್. ಅದನ್ನ ಪಾಪ ಮಕ್ಕಳಿಗೆ ಅದನ್ನ ತೊಗೊಂಡೋಗೇ ಬರೋದಿಲ್ಲ ನಿಮ್ಗೆ ಎಷ್ಟೊಂದು ಜನಕ್ಕೆ. ನಾನು ಅದೇ ಹೇಳ್ತಾ ಇದ್ದೀನಿ, ಡಿಫ್ರೆನ್ಸಿಯೇಷನ್ ಯೂಸ್ ಮಾಡ್ಕೊಂಡು ಮಾಡ್ರೋ, ಡಿಫ್ರೆನ್ಸಿಯೇಷನ್ ಯೂಸ್ ಮಾಡ್ಕೊಂಡು ಮಾಡ್ತೀರಾ ನೀವು. ಸಿಂಪಲ್, ಅರ್ಥ ಕ್ಲಿಯರಾಗಿ. ದೇರ್ಫೋರ್ ದ ಆಪ್ಷನ್ ಡಿ ಕೆನಾಟ್ ಬಿ ದ ಆನ್ಸರ್ ಈವನ್ ಇಫ್ ಯು ಗೋ ಫಾರ್ ಗ್ರೂಪಿಂಗ್ ಮೆಥಡ್. ನೋಡಿ, ಈವನ್ ಇಫ್ ಯು ಗ್ರೂಪಿಂಗ್ ಮೆಥಡ್, ಇಲ್ಲಿ ಗ್ರೂಪ್ ಯೂಸ್ ಮಾಡೋಣ. ಸರ್ ನಂಗೆ ಏನೂ ಗೊತ್ತಾಯಿಲ್ಲ ಸರ್, ಏನು ಮಾಡೋದು ಎಕ್ಸಾಮಲ್ಲಿ, ಇಂಟಿಗ್ರೇಷನ್ ಟಫ್ ಅಂತ ಹೇಳ್ತೀರಾ. ಓಕೆ ಅಪ್ಪ, ಲೆಟ್ಸ್ ಟ್ರೈ ಟು ಸಾಲ್ವ್ ದಮ್ ಗ್ರೂಪ್ಸ್. ಎಕ್ಸಾಮಿನರ್ ಏನು ಮಾಡ್ತಾರೋ, ಎಕ್ಸಾಮಿನರು ನಿಮಗೆ ಯಾವುದಾದ್ರೂ 3 ಆಪ್ಷನ್ ನೋಡಿ, 2 tan x, 2 tan x, 2 x. ಐ ಡೋಂಟ್ ಥಿಂಕ್ ದಿಸ್ ಕ್ಯಾನ್ ಬಿ ದ ಆನ್ಸರ್. ಗ್ರೂಪಿಂಗ್ ಲಾಜಿಕ್ ಯೋಚನೆ ಮಾಡೋಣ. ಎಲ್ಲದರಲ್ಲೂ 6 ಇದೆ, ಇದ್ರಲ್ಲಿ 6 ಇಲ್ಲ, ನೀನು ಆಚೆ ಹೋಗು. ಇಲ್ಲಿ 1/6 ಇದೆ, 6 ಇದೆ. ಅವ್ರು 2 ಸತಿ 1/6 ಕೇಳಿದ್ದಾರೆ. ದಟ್ ಮೀನ್ಸ್ ದಟ್ ಮೇ ಬಿ ಆನ್ಸರ್ ಇಸ್ 1/6. ಮೇ ಬಿ ವಿ ನಾಟ್ ಬಿ ಟ್ರೂ. ದಿಸ್ ಈಸ್ ದ ಲಾಜಿಕಲ್ ಎಕ್ಸಾಮಿನರ್ ಪಾಯಿಂಟ್ ಆಫ್ ವ್ಯೂ. ಹಿಂಗೆ ಮಾಡ್ಬೋದು ನೀವು, ಬಟ್ ದೇರ್ ಇಸ್ ನೋ ಮ್ಯಾಥಮೆಟಿಕ್ಸ್ ಹಿಯರ್. ಬಟ್ ಇಫ್ ಯೂಸ್ ಲಿಟಲ್ ಮ್ಯಾಥಮೆಟಿಕ್ಸ್ ಅಡಿಷನ್ ಟು ದಟ್, ಯು ಕ್ಯಾನ್ ಗೆಟ್ ದ ಆನ್ಸರ್ ವೆರಿ ಈಸಿಲಿ. ಅರ್ಥ ಆಯ್ತಾ? ಸೊ ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ನಾವು. ಇಂಟಿಗ್ರೇಷನ್ ಆಫ್ ಲಾಗ್ y(x + 1 x + 2). ನೋಡಿ, ಅಗೇನ್ ಐ ವಿಲ್ ಸಿ ಲಾಟ್ ಆಫ್ ಪೀಪಲ್ ಆ್ಯಕ್ಚುಲಿ ಏನು ಗೊತ್ತಾ, ಐ ಸಿ ಲಾಟ್ ಆಫ್ ಇಂಟಿಗ್ರೇಷನ್. ನೀವು ಏನಾದ್ರು ಇಂಟಿಗ್ರೇಷನ್ ಶಾರ್ಟ್ಕಟ್ಸ್ ಅಂತ ಹೇಳಿದ್ರೆ ಏನೋ ಒಂದು ಫಾರ್ಮುಲಾ ಕೊಟ್ಬಿಡ್ತಾರೆ ನಿಮಗೆ. ದೆಲ್ ಗಿವ್ ಒಂದು ಫಾರ್ಮುಲಾ, ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡಿ ಅಂತ ಹೇಳ್ತಾರೆ. ಕ್ಯಾನ್ ಯು ಈವನ್ ನಮ್ಮ ಸಿಂಪ್ಲಿಫೈ, ನೀವು ಇಫ್ ಯು ಆರ್ ಸಿಂಪ್ಲಿಫೈ ಆನ್ಲೈನ್ ಸ್ಟೂಡೆಂಟ್, ಐ ಹ್ಯಾವ್ ಗಿವನ್ ಲಾಟ್ ಆಫ್ ಫಾರ್ಮುಲಾಸ್. ನಿಮ್ಗೆ ಗೊತ್ತಿರುತ್ತೆ, ಕಾನ್ಸೆಪ್ಟ್ ಕ್ಯಾಪ್ಚರ್ ವಿಡಿಯೋದಲ್ಲಿ ಇಂಟಿಗ್ರೇಷನಲ್ಲಿ ಒಂದು 30 ಫಾರ್ಮುಲಾಸ್ ಕೊಟ್ಟಿದ್ದೀನಿ ನಿಮಗೆ. 30 ಫಾರ್ಮುಲಾಸ್ ಕೊಟ್ಟಿದ್ದೀನಿ. ಇದಕ್ಕೆ ಎಲ್ಲದಕ್ಕೂ ಒಂದು ಫಾರ್ಮುಲಾ ಕೊಟ್ಟಿದ್ದೀನಿ ನಿಮಗೆ, ಈ ಥರ ಬಂದರೆ ಮಾಡಿ, ಈ ಥರ ಬಂದರೆ ಮಾಡಿ ಅಂತ. ಅಟ್ ದ ಸೇಮ್ ಟೈಮ್ ಐ ಟೋಲ್ಡ್ ಯು, ಇವೆಲ್ಲ ನೆನ್ಪಿಟ್ಕೊಂಬಿಡಿ ನೀವು. ಐ ವಿಲ್ ನಾಟ್ ಯೂಸ್ ದಿಸ್ ಫಾರ್ಮುಲಾಸ್ ಅಟ್ ಆಲ್ ಅಂತ. ಬಿಕಾಸ್ ಯಾವುದೋ ಒಂದು ಮೆಥಡ್ಗೆ ಒಂದು ಫಾರ್ಮುಲಾ ಇರುತ್ತೆ ಮಕ್ಕಳೇ. ಪೀಪಲ್ ಕಾಲ್ ದಿಸ್ ಅ ಶಾರ್ಟ್ಕಟ್. ದಟ್ ಈಸ್ ರಾಂಗ್. ಯಾವುದು ಹಂಗಂದರೆ ಪಾಪ ನೀವು ಆಲ್ರೆಡಿ ಎಷ್ಟೊಂದು ಫಾರ್ಮುಲಾಸ್ ಕಲಿತಾ ಇರ್ತೀರ. ಅದರಲ್ಲಿ ಒಂದು ಮೆಥಡ್ಗೆ ಒಂದು ಫಾರ್ಮುಲಾ, ಒಂದು ಮೆಥಡ್ಗೆ ಒಂದು ಫಾರ್ಮುಲಾ, ಒಂದು ಕ್ವಶನ್ಗೆ ಒಂದು ಫಾರ್ಮುಲಾ. ದಿಸ್ ನಥಿಂಗ್ ಆಸ್ ನಾಟ್. ಡೋಂಟ್ ಡೂ ದ್ಯಾಟ್ ಮಕ್ಕಳೇ. ಆ ಥರ ಮಾಡಿದ್ರೆ ಆಗೋದಿಲ್ಲ. ಏನು ಹೌ ಮೆನಿ ಫಾರ್ಮ್ಸ್ ರಿಮೆಂಬರ್ ಪಾಪ, ನಾಟ್ ಪಾಸಿಬಲ್. ನಾವು ಕಮಾನ್ ಗೆಟ್ ದ ಆನ್ಸರ್ ಫಾರ್ ದಿಸ್. ಕಾಮನ್ ಸೆನ್ಸ್ ಯೂಸ್ ಮಾಡಿ, ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡೋಣ. ಅಲ್ಲ ಕೊಂಡ್ರೋ, ಇದು ಪಾರ್ಷಲ್ ಫ್ರಾಕ್ಷನ್ಸ್ ತಾನೆ. ಪಾರ್ಷಲ್ ಫ್ರಾಕ್ಷನ್ ತೊಗೊಂಡ್ರೆ x + 1 x + 2 ಇರೋದು ಹೆಂಗೆ x - 1 x - 2 ಆಗ್ಬಿಡುತ್ತೆ? ಆಗೋದಿಲ್ಲ. ಹೌ ಇಟ್ಸ್ ಪಾಸಿಬಲ್ ಮ್ಯಾನ್? ಐ ಗೆಟ್ 1/x + 1 1/x + 2. ಈ ಇಂಟಿಗ್ರೇಟ್ ವಿಲ್ ಗೆಟ್ ದ ಆನ್ಸರ್ log x + 1 log x + 2. ಅದರಿಂದ ಆಗೋದಿಲ್ಲ. 2 ಆಪ್ಷನ್ ಹೋಯ್ತಾ? ಇನ್ನು 2 ಆಪ್ಷನ್ಸ್ ಇದೆ. ನಮ್ಗೆ ಲಾಜಿಕ್ ಇಲ್ಲೇನು ಅರ್ಥ ಆಗ್ತಾಯಿಲ್ಲ ನಮಗೀಗ. ಅಫ್ಕೋರ್ಸ್ ನಿಮಗೆ ಪಾರ್ಷಲ್ ಫ್ರಾಕ್ಷನ್ ಬಂದರೆ ಮಾಡ್ಬೋದು. ಪಾರ್ಷಲ್ ಫ್ರಾಕ್ಷನ್ ಕ್ವಶನ್ ಬರ್ತದೆ CET ಮತ್ತೆ ಒಂದು 4 ಕ್ವಶನ್ ಬಂದಿದೆ ಪಾರ್ಷಲ್ ಫ್ರಾಕ್ಷನ್ಸು. ಅಗೇನ್ ಐ ವಿಲ್ ಟೀಚ್ ಯು ಶಾರ್ಟ್ಕಟ್ಸ್. ಐ ಹ್ಯಾವ್ ಟೇಕನ್ ಶಾರ್ಟ್ ಪಾರ್ಷಲ್ ಫ್ರಾಕ್ಷನ್ಸ್ ಆಲ್ಸೋ. ಅದು ಈಸಿಯಾಗಿ ಮಾಡ್ಬೋದು ನೀವು. ಈಗ ನಂಗೆ 2 ಆಪ್ಷನ್ ಗೊತ್ತಿಲ್ಲ ಯಾವುದು ಅಂದ್ಬಿಟ್ಟು ನಾವೇನು ಮಾಡಿ, ಯಾವುದೋ ಒಂದು ತೊಗೊಳ್ಳಿ ಆಪ್ಷನ್ನ, ಡಿಫ್ರೆನ್ಷಿಯೇಟ್ ಮಾಡಿ. ಇಂಟಿಗ್ರೇಟ್ ಮಾಡಬೇಡಿ. ನೋ ಇಂಟಿಗ್ರೇಷನ್, ಡಿಫ್ರೆನ್ಸಿಯೇಷನ್. ಲಾಗ್ ಸಮಥಿಂಗ್ 1/something ಅಂದರೆ ಏನು? ಇದು ರೆಸಿಪ್ರೋಕಲ್ ಆಗುತ್ತೆ. x/2 + x + 1 ಇಂಟು ನಿಮ್ದೆಲ್ಲ ಫೇವ್ರೇಟ್ ಮೇರಪ್ಪ u/v ರೂಲ್. ಇವೇ ಇದೆಲ್ಲ ಮಾಡ್ತಾರೆ ಬಿಡಿ ನೀವು. u/v ಅಂದರೆ u' v + v' ಅಂದರೆ x + 1 ಡಿಫ್ರೆನ್ಸಿಯೇಷನ್ x ಇಂಟು x + 1. ದ ಮೊಮೆಂಟ್ ಯು ಗೆಟ್ ನೋಡಿ x + 1 x + 2 ಹೋಲ್ ಸ್ಕ್ವೇರ್, x + ಕ್ಯಾನ್ಸಲ್ ಆಯಿತಾ? ನೋಡಿ ಇಲ್ಲಿ ಕ್ಲಿಯರಾಗಿ ನಿಮಗೆ ಎಕ್ಸಸ್ ಕ್ಯಾನ್ಸಲ್ ಆಗುತ್ತೆ. ಕ್ಲಿಯರ್ಲಿ ಪಾಸಿಟಿವ್ ಬರ್ತಾ ಇದೆ, ಕ್ಲಿಯರ್ಲಿ ಪಾಸಿಟಿವ್. ದಟ್ ಮೀನ್ಸ್ ಯು ಆರ್ ಎಕ್ಸಾಕ್ಟ್ಲಿ ಗೆಟಿಂಗ್ ದಟ್ ಆನ್ಸರ್. Positive. There is no negative sum here. Therefore, the option is C is the correct answer. So, what if I differentiate this, sir? If you differentiate this, x + 1 will come here, x + 2 will come here. You get a negative sign clearly. But there is no negative there. Outside there is no negative term. Therefore, this option cannot be the answer. ಅರ್ಥ ಆಯ್ತಾ? ಸಿಂಪಲ್. ಇದಕ್ಕೆ ಮತ್ತೆ ಏನೋ ಮೆಥಡ್ಸು, ಫಾರ್ಮುಲಾಸು, ಸ್ಟ್ಯಾಂಡರ್ಡು ಅವೆಲ್ಲ ಬೇಕಾಗಿಲ್ಲ. ನಾನು ಹೇಳ್ತಾ ಇದ್ದಾನೆ ಅಲ್ಲಿ ನಿಮ್ಗೆ ಬೇಕಾದ ಇಫ್ ಯು ವಾಂಟ್ ಮೆಥಡ್ಸ್, ಐ ಕ್ಯಾನ್ ಗಿವ್ ಎವ್ರಿ ಒನ್ ಟೈಪ್ ಕ್ವಶನ್ ಒನ್ ಮೆಥಡ್. ಫಸ್ಟೇ CET 75 ಚಾಪ್ಟರ್ ಇರುತ್ತೆ, ಅಲ್ಲಿ 15 ಬಿಟ್ಕೊಬೇಕು. ಪ್ಲಸ್ ಈ ಅಡಿಷನಲ್ ಮೆಥಡ್ಸ್, ಫಾರ್ಮುಲಾಸ್ ಬೇರೆ. ಲಾಜಿಕ್ ಅದಕ್ಕೆ ಹೇಳೋದು, ಕಾನ್ಸೆಪ್ಟ್ ಯೂಸ್ ಮಾಡ್ಕೊಂಡು ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ ನೋಡಿ. ಇದಂತೂ ನೀವು ಯಾವ್ದಾದ್ರು ಬುಕ್ ಓಪನ್ ಮಾಡಿಬಿಟ್ರೆ ನೀವು PYQs ದೇ ಗಿವ್ ಸೋ ಲೆಂತಿ ಮೆಥಡ್ಸ್. ನೋಡ್ರೋ, ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಗ್ರಾಫ್ ಅರ್ಥ ಮಾಡ್ಕೊಂಬಿಟ್ರೆ ಸಾಕು ನೀವು ಹೆಂಗಿರುತ್ತೆ ಗ್ರಾಫ್ ಅಂತ. ಇದು ಸ್ಟೆಪ್ ಫಂಕ್ಷನಾ, ಸಮಾಟ್ ಲೈಕ್ ದಿಸ್ಸಾ ನೋಡಿ. 0 to 1 0ನಾ, 1 to 2 1 to 2 ಈ ಥರ ಇರುತ್ತಾ? 2 to 3 ಈ ಥರ ಇರುತ್ತಾ? 3 to 4 ಈ ಥರ ಇರುತ್ತಾ? ಅರ್ಥ ಆಯ್ತಾ? ನೋಡಿ, 1 to 2 2 to 3 3 to 4 ಈ ಥರ ಇರುತ್ತಾ? ಅವರು ಏರಿಯಾ ಆಫ್ ದಿಸ್ ಅಂತ ಕೇಳ್ತಾ ಇರೋದು ನಿಮಗೆ. 0 to 4 ಇಂಟಿಗ್ರೇಟ್ ಮಾಡೋದು ಏರಿಯಾ ಎಷ್ಟು ಅಂತ ಕೇಳ್ತಾ ಇದ್ದಾರೆ.
ಏರಿಯಾ ಅಂದರೆ ಈ ಬಾಕ್ಸ್ಗಳ್ದು ಗ್ರಾಫಾ, ಈ ಬಾಕ್ಸ್ಗಳ್ದು ಗ್ರಾಫಾ ನಿಮಗೆ. ಸೊ ಹೌ ಯು ಗೋನ್ ಟು ಫೈಂಡ್ ದಿಸ್ ಒನ್ ನಾವು? 2 - 1 ವಿಡ್ತ್ 1, 2 - 1 ಅಂದರೆ ವಿಡ್ತ್ 1 ಇಂಟು ಹೈಟ್ 1 ಪ್ಲಸ್ 3 - 2 ಅದು ವಿಡ್ತ್ 1, 3 - 2 ಇಂಟು ವಿಡ್ತ್ ಹೈಟ್ 2 ಪ್ಲಸ್ 4 - 3 ಇಂಟು ಹೈಟ್ ಬಂದು 3. ಸರ್ ಏನು ಸರ್ ನೀವು ಶಾರ್ಟ್ಕಟ್ ಹೇಳ್ಕೊಡ್ತೀವಿ ಅಂದ್ಬಿಟ್ಟು ಏನೋ ಹೇಳ್ಕೊಡ್ತಾರೆ ಅಂದ್ಬಿಟ್ಟು ಕೇಳ್ಬೋದು. ದಿಸ್ ಇಸ್ ದ ಲಾಜಿಕ್ ಮಕ್ಕಳು ಅಷ್ಟೇ. ನೀವು ಇದನ್ನು ಮಾಡಿದ್ರೆ ನಿಮ್ಗೆ ಏನು ಬರುತ್ತೆ? 1 + 2 + 3 ಪ್ಲಸ್ ಇಟ್ಸ್ ನಥಿಂಗ್ ಬಟ್ ಸಮ್ ಆಫ್ n ಟರ್ಮ್ಸ್ ಮ್ಯಾನ್ ಲಿವಿಂಗ್ ಫಸ್ಟ್ ಟರ್ಮ್. ಇದನ್ನು ತೆಗೆದುಬಿಡೋಕೆ ನೀವು ಫಸ್ಟನ್ನು sum of the n terms. If there are 1, 2, 3, 4 boxes, we just find area of 3 boxes only. Therefore, if I get an integer, the answer is n into n minus 1 divided by 2. So what's the answer for this? So if I get this answer, 8 into 7 divided by 2, 7 4 is 20, the answer is 28. And please open any of the PYQ's book and see what method they are teaching for this. Nange shock about that. And this is repeated in CET. ಇದು ಸೀಟ್ ಸಿಕ್ಕಾಪಟ್ಟು ರಿಪೀಟ್ ಆಗಿದೆ. x² ಕೇಳ್ತಾರೆ, mod x² ಕೇಳ್ತಾರೆ, mod x⁴ ಕೇಳ್ತಾರೆ, ಇನ್ನೇ ಏನೋ ಗ್ರೇಟೆಸ್ಟ್ ರೋಡ್ x² ಕೇಳ್ತಾರೆ. ಇದು ಸೀಟಲ್ಲಿ ಬಂದಿದೆ. ಇನ್ನೊಂದು ನೆಗೆಟಿವ್ ಇಂದ ಕೇಳ್ತಾರೆ. ನೆಗೆಟಿವ್ ಇಂದ ಅಂದರೆ n × n + 1. ಸಿನ್ಸ್ ನೆಗೆಟಿವ್, ದ ಮೊಮೆಂಟ್ ಯು ಕಮ್ ನೆಗೆಟಿವ್, ಫಸ್ಟ್ ಬಾಕ್ಸೇ ಬರುತ್ತೆ ನೆಗೆಟಿವ್ ನಿಮಗೆ. ಫಸ್ಟ್ ಬಾಕ್ಸೇ ಬರುತ್ತೆ ಆ್ಯಂಡ್ ಫಸ್ಟ್ ಬಾಕ್ಸೇ ಬರುತ್ತೆ, ಈ ಥರ ಬರುತ್ತೆ. ದ ಫಾರ್ಮುಲಾ ಫಾರ್ ದಿಸ್ n × n + 1 divided by 2. ನೆಗೆಟಿವ್ ಸೈಡಿಂದ ಬಂದು ಇಫ್ ಯು ವಾಂಟ್ ಇಂಡಿಕೇಟ್ ಫ್ರಮ್ ಸಮಥಿಂಗ್ ಫ್ರಮ್ ನೆಗೆಟಿವ್ 0 to -2 ಆ ಥರ ಕೊಟ್ಟಾಗ ಅರ್ಥ ಕ್ಲಿಯರಾಗಿ. ಸೊ ನಾವು ದಿಸ್ ಈಸ್ ಹೌ ದ ಕ್ವಶನ್. ಇನ್ಫ್ಯಾಕ್ಟ್ ಹೇಳಬೇಕಂದ್ರೆ ವೆನ್ ಐ ಗಿವನ್ ದ ಇಂಡಿಕೇಶನ್ ನೋಟ್ಸ್ ಫಾರ್ ಯು, ಇದನ್ನು ಫುಲ್ಲು ಗ್ರಾಫ್ ಯೂಸ್ ಮಾಡಿಕೊಂಡು ನಾನು ಆಲ್ಮೋಸ್ಟ್ ಐ ಟುಕ್ ಒಂದು 40-50 minutes ಜಸ್ಟ್ ಟು ಪ್ರಿಪೇರ್ ದ ಸ್ಲೈಡ್ಸ್ ಫಾರ್ ದಿಸ್. ಕಲರ್ ಗ್ರಾಫ್ ಹಾಕಿ ನಿಮಗೆಲ್ಲ ಟೀಚ್ ಮಾಡಿದ್ದು ನಾನು ಇನ್ ವಾಟ್ ಆರ್ ದ ಕಾನ್ಸೆಪ್ಟ್ ಕ್ಯಾಪ್ಷನ್ ನೋಟ್ಸ್ ಹ್ಯಾವ್ ಗಿವನ್. ಇಟ್ ಟೇಕ್ಸ್ ಸೋ ಮಚ್ ಟೈಮ್. And I use excessive ChatGPT, everything. I am using ChatGPT so that I should be, I should be ahead of ChatGPT. ChatGPT ಫಾಸ್ಟಾಗಿ ಆನ್ಸರ್ ಹೇಳ್ಬೇಕು ನಾನು, ಅದಕ್ಕೋಸ್ಕರ. ಅರ್ಥ ಆಯ್ತಾ? ನೆಕ್ಸ್ಟ್ ಎನಿವೇರ್. ಸೊ ಇಟ್ ಟೇಕ್ಸ್ ಲಾಟ್ಸ್ ಆಫ್ ಎಫರ್ಟ್ ಟು ಮೇಕ್. ಸಮ್ ಪೀಪಲ್ ಥಿಂಕ್ ಓಕೆ ಏನು ಸರ್ ಏನು ಸುಮ್ಮನೆ ವೈ ಶುಡ್ ವಿ ಪೇ 2,000-3,000 rupees ಫಾರ್ ದ ಕೋರ್ಸ್ ಅಂತ ಹೇಳ್ತಾರೆ. ನೋಡಿ ಎಷ್ಟು ಎಫರ್ಟ್ ಹಾಕಿದ್ರೆ ಗೊತ್ತಾಗಲ್ಲ. ಎನಿವೆ ಬಿಟ್ಬಿಡಿ ಈಗ. ಸೊ ಇಟ್ಸ್ ಟೈಮ್ ಇಸ್ ಅಪ್ ನಾವು. ಓಕೆ, ಸೊ ನಾವು ನೋಡಿ ಈ ಕ್ವಶನ್ ಕೇಳ್ತಾರಾ? ಈ ಥರ ಕ್ವಶನ್ಸು ಒಂದು 3-4 ಸೀಟ್ಲಿ ಬಂದಿದೆ. ನಾನು ಎಲ್ಲ ಟೈಪ್ ಕ್ವಶನ್ ತೊಗೊತಾ ಇದ್ದೀನಿ ಮಕ್ಕಳ, ಬಿಕಾಸ್ ಐ ಆಮ್ ನಾಟ್ ರಿಪೀಟಿಂಗ್ ಇಟ್. ಇನ್ಫ್ಯಾಕ್ಟ್ ಹೇಳಬೇಕಂತ ಹೇಳಿದ್ರೆ ದ ಫಸ್ಟ್ ಕ್ವಶನ್ ವಾಟ್ ಐ ಸಾಲ್ವ್, ದ ಸೇಮ್ ಕ್ವಶನ್ ಕೇಮ್ ಇನ್ 2015. ನಾನು ಫಸ್ಟ್ ಕ್ವಶನ್ ಸಾಲ್ವ್ ಮಾಡಿದಲ್ವ ಈ ಕ್ವಶನ್ನು ನೋಡಿ, ಈ ಕ್ವಶನ್ನು ಇದೇ ಕ್ವಶನ್ 2015 ಬಂದಿದೆ ಕಣೋ. ಇದೇ ಕ್ವಶನ್ನು 2015 CET ಬಂದಿದೆ. ನೀವು ಹೋಗಿ ಚೆಕ್ ಮಾಡಿ, ಆಪ್ಷನ್ ಡಿಫ್ರೆಂಟ್ ಆಗಿದೆ, ಬಟ್ ಅಲ್ಲೂ ಅಷ್ಟು ಈ ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ ಆನ್ಸರ್ ಬರ್ಬೋದು ನೀವು. ಸೇಮ್ ಕ್ವಶನ್, ಸಿಮಿಲರ್ ಕ್ವಶನ್ CET ಬೇರೆ ಹಳೆ PYQs ಬಂದಿದೆ. ದಟ್ಸ್ ವೈ ಇಟ್ಸ್ ಮೆನಿ ಪೀಪಲ್ ಸೇ ನೀವು PYQ ಸಾಲ್ವ್ ಮಾಡ್ಬಾರ್ದು ಅಂದ್ಬಿಟ್ಟು. PYQ ಫಸ್ಟ್ ಸಾಲ್ವ್ ಮಾಡೋಕೆ ಯಾವ ನಿಮ್ಗೆ ಹೇಳಿ PYQ ಸಾಲ್ವ್ ಮಾಡೋದು ಅಂದ್ಬಿಟ್ಟು, ಆಯಿತಾ? PYQ ಸೇಮ್ ಕ್ವಶನ್ ಬರೋದಿಲ್ಲ. ಐ ನೋ ದಟ್ ಯು ವಿಲ್ ನಾಟ್ ಗೆಟ್ ದ ಸೇಮ್ ಕ್ವಶನ್, ಬಟ್ ಕಾನ್ಸೆಪ್ಟ್ ಸೇಮ್ ಇರುತ್ತೆ. ಯು ಹ್ಯಾವ್ ಸೇಮ್ ಕ್ವಶನ್ 3-4 ಕ್ವಶನ್ಸ್. ಇದೇ 3-4 ಕ್ವಶನ್ಸ್ ಇದೆ. ಅದು ಇನ್ನೊಂದು ಒಂದು ಡೆಫಿನೆಟಿವ್ ಪ್ರಾಪರ್ಟಿ ಇದೆ, ಅದ್ರ ಮೇಲೆ 3-4 ಕ್ವಶನ್ ಇದೆ. ಆ f'(x/f(x) ಅದ್ರ ಮೇಲೆ 3-4 ಕ್ವಶನ್ ರಿಪೀಟ್ ಆಗಿದೆ. ಸೇಮ್ ಕಾನ್ಸೆಪ್ಟ್ ಸೇಮೇ ಅಲ್ವಾ? ಸುಮ್ಮನೆ ಯಾರು ಏನೇನೋ ಹೇಳ್ತಾ ಇರ್ತಾರೆ ಕೇಳಿ. ಸಮ್ಟೈಮ್ ಐ ಸಿ ಪೀಪಲ್ಸ್ ಸೇಯಿಂಗ್ ಸಮ್ ನಾನ್ಸೆನ್ಸ್ ಅಂಡ್ ಆಲ್. ಎನಿವೇರ್ ನೋಡು, ಆಪ್ಷನ್ ಅಬ್ಸರ್ವ್ ಮಾಡಿ ಕ್ಲಿಯರಾಗಿ. ನನಗೆ ಇದು ಪಾರ್ಷಲ್ ಫ್ರಾಕ್ಷನ್ಸ್ ಮಾಡಬೇಕು, ABC ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು, ದೆನ್ ಯು ಟು ಗೆಟ್ ದ ಆನ್ಸರ್. ಬಟ್ ನಾವು ಅವೆಲ್ಲ ಮಾಡೋದಿಲ್ಲ. ಓಕೆ, ಸೊ ನಿಮಗೆ ಗೊತ್ತಿದ್ದರೆ ಇಫ್ ಡೈರೆಕ್ಟ್ಲಿ ಕ್ಯಾನ್ ಐ ಟೇಕ್ ದಿಸ್ ಒನ್ ಮಕ್ಕಳ? ಸೊ ಇಫ್ ಯು ಕ್ಯಾನ್ ರೈಟ್ ದಿಸ್, ದಟ್ ಮೀನ್ಸ್ ಯು ಆರ್ ವೆರಿ ಗುಡ್. ಇಫ್ ಐ ಕ್ಯಾನ್ ರೈಟ್ 3x + 1 ಆ್ಯಸ್ a ಇಂಟು x - 2 ಇಂಟು x - 3 ಪ್ಲಸ್ ಒಂದು ಸ್ಟೆಪ್ ಬರೀಬೇಕು, ಒಂದೇ ಒಂದು ಸ್ಟೆಪ್ ಬರೀ ಸಾಕು. b ಇಂಟು x - 1 ಇಂಟು x - 3 ಆ್ಯಂಡ್ c ಇಂಟು x - 1 ಆ್ಯಂಡ್ x - 2. If you can write this much, that means you are good. Those not able to write this much, that means ನೀವು ಇನ್ನೂ ಇಂಟಿಗ್ರೇಷನ್ ಏನು ಓದೇ ಇಲ್ಲ, ಬೇಸಿಕ್ಸ್ ಒನ್. ಓಕೆ, ಪರವಾಗಿಲ್ಲ ಬಿಡಿ. ಓಕೆ, ಐ ವಿಲ್ ಎಕ್ಸ್ಪ್ಲೇನ್. Those who know how to write this, I'll quickly explain. Again, explain basic ಹೇಳ್ಕೊಡ್ತೀನಿ, don't worry. So what I have done is ಮಕ್ಕಳೇ ವೆರಿ ಸಿಂಪಲ್. ನಿಮ್ಗೆ ಗೊತ್ತಿರೋ ಹಂಗೆ ಪಾರ್ಷಲ್ ಫ್ರಾಕ್ಷನ್ ಬರಬೇಕು. ನಾವು ಇದನ್ನು a divided by x - 1 ಪ್ಲಸ್ b divided by x - 2 c divided by x - 3 ಬರೀಬೇಕಾ? ನೋಡ್ರಿ, ಇಲ್ಲಿ a ತೊಗೊಂಡ್ರೆ ಅದ್ರ a ಕೆಳಗಡೆ ಯಾವ್ದು ಇದೆಯೋ ಅದನ್ನು ಬಿಟ್ಟು ಈ ಬೇರೆ 2 ಟರ್ಮ್ ಅಪ್ಪ ಅಷ್ಟೇ. b ತೊಗೊಂಡ್ರೆ ಆ ಟರ್ಮ್ ಬಿಟ್ಟು ಬೇರೆ 2 ಟರ್ಮ್ ಮಲ್ಟಿಪ್ಲೈ ಮಾಡಬೇಕು. ಸಿ ತೊಗೊಂಡ್ರೆ ಆ ಟರ್ಮ್ ಬಿಟ್ಟು ಇವೆರಡು ಟರ್ಮ್ನ ಮಲ್ಟಿಪ್ಲೈ ಮಾಡಬೇಕು ಅಷ್ಟೇ ಕೊಂಡ್ರು. ದಟ್ ಶುಡ್ ಬಿ ಈಕ್ವಲ್ ಟು ಇಟ್ಸ್ ನ್ಯೂಮರೇಟರ್. ಇದರಿಂದ ಆ್ಯಕ್ಚುಲಿ ಮೆಥಡ್ ಬುಕ್ಕಲ್ಲೆಲ್ಲ ಸಾಲ್ವ್ ಮಾಡೆಲ್ಲ ಕೊಡ್ತಾರೆ, ಬೇಕಾಗಿಲ್ಲ. ಏನು ಮಾಡೋಕ್ಕಂದ್ರೆ ಮಕ್ಕಳೇ, ವಿ ಹ್ಯಾವ್ ಟು ಫೈಂಡ್ ದ ABC ವ್ಯಾಲ್ಯೂಸ್. ಅರ್ಥ ಆಯ್ತಾ? ಅದನ್ನು ಹೇಗೆ ಅಂತ ಹೇಳಿದ್ರೆ ಗೊತ್ತಲ್ಲ ನಿಮಗೆ. ಈಕ್ವೇಷನ್ ಸಾಲ್ವ್ ಮಾಡಿ ನಮ್ಗೆ ಅಷ್ಟೊಂದು ಟೈಮ್ ಎಕ್ಸಾಂಪಲ್ ಇರೋದಿಲ್ಲ.
ನೋಡುವ ಇಲ್ಲಿ ಕಾನ್ಸ್ಟೆಂಟ್ ಏನಿದೆ ಇಲ್ಲಿ 3 ಇದೆಯಾ, 3 ಇಂಟು 2 6 ಇಲ್ಲಿ 6a ಬರುತ್ತಾ ಕಾನ್ಸ್ಟೆಂಟು, -3 + 2 6. ಅಂದರೆ ಇದು ಮಲ್ಟಿಪ್ಲೈ ಮಾಡಿದ್ರೆ ನನಗೆ ಎಷ್ಟೊಂದು ಟರ್ಮ್ಸ್ ಬರುತ್ತೆ ಮಕ್ಕಳೇ, x² ಬರುತ್ತೆ. ಆ್ಯಂಡ್ ಆರ್ ಯು ಕ್ಯಾನ್ ಆಲ್ಸೋ ಡೂ ಇನ್ ದಿಸ್ ವೇ ಅಲ್ವಾ. ಸೊ ವೈ ಆಮ್ ಡೂಯಿಂಗ್ ಲೈಕ್ ದಿಸ್ ಕಾನ್ಸ್ಟೆಂಟ್, ಐ ಕ್ಯಾನ್ ಆಲ್ಸೋ ಟೇಕ್ ಓಕೆ ನೋ ಪ್ರಾಬ್ಲಮ್, ಓಕೆ ಐ ಕ್ಯಾನ್ ಡೂ ಕಾನ್ಸ್ಟೆಂಟ್ ಆಲ್ಸೋ. ಓಕೆ, ಕ್ಯಾನ್ ಐ ಟೇಕ್ ಕೋಎಫಿಷಿಯಂಟ್ ಆಫ್ x² ಕೊಂಡ್ರೋ, ಕ್ಯಾನ್ ಐ ಟೇಕ್ ಕೋಎಫಿಷಿಯಂಟ್ ಆಫ್ x², ಅಲ್ಲೊಂದು x² ಇದೆಯಾ, bx², ಅಲ್ಲೊಂದು x² ಇದೆಯಾ, cx², x² ಕಾಮನ್ ತೊಗೊಂಡ್ರೆ ಏನಿದೆಯಪ್ಪ, a + b + c ಇಂಟು x² ಅಲ್ವಾ. ಈ ಕಡೆ x² ಇದೆಯಾ, ಇಲ್ಲ, 0. ದಟ್ ಮೀನ್ಸ್ ಇಫ್ ಐ ಆ್ಯಡ್ ದಿಸ್ ಟು ಇಟ್ ಶುಡ್ ಬಿ 0. ದಟ್ ಮೀನ್ಸ್ ಇನ್ ಆಪ್ಷನ್ ಇಫ್ ಐ ಆ್ಯಡ್ ಎವ್ರಿಥಿಂಗ್ ಇಟ್ ಶುಡ್ ಬಿ 0. ಯಾವ ಆಪ್ಷನ್ನು ನೋಡಿ, ಆಗೋದಿಲ್ಲ. ಆಚೆ ಹೋಗು, ನೀನು ಆಚೆ ಹೋಗು, ನೀನು ಆಚೆ ಹೋಗು, ನೋಡವಾ, ಅರ್ಥ ಆಯ್ತಾ. ಸೊ x² ಇಲ್ಲ, ಅದರಿಂದ 0. ಸಿಂಪಲ್ ನೋಡಿ. ಯು ಡೋಂಟ್ ಬುಕ್ಕಲ್ಲಿ ದೇ ವಿಲ್ ಫೈಂಡ್ ABC ಇಂಡಿವಿಜುವಲ್, ಹೂ ವಿಲ್ ಫೈಂಡ್ ABC ಅಂತ ಆಪ್ಷನ್ ಮಕ್ಕಳೇ. ನಾನು ಹೇಳ್ತಾ ಇದ್ನಲ್ವಾ, ಆಗೋದಿಲ್ಲ CET ಅಲ್ಲಿ. ಇನ್ನೂ ಒಂದು ಮೆಥಡ್ ನಿಮ್ಗೆ ಇನ್ನೂ ಬೇಕು, ಇನ್ನೂ ಒಂದು ಮೆಥಡ್ ಹೇಳ್ಕೊಡ್ತೀನಿ. ಕೋಯಿಫಿಷಿಯಂಟ್ ಕಾನ್ಸ್ಟೆಂಟ್ ತೊಗೋಣ, 3 ಇಂಟು 2 6. ಅಂದರೆ ನಾವು ಕೋಯಿಫಿಷಿಯಂಟ್ ಕಂಪೇರ್ ಮಾಡ್ತೀವಿ ಮಕ್ಕಳ. ಇದು ಮಲ್ಟಿಪ್ಲೈ ಮಾಡಿದಾಗ ನೋಡಿ, ಇದನ್ನು ನೋಡಿ, ಯಾರಿಗೆ ಅರ್ಥ ಆಗಿಲ್ಲ ನಮ್ಮ ಮತ್ತೆ ರಿಪೀಟ್ ಮಾಡ್ತೀನಿ, ಯಾರಿಗೆ ಅರ್ಥ ಆಗಿದೆ ಮುಂದೆ ಹೋಗ್ತಾ ಇರಿ, ಯಾರಿಗೆ ಅರ್ಥ ಆಗಿಲ್ಲೋ ಕೇಳಿಸ್ಕೊತಾ ಇರಿ ಆಯಿತಾ. x² ಇದು x² ಏನ್ರೋ ಇದು -3x ಬರುತ್ತಾ, -2x + 6, x² -6x ನಿಮಗೆ +6 ಅಂತ ಬರುತ್ತೆ. ಅದೇ ರೀತಿ ಇಲ್ಲೂ ಒಂದು x² ಬರುತ್ತೆ, ಇಲ್ಲೂ ಒಂದು x² ಬರುತ್ತೆ. b ಮಲ್ಟಿಪ್ಲೈ ಮಾಡ್ತೀವಿ bx², c ಮಲ್ಟಿಪ್ಲೈ cx² ಬರುತ್ತೆ. ಸೊ ಅಲ್ಲಿ ax² ಬರುತ್ತೆ. ನಾನು a + b + c ಕಾಮನ್ ತೊಗೊಂಡ್ರೆ x² ಆಚೆ ಬಂದಿರುತ್ತೆ. ಇಟ್ ಶುಡ್ ಈ ಕಡೆ ಯಾವುದು x² ಟರ್ಮ್ ಇಲ್ವಲ್ವಾ, ಇಲ್ಲಿ x² ಟರ್ಮ್ ಇಲ್ಲ. ದಟ್ ಮೀನ್ಸ್ x² ಟರ್ಮ್ ಇಸ್ 0. ಇಟ್ ಇಸ್ ಲೈಕ್ ದಟ್, ಅಷ್ಟು ಸಿಂಪಲ್ ಅಷ್ಟೇ. ನೀವು ಇದನ್ನೇ ಫಾರ್ ಎಕ್ಸಾಂಪಲ್ಲು ನೀವು ಕಾನ್ಸ್ಟೆಂಟ್ನ ಕೂಡ ಕಂಪೇರ್ ಮಾಡ್ಬೋದು. 3 ಇಂಟು 6 ಇದೆಯಾ, 6a, 3 ಇಂಟು 1 3b, ಇಲ್ಲೇನಿದೆ 2c, ದಟ್ ಶುಡ್ ಬಿ ಈಕ್ವಲ್ ಟು 1. ಸಿಂಪಲ್. ಸಬ್ಸ್ಟಿಟ್ಯೂಟ್ ಮಾಡಿ, ಯಾವ್ದು ಒಂದು ಚೆಕ್ ಮಾಡಿ, ಆನ್ಸರ್ ಅಷ್ಟೇ. ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಇದೇ ಬರುತ್ತೆ. 2 6 12 21 10 22 21 ಮೈನಸ್ಸು ಆಯ್ತು 1. ಸಿಂಪಲ್. ಇಸ್ ದ ಮೆಥಡ್ ಟು ಫಾಲೋ. ನಾನು ಹೇಳ್ತಾ ಇದ್ನಲ್ವಾ, ಲುಕ್ ಅಟ್ ದಿಸ್. ಆ್ಯಂಡ್ ದಿಸ್ ಕ್ವಶನ್ ಐ ರಿಮೆಂಬರ್ ದಿಸ್ ಕ್ವಶನ್ ಆ್ಯಕ್ಚುಲಿ ನಿಮಗೆಲ್ಲ ಗೊತ್ತಿರಬೇಕು. ನಾನು ವೆನ್ ಐಮ್ ಟೇಕಿಂಗ್ ದ ಆನ್ಲೈನ್ ಮಕ್ಕಳು ಆನ್ಲೈನ್ ಕ್ಲಾಸ್ ತೊಗೊಬೇಕಂದ್ರೆ ಐ ಶುಡ್ ಹ್ಯಾವ್ ರಿವಿಷನ್. ಒಂದೇ ಒಂದು ಸಾರಿ, ಯಾವ್ದು ಆನ್ಲೈನ್ ಮಕ್ಕಳು ನೋಡ್ತಾ ಇದ್ದರೆ ಐ ಶುಡ್ ಡನ್ ರಿವಿಷನ್ ಎಂಟೈರ್ ಕ್ಯಾಲ್ಕುಲಸ್. ಐ ಆಮ್ ಸಾರಿ ಐ ಕುಡ್ ನಾಟ್ ಡೂ ದ ಎಂಟೈರ್ ಕ್ಯಾಲ್ಕುಲಸ್ ರಿವಿಷನ್ ಫಾರ್ ಯು. ಬಟ್ ಎಲ್ಲ ಮುಗಿಸಿನಲ್ಲ ಒಂದು ಸತಿ, ಪ್ಲೀಸ್ ಜಸ್ಟ್ ವಾಚ್ ದಟ್ ಇಸ್ ಸಫಿಷಿಯಂಟ್. ಆ್ಯಂಡ್ ಐ ಥಿಂಕ್ ಯಾವುದೋ 20-25 ಕ್ವಶನ್ಸ್ ಒಂದು ಮಾಡ್ದಂಗಿಲ್ಲ ಅನಿಸುತ್ತೆ. But if you've done all the PYQ, I have literally solved in online every PYQ, same method. Every PYQ from 2014 solve ಮಾಡಿದ್ದೀನಿ. Every PYQ along with DPBs, along with concept capture videos. ಅಷ್ಟು ನೋಡ್ಕೊಂಡು ಹೋಗಿ ಸಾಕು ಮಕ್ಕಳು, ಅರ್ಥ ಆಯ್ತಾ. ಆ್ಯಂಡ್ when I was taking the online class, one of the students gave me, I think I still remember her name. I think ಮಾನ್ಯತಾ ಅನ್ಸುತ್ತೆ. If she is watching, she'll be very happy now. Anyway, so I'll remember. So ಮಕ್ಕಳು ನಂಗೆ ಹೇಳ್ಕೊಡ್ತಾರೆ. She told more easy method. ನಾನು ABC ಕ್ಯಾಲ್ ಮಾಡ್ಬಿಟ್ಟಿದ್ದೆ, ನಾನೇ ಒಂದು ಮಿಸ್ಟೇಕ್ ಮಾಡಿದೆ ಆ್ಯಕ್ಚುಲಿ. ಎನಿವೆ, ಸೊ ಲಿಸನ್ ಮಕ್ಕಳೇ. ಸೊ ವಾಟ್ ಈಸ್ ದ ಸೇಮ್ ಕ್ವಶನ್ ಏನ್ರೋ, ಏನು ಮಾಡೋದು ನಾವೀಗ ಇಲ್ಲಿ, a ಇಂಟು 2 + 3x ಬರುತ್ತಾ, b ಇಂಟು 5 - 3x. ಅರ್ಥ ಇದೆ ಹೇಗೆ ಅಂದ್ಬಿಟ್ಟು, 5 - 3x ದಟ್ ಶುಡ್ ಬಿ ಈಕ್ವಲ್ ಟು 1 ಅಲ್ವಾ. ನೀವು ಯೋಚನೆ ಮಾಡ್ರಪ್ಪ, ಈಗ ಯೋಚನೆ ಮಾಡಿ. ನಾನು ಆ್ಯಕ್ಚುಲಿ ಏನು ಮಾಡಿದೆ, 2a + 5a ತೊಗೊಂಡು ಅದೇನೋ k ತೊಗೊಂಡು ಮಾಡಿಬಿಟ್ಟೆ ನಾನು. ಐ ಫರ್ಗಾಟ್ ಟು ಟೇಕ್ x, ಬಟ್ ದ ಸ್ಟೂಡೆಂಟ್ ಟೋಲ್ಡ್ ಮಿ ಇನ್ ದ ಕ್ಲಾಸ್, ಸೊ ಹಂಗೆ ಯಾಕೆ ಮಾಡೋಕ್ಕಾಗಲ್ಲ, ಸೊ ಹಿಂಗೆ ಮಾಡಿ ಸರ್ ನೀವು ಅಂತ. ಇನ್ನೊಬ್ಬ ಸ್ಟೂಡೆಂಟ್ ಇನ್ನೊಬ್ಬ ಏನು ಹೇಳ್ತಾ ಇದ್ದಾರೆ, ಚೆನ್ನಾಗಿರುತ್ತೆ ಸಮ್ಟೈಮ್. ಇಟ್ಸ್ ವೆರಿ ನೈಸ್ ಮಕ್ಕಳೇ. CET ಕ್ವಶನ್ ಇಸ್ ವೆರಿ ನೈಸ್, ಬ್ಯೂಟಿಫುಲ್. ಇಫ್ ಯು ಲರ್ನಿಂಗ್ ಇನ್ ಎ ಬೋರಿಂಗ್ ವೇ, ದಟ್ಸ್ ರಾಂಗ್. ನೋಡಿ ಇಲ್ಲಿ 3ax ನೋಡಿ, 3 ಏನಾಯಿತು, ಸಾರಿ ಇಲ್ಲೇನೋ ಮಿಸ್ಟೇಕ್ ಮಾಡಿದ್ದು ನಾನು ಹಿಂಗೆ ಮಾತಾಡ್ಕೊಂಡು ನಿಮ್ಮ ಜೊತೆ. 2 ಇಂಟು, ಓಕೆ ಇದು 3 - 5x, ಸಾರಿ 3 - 5x, 3 - 5x ಇದೆಯಾ, ಓಕೆ ಸರಿ ಫೈನ್. ಸೊ 2a ಇಂಟು x, ಸಾರಿ ಇದೇನಿರುತ್ತೆ, 3a ಇಂಟು x ಬರುತ್ತಾ. ನೋಡ್ರಾ ಇಲ್ಲಿ ನೋಡಿಲಿ, ಮಲ್ಟಿಪ್ಲೈ ಮಾಡಿ ಇದನ್ನು, -5b ಇಂಟು x ಬರುತ್ತಾ. ಈ ಕಡೆ x ಇಲ್ವಾ, ಈ ಕಡೆ x ಕೋಯಿಫಿಷಿಯಂಟೇ ಇಲ್ವಾ. ದಟ್ ಮೀನ್ಸ್ ವಾಟ್, 0 ಇಂಟು x ಇರುತ್ತಾ. ಅಂದರೆ ಈ 3a - 5b 0 ಆಗಿರಬೇಕಾ. ಬಂತು ನೋಡಿ ಆನ್ಸರ್, ಬಂತು. 3a - 5b 0, 3a - 5b = 0, a = ಏನಾಗುತ್ತೆ, 3 ಆ ಕಡೆ ಹೋಗುತ್ತೆ, 5/3. ಆನ್ಸರ್ ಈಸ್ 5/3. ಆ್ಯಂಡ್ she did this method. I did one more method. ನಾನು ಇನ್ನೊಂದು ಮೆಥಡಲ್ಲಿ 2a + 3 ಎರಡು ಕ್ಯಾಲ್ಕುಲೇಟ್ ಮಾಡಿಬಿಟ್ಟಿದೆ ನಾನು ಆ್ಯಕ್ಚುಲಿ. ಐ ಟೋಲ್ಡ್ ರೇಷಿಯೋ ಇದ್ದರೆ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡಿದೆ. ರೇಷಿಯೋ ತೊಗೊಳ್ಳಿ ಸರ್ ಅಂದ್ಬಿಟ್ಟು, ಇದು ನೈಸ್ ಮಾಡ್ತೀನಿ. ಇದರ ಮಕ್ಕಳು ನನಗೆ ಟೀಚ್ ಮಾಡ್ತಾ ಇರ್ತಾರೆ, ಏನು ಮಾಡೋದು. ಇಟ್ಸ್ ವೆರಿ ಈಸಿ ಮಕ್ಕಳು. 3a - 5b ಗೊತ್ತಾಯ್ತು ನಿಮ್ಗೆ ಹೇಳಿದ್ದೆ ನಾನು. 3a - 5b ಮಸ್ಟ್ ಈಕ್ವಲ್ ಟು x. ಇದು x ಇರೋದೆ, ಇಲ್ಲಿ ಯಾವುದಾದ್ರು x ಇಲ್ಲ, 0.
So that means 3a should be equal to 5b and your a by b should be equal to 5 by 3. Simple. The answer is what? 5 by 3. Simple. Don't find the values. ಬುಕ್ಕಲ್ಲಿ ಅವ್ರು ಎ ಬಿ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಮಾಡಿರ್ತಾರೆ, ಅವೆಲ್ಲ ಮಾಡಿಸ್ ಮಿನಿಸ್ಟ್ರಿ ನಮಗಿಲ್ಲ ನೋಡ್ರಿ. ಈ ಥರ ಕ್ವಶನ್ಸ್ ಕೇಳ್ತಾರೆ, ಅದಕ್ಕೆ ನಾನು ಹೇಳೋದು ಇಂಟಿಗ್ರೇಷನ್ ಫಾರ್ಮುಲಾಸ್. ನಿಮಗೆ ಎಲ್ಲ ಫಾರ್ಮುಲಾಸ್ ಗೊತ್ತಿದ್ರಿ, ನಿಮ್ಗೆ ಇಂಟಿಗ್ರೇಷನ್ ಬೇಡ ಕಂಡ್ರು, ಇಂಟಿಗ್ರೇಷನ್ ಫಾರ್ಮುಲಾಸ್ ಕಲ್ತ್ಕೊಳ್ರಿ. ಅರ್ಥ ಆಯ್ತಾ? ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್, ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್, ಇವೆಲ್ಲ ಗೊತ್ತಿರಬೇಕು ನಿಮಗೆ. ಓಕೆ ನೋಡಿ, ಕಾಮನ್ ಸೆನ್ಸ್ ಇದೆಯಾ? ನಿಮ್ಗೆ ಫಾರ್ಮುಲಾ ಗೊತ್ತಿದ್ರೆ ಈ ಕ್ವಶನ್ ನೀವು 10 ಸೆಕೆಂಡಲ್ಲಿ ಮಾಡ್ಬೋದು ನೀವು. ರೂಟ್ ಆಫ್ 5 ಮೈನಸ್ 2x ಪ್ಲಸ್ ಎಕ್ಸ್ ಸ್ಕ್ವೇರ್ ಇದೆಯಾ? ಯಾ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ನೆನಪಿದೆ ಫಾರ್ಮುಲಾ. ಸೊ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಬಂದಾಗ ಎಕ್ಸ್ ಬೈ 2 ಇಂಟು ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಬೈ 2 ಇಂಟು ಎಕ್ಸ್ ಬೈ. ಸೊ ವಾಟ್ ಎವರ್ ಯು ಗೆಟ್, ಯು ಶುಡ್ ಗೆಟ್ ಸೇಮ್ ಥಿಂಗ್ ಇನ್ಸೈಡ್ ದಿಸ್. ಇಯರ್ ಸೇಮ್ ಥಿಂಗ್ ಇಸ್ ನಾಟ್ ದ ಯು ಗೆಟ್ ಔಟ್. ಇದೆಲ್ಲ ಸೇಮ್ ಥಿಂಗ್. ಓಕೆ, ಇಲ್ಲಿ ಬನ್ನಿ, ಇಲ್ಲೂ ಸೇಮ್ ಬರಬೇಕು. ಇಲ್ಲಿ ಸೇಮ್ ಥಿಂಗ್ ಇದೆಯಾ? ಯು ಆಲ್ಸೋ ಗೆಟ್ ಔಟ್. ಇಲ್ಲ, ಸೇಮ್ ಇಲ್ಲ, ಇದು ಸೇಮ್ ಇಲ್ಲ, ನೀನು ಆಚೆ ಹೋಗು. ನೀವು ಎರಡು ಇದೆಯಪ್ಪ ಆಪ್ಷನ್ನು. ದಟ್ ಮೀನ್ಸ್ ಆಪ್ಷನ್ ಶುಡ್ ಬಿ ಸಿ ಆರ್ ಡಿ. ನೀವು ಹೇಳಿ, ಎಕ್ಸ್ ಬೈ 2 ಬರುತ್ತಾ? ಬರೋದಿಲ್ಲ. ಬಿಕಾಸ್ ಜನರಲಿ ಇಫ್ ಯು ಹ್ಯಾವ್ ಲೈಕ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಹಿಂಗಿದ್ರೆ ಹಂಗೆ ಎಕ್ಸ್ ಬೈ 2 ಬರುತ್ತೆ. ಅದೇ ಹಿಂಗೆ ಎಕ್ಸ್ ಬೈ 2 ಬರುತ್ತೆ, ಇಲ್ಲಿ ಬರೋದಿಲ್ಲ. ಸಮಥಿಂಗ್ ಯು ಹ್ಯಾವ್ ಟು ಸಿಂಪ್ಲಿಫೈ ದಿಸ್ ಅಲ್ವಾ ಮಕ್ಕಳ? ಯು ಹ್ಯಾವ್ ಟು ಯೂಸ್ ಕಂಪ್ಲೀಟ್ ಸ್ಕ್ವೇರ್ ಮೆಥಡ್. ಯು ಗೆಟ್ ಲೈಕ್ ಎಕ್ಸ್ ಪ್ಲಸ್ 1 ಎಕ್ಸ್ ಪ್ಲಸ್ ಏನೋ ಒಂದು ಬರುತ್ತೆ. ಎಕ್ಸ್ ಬೈ 2 ಒಂದು ಬರೋದಿಲ್ಲ. ಎಕ್ಸ್ ಬೈ 2 ಬರಬೇಕಂತ ಹೇಳಿದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಕಾನ್ಸ್ಟೆಂಟ್ ಸ್ಕ್ವೇರ್ ಇರಬೇಕು. ಅಲ್ಲಿ ಕಾನ್ಸ್ಟೆಂಟ್ ಸ್ಕ್ವೇರ್ ಇದೆಯಾ? ಇಲ್ಲ ಅಲ್ವಾ? ದೇರ್ಫೋರ್ ದಿಸ್ ಆಲ್ಸೋ ಕೆನಾಟ್ ಬಿ ದ ಆಪ್ಷನ್. ಯು ಆಲ್ಸೋ ಗೆಟ್ ಔಟ್. ಓನ್ಲಿ ಆಪ್ಷನ್ ಲೆಫ್ಟ್ ಸಿ. ಅಷ್ಟೇ, ಮುಗಿ. ನೋಡಿ, ನಾವು ಏನು ಕ್ಯಾಲ್ಕುಲೇಷನ್ನೇ ಮಾಡಿಸ್ಬೇಕಾಗಿಲ್ಲ. ನಿಮಗೆ ಕ್ಯಾಲ್ಕುಲೇಷನ್ನೇ ಮಾಡಿಸ್ಬೇಕಾಗಿಲ್ಲ ಕಣ್ರೋ. ಸಿಂಪಲ್ ಅಲ್ವಾ? So if you want actual method, I can teach you actual method, but I hope you understood what I told. ಯಾರು ಮಕ್ಕಳು ಅರ್ಥ ಆಗಿಲ್ಲ, you can listen once again. ನೋಡ್ರೋ, ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಅಲ್ಲ, ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಇದೆ, ಒಂದು ಫಾರ್ಮುಲಾ ಇದೆ. ವಾಟ್ ದ ಫಾರ್ಮುಲಾ? ಎಕ್ಸ್ ಬೈ 2 ಇಂಟು ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಬೈ 2 ಇಂಟು ಯು ಹ್ಯಾವ್ ದಿಸ್ ಫಾರ್ಮುಲಾ ಸೈನ್ ಅಲ್ವಾ? ಅಗೇನ್ ಸೇಮ್ ಥಿಂಗ್ ಅಲ್ವಾ? ಲಾಗ್ ಆಫ್ ಎಕ್ಸ್ ಪ್ಲಸ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್, ಈ ಥರ ಒಂದು ಫಾರ್ಮುಲಾ ಇದೆ. ಲಾಜಿಕ್ ಏನಂತ ಹೇಳಿದ್ರೆ ಏನು ಗೊತ್ತಾ ಮಕ್ಕಳು? ಲಾಜಿಕ್ಕು ಇಲ್ಲಿ ಒಳಗಡೆ ಏನು ಬರುತ್ತೋ ಅದು ಇಲ್ಲ, ಅದು ಇದೇ ಬರುತ್ತೆ, ಇಲ್ಲೂ ಅದೇ ಬರುತ್ತೆ. ನಾನು ನಿಮಗೆ ಇಂಟಿಗ್ರೇಷನ್ ಒನ್ ಶಾರ್ಟ್ ಲೆಕ್ಚರ್ ಹೇಳಬೇಕಂತ ಹೇಳಿದ್ರೆ ನನ್ನ ಇಂಟಿಗ್ರೇಷನ್ ಚಾಪ್ಟರ್ಲಿ ಇದನ್ನು ಎಲ್ಲ ಫಾರ್ಮುಲಾಸ್ನ ಒಂದೇ ಪೇಜಲ್ಲಿ ಬರೆದು ನಿಮಗೆ ನೆನಪಿದೆ. 9 ಫಾರ್ಮುಲಾಸ್ ಇದೆ. ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್, ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್, ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್, ಇನ್ನೊಂದು ಯಾವುದೋ ಇನ್ನೊಂದು ಮೂರು ಫಾರ್ಮುಲಾಸ್. 9 ಫಾರ್ಮುಲಾ ಒಂದೇ ಪೇಜಲ್ಲಿ ಬರೆದು ನಮ್ಗೆ ಹೇಳ್ಕೊಟ್ಟೆ ನಿಮ್ಮ ಬೋರ್ಡ್ ಎಕ್ಸಾಮ್ಗೆ. ಆಗ ಬಡ್ಕೊಂಡೆ, ನೆನ್ಪಿಟ್ಕೊಳ್ಳಿ ಅಂದ್ಬಿಟ್ಟು. ನೋಡಿ, ಸೇಮ್ ಫಾರ್ಮುಲಾಸ್ ಸೇಮ್ ಬರಬೇಕು. ಆ ಲಾಜಿಕ್ ಇದ್ರೆ ಗೊತ್ತಿದೆ ಸಾಕು ನಿಮಗೆ. ಮೊಮೆಂಟ್ ಐ ಸಿಂಪ್ಲಿಫೈ ದಿಸ್. ಇಫ್ ಐ ಟೇಕ್ ದಿಸ್ ಆಸ್ ಎಕ್ಸ್ ಸ್ಕ್ವೇರ್ ಮೈನಸ್ 2x ಪ್ಲಸ್ 5, ವಾಟ್ ದಿಸ್ ಬಿಕಮ್ಸ್ ನಾವು? ದಿಸ್ ಬಿಕಮ್ಸ್ ನಾವು ಸಿಂಪ್ಲಿ ನೋಡಿ, ಕಂಪ್ಲೀಟ್ ಸ್ಕ್ವೇರ್ ಮತ್ತು ಎಕ್ಸ್ ಸ್ಕ್ವೇರ್ ಮೈನಸ್ 2x ಅರ್ಧ ಮೈನಸ್ ಪ್ಲಸ್ 1 ಆ್ಯಡ್ ಮಾಡಿ ರಿಮೂವ್ ಮಾಡಿ 1 ಸ್ಕ್ವೇರ್ ಪ್ಲಸ್ 5. ಸೊ ನಾವು ದಿಸ್ ಬಿಕಮ್ಸ್ ವಾಟ್? ಎಕ್ಸ್ ಮೈನಸ್ 1 ದ ಹೋಲ್ ಸ್ಕ್ವೇರ್ ಅಲ್ವಾ? ಪ್ಲಸ್ 4. ನೋಡಿ, ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ದಿಸ್ ಈಸ್ ಎಕ್ಸ್ ನಾವು. So in this we have to put x by 2, a by 2. That means in the place of x you put x minus 1. Root of, we supposed to put this, but anyway this same as this, no? That's what logic. ಇಲ್ಲಿ ಏನಿದೆ ಅದು ಅಲ್ಲೇ ಬರಬೇಕು. ಅರ್ಥ ಆಯ್ತಾ? ಸಿಂಪಲ್ ಕ್ವಶನ್ಸ್. ನೆಕ್ಸ್ಟ್, ತುಂಬ ಕ್ವಶನ್ ಇದೆ ಮಕ್ಕಳೇ, ಬೇಗ ಹೋಗ್ಬೇಕು. ಕಮಾನ್, ನೀವೇ ಆನ್ಸರ್ ಮಾಡೋಕ್ಕೆ ಕ್ವಶನ್ಗೆ. ಈ ಥರ ಕ್ವಶನ್ಸ್ ಇಲ್ಲಿ ಬರುತ್ತೆ. ಏನಪ್ಪ ಕ್ವಶನ್ಸ್ ಇದು? ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 5. ಇಲ್ಲಿವರೆಗೂ ಐ ಥಿಂಕ್ ವಿ ನೆವರ್ ಯೂಸ್ ಇಂಟಿಗ್ರೇಷನ್. ದಟ್ಸ್ ಗುಡ್. ನೆಕ್ಸ್ಟ್ ಸೇಮ್ ನೋಡೋ, ಹೊರಡೆ ಏನಿದೆ ಅದು ಹೊರಡೆ ಸೇಮ್ ಬರಬೇಕಾ? ಎಲ್ಲ ಸೇಮ್ ಇದೆ. ಗುಡ್. ಎಲ್ಲ ಸೇಮ್ ಕೊಟ್ಟಿರಾ? ಓಕೆ, ನೋ ಪ್ರಾಬ್ಲಮ್. ವಾಟ್ ಈಸ್ ದಿಸ್? ನೋಡಿ ಮಕ್ಕಳೇ, ಯು ಹ್ಯಾವ್ ಟು ಗೆಟ್ ಸಮಥಿಂಗ್ ಬೈ 2 ಫಾರ್ ಶೋರ್. ಯು ಡೋಂಟ್ ಇಸ್ ನಾಟ್ ಟು ಗೆಟ್ ಔಟ್. ಆಪ್ಷನ್ ಇಸ್ ಬಿ ಅಲ್ವಾ? ಸೊ ಈ ರೀತಿ ಯು ಕ್ಯಾನ್ ಡೂ ಆಲ್ ದ ಕ್ವಶನ್ಸ್. ಇಟ್ಸ್ ನಾಟ್ ಜಸ್ಟ್ ನೋಡಿ, ಈ ಕ್ವಶನ್ ತಗೊಳ್ಳಿ. ಈಗ ಇದನ್ನು ಹೇಗೆ ಬರೀಬೋದು? ಸ್ಪ್ಲಿಟ್ ಮಾಡಬೇಕಾ ಇದನ್ನ? ಎಕ್ಸ್ ಸ್ಕ್ವೇರ್ 2xದು ಅರ್ಧ 2x2 ಅರ್ಧ 1 ಆ್ಯಡ್ ಮಾಡಿ ರಿಮೂವ್ ಮಾಡಿ ಪ್ಲಸ್ 5 ಆ್ಯಡ್ ಮಾಡ್ಕೊಳ್ಳಿ. ದಿಸ್ ವಿಲ್ ಬಿಕಮ್ ಎಕ್ಸ್ ಪ್ಲಸ್ 1 ದ ಹೋಲ್ ಸ್ಕ್ವೇರ್ ಪ್ಲಸ್ 4 ಅಂತ ಬರುತ್ತೆ. ಸೊ ದಿಸ್ ಇಸ್ ಅ ಮೆಥಡ್. ಅರ್ಥ ಆಗಿದೆ? ಸೊ ಆಬ್ವಿಯಸ್ಲಿ ಗೆಟ್ ಅ ಸೇಮ್. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಮತ್ತೆ ನೀವೇ ಮಾಡೋಕ್ಕೆ ಮತ್ತೆ ನೋಡಿ. ಅದಕ್ಕೆ ನಾನು ಹೇಳಿ ಫಾರ್ಮ್ಲೆಸ್ ನೆನ್ಪಿಡ್ಬೇಕು ನೀವು ಅಂದ್ಬಿಟ್ಟು. ಫಾರ್ಮ್ಲೆಸ್ ಏನು? ಎಕ್ಸ್ ಪವರ್ 6 ಇದೆಯಾ? ರೂಟ್ ಆಫ್ ಅವರೇ ಹೇಳಿಬಿಟ್ಟೆ ನೋಡಿ, ಕ್ಯೂಬ್ ಅಂದ್ಕೊಟ್ಬಿಟ್ಟು ಅವರೇ ಕೊಟ್ಟಿರೋ ಪಾಪ. ನೀವು ಕ್ಯೂಬ್ ಅಂತ ತೊಗೊಳ್ಳಿ, ಅವರೇ ಕೊಟ್ಟಿರೋದು ಎಷ್ಟೊಂದು. ಆಯಿತಾ? ನೀವು ತಲೆ ಕೆಡಿಸೋದು ಬೇಕಾಗಿಲ್ಲ. ಎ ಕ್ಯೂಬ್ ಇಂದ 6 ಸ್ಕ್ವೇರ್ ಇದೆಯಾ? ಇಲ್ಲಿ ಎಕ್ಸ್ ಸ್ಕ್ವೇರ್ ನೋಡ್ರೋ. ನೀವು ಇಂಟಿಗ್ರೇಟ್ ಮಾಡಿಬಿಡಿ. ಡೋಂಟ್ ವರಿ ಅಬೌಟ್ ಇಂಟಿಗ್ರೇಷನ್, ಯು ಜಸ್ಟ್ ವರಿ ಅಬೌಟ್ ಎಕ್ಸ್ ಕ್ಯೂಬ್.
ನಾನೇನಾದ್ರು ಎಕ್ಸ್ ಕ್ಯೂಬ್ನ ಟಿ ಅಂತ ತೊಗೊಂಡ್ರೆ ಎಕ್ಸ್ ಕ್ಯೂಬ್ ಡಿಫ್ರೆನ್ಸೇಷನ್ ಏನಪ್ಪ, ಡಿಫ್ರೆನ್ಸೇಷನ್ ಹೇಳಿ ಸಾಕು, ಇಂಟಿಗ್ರೇಷನ್ ಬೇಡ. 3x² ಬರುತ್ತಾ, ಇಲ್ಲಿ 3 ಇದೆಯಾ, 3 ಇಲ್ವಾ, ಅಲ್ಲೊಂದು 3 ಹಾಕಿ ಇಲ್ಲೊಂದು 3 ಹಾಕ್ಲೇಬೇಕಾ ನಾನೀಗ, ಅಂದರೆ ಆಪ್ಷನ್ 1/3 ಇರಬೇಕಾ, ನೀವೆರಡು ಆಚೆ ಹೋಗ್ಬೋದಾ? ಸಿಂಪಲ್. ಆ್ಯಂಡ್ ವಾಟ್ ಇಸ್ ದ ಫಾರ್ಮುಲಾ ಫಾರ್ ದಿಸ್? ರೂಟ್ ಆಫ್ x² + s² ಇಸ್ ಲಾಗ್. ಡೈರೆಕ್ಟ್ಲಿ ವಿಲ್ ಗೆಟ್ ಲಾಗ್. ಲಾಗ್ ವಾಟ್ ಎವರ್ ದಿಸ್ ಇಸ್ ದೇರ್, ದಟ್ ಈಸ್ ಪ್ಲಸ್ ಬರುತ್ತೆ, ಮೈನಸ್ ಬರೋದಿಲ್ಲ, ಪ್ಲಸ್ ಬರುತ್ತೆ. ಫಾರ್ಮುಲಾ, ಡೈರೆಕ್ಟ್ ಫಾರ್ಮುಲಾ. ಆಪ್ಷನ್ 3, simple. 30 seconds. People say integration can't be done. ಇದೊಂದೇ I can take literally, ನೀವು ಇಂಟಿಗ್ರೇಷನ್ PYQs ಕೊಡಿ, I can solve all the PYQs. ನಂಗೆ ಟೈಮ್ ಇರೋದ್ರಿಂದ ಐ ಹ್ಯಾವ್ ಟೇಕನ್ ಮೆನಿ PYQs. ಇನ್ನೂ ತುಂಬ ಮೋರ್ ದೆನ್ ಹಾಫ್ ಇದೆ ಇನ್ನು. ಸೊ ವಿ ಕ್ಯಾನ್ ಡೂ ಆಲ್ ದ PYQs ಫ್ರಮ್ 14 ಹಿಡಿದು, ನಾನು ಆ್ಯಪಲ್ 14 ಹಿಡಿದು 25 ಸಾಲ್ವ್ ಮಾಡಲ್ಲ ಇನ್ನೂ ಅನ್ಸುತ್ತೆ ಪಾಪ. ಪರವಾಗಿಲ್ಲ, ಇಲ್ಲಿ ನೋಡ್ಕೊಳ್ಳಿ ಆಯಿತಾ. ನೆಕ್ಸ್ಟ್, ಸೊ ಆಲ್ ದ PYQs ಕ್ಯಾನ್ ಡೂ ಅಂಡರ್ ಲೈಕ್ ದಿಸ್. ಯಾವುದೋ ಒಂದು ಸಿ ಇ ಟಿಯಲ್ಲಿ ನಿಮ್ಗೆ 8 ಕ್ವಶನ್ ಕೊಟ್ಟಿದ್ರೆ ಇಂಟಿಗ್ರೇಷನ್ನು, ಅದರಲ್ಲಿ 6 ಕ್ವಶನ್ ಯು ಕ್ಯಾನ್ ಆರಾಮ್ಸೆ ಡೂ ಇಟ್. ಒಂದು 2 ಕ್ವಶನ್ ಟಫ್ ಇರುತ್ತೆ ಕಣೋ, 2 ಕ್ವಶನ್ಸ್ ಪಕ್ಕ ಟಫ್ ಇರುತ್ತೆ. ಅದನ್ನು 1 ಮಿನಿಟಲ್ಲಿ ಮಾಡೋಕ್ಕಾಗೋದಿಲ್ಲ, ನಾನೇ ಇಲ್ಲ, ಯಾರು ಮಾಡೋಕ್ಕಾಗೋದಿಲ್ಲ. ಔಟ್ ಪೇಪರ್ ಸೆಟ್ ಮಾಡಿದ್ರೆ ಮಾಡೋಕ್ಕಾಗೋದಿಲ್ಲ. ಅರ್ಥ ಆಯ್ತಾ? ನೋಡಿ, ಈ ಕ್ವಶನ್ ನಿಮಗೆ ಎಕ್ಸಾಮಲ್ಲಿ ಅವ್ರು ಟೀಚ್ ಮಾಡ್ತಾರೆ. ದೇ ವಿಲ್ ಟೀಚ್ ಯು ಲೈಕ್ ಏನಂತಾರೆ ಅದನ್ನು, ಅದೇನೋ ಒಂದು ಮೆಥಡ್ ಇದೆ ಮಕ್ಕಳು. ಆಬ್ವಿಯಸ್ಲಿ ಯು ಶುಡ್ ಸ್ಪ್ಲಿಟ್ ದ ಇಂಟರ್ವಲ್ ವೆನರ್ದಾಗಿ mod x ಇಸ್ ಗಿವನ್, ಮೈನಸ್ಸಿಂದ +2ಗೆ ಅದು ಚೇಂಜ್ ಆಗುತ್ತೆ, ಅದನ್ನ ಇಂಟಿಗ್ರೇಟ್ ಮಾಡಬೇಕು. ಅಲ್ಲಿ ಮಿಸ್ಟೇಕ್ ಮಾಡಿದ್ರೆ ಹೋಯ್ತು ಕತೆ. ಎಲ್ಲ ಮಾಡ್ ಕ್ವಶನ್ನು ಇನ್ಕ್ಲೂಡಿಂಗ್ ಡಿಫ್ರೆನ್ಸಿಯೇಷನ್, ಇಂಟಿಗ್ರೇಷನ್, ಕಂಟಿನ್ಯೂಟಿ, AOI, ಅಪ್ಲಿಕೇಶನ್ ಇಂಟಿಗ್ರಲ್ಸ್ ಎಲ್ಲೇ ಬಂದು ಗ್ರಾಫ್ ಯೂಸ್ ಮಾಡ್ಕೊಂಡು ಮಾಡ್ಬೋದು. ನೀವು ಗ್ರಾಫ್ ಯೂಸ್ ಮಾಡ್ಕೊಂಡು ಮಾಡ್ಬೋದು. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಆಸ್ಕಿಂಗ್ ಇಂಟಿಗ್ರೇಷನ್ನ ಸಿಂಪಲ್ಲ. ಇದು ಗ್ರಾಫ್ ಹೆಂಗೆ ಪ್ಲಾಟ್ ಮಾಡೋದು ಮಾಡಿ ಗೊತ್ತಲ್ಲ ನಿಮ್ಮ ಗ್ರಾಫು, ಸಿಂಪಲ್ ಕಂಡ್ರೋ ಗ್ರಾಫ್ ಇದು ನೋಡಿ. x is equal to -2, it becomes 0, right? That means 0, 1 at -2. At -2 it's becoming 0. Where do we have to integrate? I have to go till -3, -4, then I have to go till -5, and 1, 2, 3, 4 and 5. So the moment I take from -2, so -2 to ನಾನು ಈ ಥರ ಹೋಗುತ್ತೆ. ಎಲ್ಲಿ ನೋಡಿ mod x ಗ್ರಾಫ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? when x is equal to -2, the y becomes 0. The graph will start from here like this. So what is the value at 5? ನಾನು 5 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 5 + 2 7. ದಿಸ್ ಇಸ್ 7 ಹೈಟ್. ಇಲ್ಲಿ -5 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ -5 + 2 is 3 ಹೈಟ್. ವಾಟ್ ಇಸ್ ಅವ್ರು ಹೇಳ್ತಾ ಇದ್ದಾರೆ ಇಂಟಿಗ್ರೇಟ್ ಮಾಡಿ. ಇಂಟಿಗ್ರೇಷನ್ ನಥಿಂಗ್ ಬಟ್ ಏರಿಯಾ ಆಫ್ ಇಂಟಿಗ್ರಲ್ಸ್. ನಮ್ಗೆ ಇನ್ನೊಂದು ಕಾಮಿಡಿ ಗೊತ್ತಾ? ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್ ಕೂಡ ಯು ಕ್ಯಾನ್ ಡೂ ವಿತೌಟ್ ಇಂಟಿಗ್ರೇಷನ್. ಡಿಫ್ರೆನ್ಷಿಯಲ್ ಈಕ್ವೇಷನ್ಸ್ ಆಲ್ಸೋ ಯು ಕ್ಯಾನ್ ಡೂ ವಿತೌಟ್ ಇಂಟಿಗ್ರೇಷನ್. ಆ್ಯಂಡ್ ಲಿಟ್ರಲಿ ನಾನಂತೂ ಇಂಟಿಗ್ರೇಷನ್, ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್, ಡಿಫರೆನ್ಷಿಯಲ್ ಈಕ್ವೇಷನ್, ಈ 3 ಚಾಪ್ಟರ್ಗೆ ಯಾವ 90% ಆಫ್ ದ ಕ್ವಶನ್ಸ್ಗೆ ನಾವು ಇಂಟಿಗ್ರೇಷನ್ ಯೂಸ್ ಮಾಡೋದು ನೆಸೆಸಿಟಿನೇ ಇಲ್ಲ. ಇನ್ಫ್ಯಾಕ್ಟ್ ಡಿಫರೆನ್ಷಿಯಲ್ ಈಕ್ವೇಷನ್ಸ್ ಇಸ್ ಮೋರ್ ಈಸಿ. ಅವ್ರ ಪಾಪ ಇಂಟಿಗ್ರೇಟ್ ಮಾಡಿ, ಅದೇ ಸೇಮ್ ಲಾಜಿಕ್ ದೇರ್. ದೇ ವಿಲ್ ಗಿವ್ ಎ ಡಿಫರೆನ್ಷಿಯಲ್ ಈಕ್ವೇಷನ್, ಯು ಸಪೋಸ್ ಟು ಇಂಟಿಗ್ರೇಟ್ ಅಂಡ್ ಗೆಟ್ ದ ಆನ್ಸರ್. ನಾವು ಡಿಫರೆನ್ಷಿಯೇಟ್ ಮಾಡಿ ವಾಪಸ್ ತೊಗೊಂಡು ಹೋಗ್ತೀವಿ ಅಲ್ವಾ? ಸೊ 3 ಚಾಪ್ಟರ್ಗೆ ಆಲ್ಮೋಸ್ಟ್ 90% ಆಫ್ ದ ಕ್ವಶನ್ಸ್ ಇಂಟಿಗ್ರೇಟ್ ನಿಮ್ಗೆ 8 ಕ್ವಶನ್ ಬರುತ್ತೆ, AOIಯಲ್ಲಿ 2 ಕ್ವಶನ್ ಬರುತ್ತೆ, ಡಿಫರೆನ್ಷಿಯಲ್ ಈಕ್ವೇಷನ್ 3 ಕ್ವಶನ್ ಬರುತ್ತೆ, ಒಂದು 13 ಕ್ವಶನ್ ಬರುತ್ತೆ. ಈ 13 ಕ್ವಶನಲ್ಲಿ 10 ಕ್ವಶನು, ಈ 13 ಕ್ವಶನ್ ಇಂಟಿಗ್ರೇಷನ್ ಕ್ವಶನ್ಸ್. ಈ 13ರಿಂದ 14 ಕ್ವಶನ್ ಬರೋ ಇಂಟಿಗ್ರೇಷನಲ್ಲಿ ನೀವು ಆಲ್ಮೋಸ್ಟ್ 10 ಕ್ವಶನ್ಸ್ನ ವಿತೌಟ್ ಇಂಟಿಗ್ರೇಷನ್ ಮಾಡ್ಬೋದು. ವಿತೌಟ್ ಇಂಟಿಗ್ರೇಷನ್, ಅರ್ಥ ಆಯ್ತಾ? ದಟ್ಸ್ ವೆರಿ ಈಸಿ. ಆ್ಯಂಡ್ ಆರಾಮ ಮಾಡ್ಬೋದು. ನಾಟ್ ಅ ಪ್ರಾಬ್ಲಮ್, ಇಟ್ಸ್ ವೆರಿ ಈಸಿ. ನಿಮ್ಗೆ ಕರೆಕ್ಟಾಗಿ ಕಲ್ತು ನೋಡಿ ಎಷ್ಟು ಈಸಿ. ವಾಟ್ಸ್ ಆನ್ಸರ್ ನಾವು ಇದಕ್ಕೆ? 1 2 3 ಬೇಸ್ 3, 3 × 3 9, 9/2 ಇದೆಷ್ಟು ಬೇಸು? 1 2 3 4 5 6 7 ಹೈಟು 7, 7 49, 49/2. ಇವೆರಡನ್ನೂ ಆ್ಯಡ್ ಮಾಡಿ 49 + 9 58, 58/2. 58/2 ಅಂತ ಹೇಳಿದ್ರೆ ಎಷ್ಟಾಗುತ್ತೆ ಮಕ್ಕಳೇ? 58/2 19 ಅಲ್ವಾ? 29 ಆನ್ಸರ್. ಸಿಂಪಲ್. ಅರ್ಥ ಆಗಿದೆ ಕ್ಲಿಯರಾಗಿ? ಸೊ ಸಿಂಪಲ್ ಮಕ್ಕಳೇ. 58, 49 + 9 / 2 ಬರುತ್ತೆ ನಿಮಗೆ. ಇಟ್ಸ್ ದ ಆನ್ಸರ್ ಇಸ್ ವಾಟ್? 59/2. 58/2 ದ ಆನ್ಸರ್. ಈ ಥರ ಗ್ರಾಫ್, ಈವನ್ ದಿಸ್ ಕೈಂಡ್ ಆಫ್ ಕ್ವಶನ್ ಕಮ್ಸ್ ಎವ್ರಿವೇರ್. ಈವನ್ ಕಂಟಿನ್ಯೂಟಿ ಚೆಕ್ ಮಾಡೋ ಕ್ವಶನ್ ಬರ್ತದೆ, ಫೇಮಸ್ ಕ್ವಶನ್ ಇವೆಲ್ಲನೂ. ಚೆಕ್ ದ ಕಂಟಿನ್ಯೂಟಿ. ಇನ್ಫ್ಯಾಕ್ಟ್ ಲಾಸ್ಟ್ ಇಯರ್ ನಾನು ನೆನಪಿದೆ, ಸೇಮ್ ಕ್ವಶನ್ ಕೇಳ್ತಾರೆ, 100% ಕೇಳ್ತಾರೆ. ಐದರ್ ದಿಸ್ ಫಂಕ್ಷನ್ ಆರ್ ದಿಸ್ ಫಂಕ್ಷನ್ 100% ಯಾವುದೋ ಒಂದು ಕ್ಯಾಲ್ಕುಲಸಲ್ಲಿ ಬಂದೇ ಬರುತ್ತೆ. ಅರ್ಥ ಆಯ್ತಾ? ಕಮಾನ್, ವಾಟ್ ದ ಆನ್ಸರ್ ಫಾರ್ ದಿಸ್? ನಾವು ಹಾಗೆ ಯೋಚನೆ ಮಾಡಿ ಇದಕ್ಕೂ 2 ಅಲ್ವಾ? ಗ್ರಾಫ್ ಹೆಂಗಿರುತ್ತೆ ಇದಕ್ಕೆ ನೋಡಿ. ಇದು ಎಲ್ಲಿ 0 ಆಗುತ್ತೆ? ಇಲ್ಲಿ ನಾವು 1 to 5. ಓಕೆ, ನೋ ಪ್ರಾಬ್ಲಮ್. ಓಕೆ, ಸೊ 0 1 2 3 ಅಪ್ರಾಕ್ಸಿಮೇಟ್ಲಿ ನೀವು ಗೀಚಬೇಕು ಎಕ್ಸಾಮಲ್ಲಿ. ಬರ್ಕೊಂಡು ಕೂತ್ರೆ ಆಗೋದಿಲ್ಲ. ವೆನ್
x is equal to 3, it becomes 0. 3 ಹತ್ರ 0 ಆಗುತ್ತೆ. 3 ಇಂದ 5 ಹೋಗ್ಬೇಕು, ಅದು 3 ಇಂದ 5ಗೆ. ಮತ್ತು ವಾಪಸ್ ಈ ಕಡೆ 3 ಇಂದ 1ಗೆ ಹೋಗಬೇಕು, 3 ಇಂದ 1ಗೆ ಹೋಗಬೇಕು. At 1 the value is 1 minus 3. I have taken the mod x minus 3 graph ಅಲ್ವಾ. At 1 the value is 2, ಇದು height 2 ಇರುತ್ತೆ. At 5 the value is what? 2. What is the answer? 2 ನ ಹಾಫ್ ಇಂಟು 4 ಇದ್ರ height. ಡಬಲ್ ಕಂಡ್ರೆ ಎರಡು ಸೇಮ್ ಇದೆ. ಹಾಫ್ ಇಂಟು 4 ಇದು 2 ಆಗುತ್ತೆ, ಇದು 2, ಇದು 2 ಯೂನಿಟ್, ಇದು 2 ಯೂನಿಟ್. ಹಾಫ್ ಇಂಟು ಬೇಸ್ ಇಂಟು height ಕಂಡ್ರೆ ಹಾಫ್ ಇಂಟು 2 ಇಂಟು 2, ಇದು 2, ಇದು 2, ಆನ್ಸರ್ ಇಸ್ 4. ಇನ್ನೊಂದು ಗ್ರಾಫು mod x minus 1, ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕದು? ಗ್ರಾಫ್ ಎಲ್ಲಿಗೆ ಹೋಗ್ತದು? 0 1 2 3 4 ಆ್ಯಂಡ್ 5 ಅಲ್ವಾ. 1 ಹತ್ರ 0 1 0, ಇಲ್ಲಿಂದ ಎಲ್ಲಿಗೆ ಹೋಗ್ಬೇಕು? ಈ ಕಡೆ ನಿಲ್ವಲ್ಲ ಗ್ರಾಫು, ನೋ ಪ್ರಾಬ್ಲಮ್, ಬಿಕಾಸ್ 1 ಇಂದ ಹೋಗ್ಬೇಕು. ಓಕೆ ಓಕೆ, ಜಸ್ಟ್ ಟ್ರಯಾಂಗಲ್. 1 2 3 4 4 5 ಹಾಕಿದ್ರೆ ಏನಾಗುತ್ತೆ? 4 4 4 16 ಬೈ 2 8 4 4 ಹಾಫ್ ಇಂಟು ಬೇಸ್ ಕಂಡ್ರೋ 4 ಇಂಟು 4 7 4 2 4 8 8 ಪ್ಲಸ್ 4, ಆನ್ಸರ್ ಈಸ್ ವಾಟ್? 12. ಆನ್ಸರ್ ಇಸ್ 12. ಸಿಂಪಲ್, ಅರ್ಥ ಆಯ್ತಾ? ನೋಡಿ, ಗ್ರಾಫ್ ಯೂಸ್ ಮಾಡ್ಕೊಂಡು ಮಾಡ್ಬೋದು ಎಲ್ಲ ಕ್ವಶನ್ಸ್. ಇದನ್ನು ಆ್ಯಕ್ಚುಲ್ ಮೆಥಡು, ಓಪನ್ ಯುವರ್ ಬುಕ್ಸ್ ಆ್ಯಂಡ್ ಸಿ ಹೌ ದೇ ಹವ್ ಥಾಟ್. ಆ್ಯಂಡ್ ಸಮ್ ಆಫ್ ಯು ಇನ್ ದ ಕಾಲೇಜಸ್, ಇನ್ ಅದರ್ ಪ್ಲೇಸ್ ಆಲ್ಸೋ ದೇ ಥಾಟ್ ಲಾಂಗ್ ಮೆಥಡ್ಸ್. ನೆಕ್ಸ್ಟ್ ಕ್ವಶನ್ಸ್, ಕಮ್ ಆನ್, ದಿಸ್ ಇಸ್ ವೆರಿ ಈಸಿ. ಅಗೇನ್ ದಿಸ್ ಇಸ್ ರಿಪೀಟೆಡ್ ಸೋ ಮೆನಿ ಟೈಮ್ಸ್ ಮಕ್ಕಳು, 4 ಕೇಸ್ ರಿಪೀಟ್ ಆಗಿದೆ. ಬಟ್ ಸಿಂಪಲಾಗಿ ಹೇಳಬೇಕಂತ ಹೇಳಿದ್ರೆ 0 to 40, ಓಕೆ, ಈ ಥರ ಯಾವುದೇ ಕ್ವಶನ್ ಬಂದರೆ ನೋಡಿ, ದ ಮೊಮೆಂಟ್ ಯು ಸಿ ದಿಸ್, we have one property f of x plus f of a minus x. If it's equal to 1, then the limit that whatever the answer is b minus a divided by 2 ಅಂತ ಹೇಳ್ತೀವಿ. ಸಿಂಪಲ್ ಆಗಿ ಇದ್ರ ಪ್ರೂಫು ಎಲ್ಲ ಇರುತ್ತೆ ನಮಗೆ ಆ್ಯಕ್ಚುಲಿ. ಆ್ಯಂಡ್ ಓನ್ಲಿ ಫಾರ್ ಲಿಮಿಟ್ಸ್, ಓನ್ಲಿ ಫಾರ್ ದೀಸ್ ಕೈಂಡ್ ಆಫ್ ಕ್ವಶನ್, ಸ್ಪೆಷಲಿ ವೆನ್ ಯು ಗೆಟ್ ಯುನೋ ಈ ಡಿಫರೆಂಟ್ ಇಂಟಿಗ್ರಲ್ಸ್ ಬಂದಾಗ ಮಾತ್ರ ಕೆಲವೊಂದು ಪ್ರಾಪರ್ಟೀಸ್ ನೆನ್ಪಿಟ್ಕೊಬೇಕು ನೀವು. ಈ ಥರ ಒಂದು ಕೆಲವೊಂದು ಪ್ರಾಪರ್ಟಿ, ಇದೊಂದು ಕೆಲವೊಂದು ಪ್ರಾಪರ್ಟೀಸ್ ಅಷ್ಟು ನೆನ್ಪಿಟ್ಕೊಂಡ್ರೆ ಒಂದು 4-5 ಸ್ಟ್ಯಾಂಡರ್ಡ್ ರಿಸಲ್ಟ್ಸ್ ಇದೆ. ಈ ಇಂಟಿಗ್ರೇಷನ್ ಆಫ್ ಲಾಗ್ ಆಫ್ sin x minus 1 tan x minus 1 ಅದೆಲ್ಲ ಫೇಮಸ್, π/4 π/2 ಬರ್ತಾ ಇರುತ್ತೆ. ಸೊ ದೋಸ್ ಕೆಲವೊಂದು ಪ್ರಾಪರ್ಟೀಸ್ ನೆನ್ಪಿಟ್ಕೊಂಡ್ರೆ ಸಾಕು, ಕ್ವಶನ್ಸ್ ಅಲ್ಲೇ ರಿಪೀಟ್ ಆಗ್ತಾ ಇರುತ್ತೆ. ಓನ್ಲಿ ಫಾರ್ ಡಿಫರೆಂಟ್ ಇಂಟಿಗ್ರಲ್ಸ್. ಇಂಡಿಫರೆಂಟ್ ಇಂಟಿಗ್ರಲ್ಸ್ಗೆ ಏನು ಮಾಡಬೇಕು? ಡಿಫ್ರೆನ್ಸಿಯೇಷನ್ದ ವಾಪಸ್ ಹೋಗ್ತೀವಿ ನಾವು, ಕೆಳಗಡೆಯಿಂದ ಆನ್ಸರಿಂದ ಕ್ವಶನ್ಗೆ ಹೋಗ್ತೀವಿ. ಈ ಪ್ರಾಪರ್ಟೀಸ್ ಬಂದಾಗ ಇಫ್ ಯು ರಿಮೆಂಬರ್ ಸಮ್ ಪ್ರಾಪರ್ಟೀಸ್ ವೆರಿ ಈಸಿ. ಇಫ್ ಯು ಜಸ್ಟ್ ರಿಮೆಂಬರ್ ಪ್ರಾಪರ್ಟೀಸ್, ಐ ಜಸ್ಟ್ ಎಕ್ಸ್ಪ್ಲೇನ್ ವೈ ಇಟ್ ಇಸ್ ಮಕ್ಕಳು. ಇಟ್ಸ್ ವೆರಿ ಫೇಮಸ್ ಪ್ರಾಪರ್ಟಿ. ಇಫ್ ಐ ರೀಪ್ಲೇಸ್ x by a minus x, ನೋಡಿ ನ್ಯೂಮರೇಟರ್ನ ಐ ಆಮ್ ರೀಪ್ಲೇಸಿಂಗ್ x with what? a minus x. That means 4042 minus x replace ಮಾಡ್ತೀನಿ. The moment I replace that, this becomes what? 4042 minus x divided by 4042 minus x and plus x plus 40 minus 42 x ಆಗ್ತಾ ಏನಾಗುತ್ತೆ? ಬೇಸಿಕಲಿ I'll again get 3x. If I take this as my I and if I take this also I, if I add these two, ನೋಡಿ ಏನಾಗುತ್ತೆ? ಎರಡು ಆ್ಯಡ್ ಮಾಡಿದಾಗ ಎಕ್ಸಾಕ್ಟ್ಲಿ ನೋಡಿ ಮಕ್ಕಳೇ, ಮೇಲೆ ರೂಟ್ ಎಕ್ಸ್ ಇದೆಯಾ, ಇಲ್ಲಿ ಮೇಲೆ ರೂಟ್ ಆಫ್ 4042 minus x ಇದೆಯಾ? ಸೊ ಎರಡು ಡಿನಾಮಿನೇಟರ್ ನೋಡಿ, ರೂಟ್ ಎಕ್ಸ್ 40 minus 42x 4042 minus x ರೂಟ್ ಎರಡು ಸೇಮೇ. ಅರೆ ಯು ಹ್ಯಾವ್ ಡಿನಾಮಿನೇಟರ್ ನಿಮ್ಗೆ a ಪ್ಲಸ್ ಬಿ ಇದೆ, ಇನ್ನೊಂದು b ಪ್ಲಸ್ a ಇದೆ, ಎರಡು ಒಂದೇ ತಾನೆ ಅಲ್ವಾ? ಇಲ್ಲಿ ನಿಮಗೆ ನ್ಯೂಮರೇಟರಲ್ಲಿ a ಇದೆ, ಇಲ್ಲಿ ನಿಮಗೆ b ಇದೆ. ಎರಡು ಆ್ಯಡ್ ಮಾಡಿ ಏನು ಬರುತ್ತೆ ನಿಮಗೆ? a ಪ್ಲಸ್ ಬಿ ಸೇಮು, a ಪ್ಲಸ್ ಬಿ ನ್ಯೂಮರೇಟರ್ a ಪ್ಲಸ್ ಬಿ ಆ್ಯಡ್ ಆಗುತ್ತೆ, ಇಲ್ಲಿ a ಪ್ಲಸ್ ಬಿ ಸೇಮ್ ಇರುತ್ತೆ. ದೇರ್ಫೋರ್ ದ ಆನ್ಸರ್ ಇಸ್ 1 ಅಲ್ವಾ? ಸೊ ದೇರ್ಫೋರ್ ದಿಸ್ ಆನ್ಸರ್ ನಾವು ಬಿಕಮ್ಸ್ ವಾಟ್? ಇವೆರಡನ್ನ ಆ್ಯಡ್ ಮಾಡಿದಾಗ ನನಗೆ 2a ಅಂತ ಬರುತ್ತೆ. 2i is equal to 0 to 4042 and ಇದು ನಿಮಗೆ i2 that will become integration of 1 dx ಬರುತ್ತೆ. Since is 1, integration of 1 is x, and then what you will do, ನಿಮಗೆ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಬರುತ್ತೆ. ಏನೋ ಸಮಥಿಂಗ್ 4042 ಅದೆಲ್ಲ ಬೇಕಾಗಿಲ್ಲ, ಆಲ್ರೆಡಿ ಆನ್ಸರ್ ಬಂದಿದೆ ನಮಗೆ. b minus a 2021 ನಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ ನಾನು. ಅಪ್ಪರ್ ಲಿಮಿಟ್ 4042 ಬರುತ್ತೆ, ದಟ್ ಡಿವೈಡೆಡ್ ಬೈ 2 ಅಂತ ಬಂದಾಗ ನನಗೆ ಆನ್ಸರ್ 2021 ಅಂತ ಬರುತ್ತೆ. ಸಿಂಪಲ್ ಕಂಡ್ರು, ಸಿಂಪಲ್ ಅಷ್ಟೇ. 2021 ಆನ್ಸರ್ ಇಸ್ ವಾಟ್? 2021. ಸಿಂಪಲ್. ಈ ಥರ ಬಂದಾಗ b ಮೈನಸ್ a ಅಂದರೆ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಡಿವೈಡ್ ಬೈ 2, ಆನ್ಸರ್ ಇಸ್ ವಾಟ್? 2021. ನೆಕ್ಸ್ಟ್ ಕ್ವಶನ್, ಲೆಟ್ಸ್ ಗೋ. ನೆಕ್ಸ್ಟ್ ಕ್ವಶನ್ ನಾವು ಸೇಮ್ ಮತ್ತೆ ಹೇಳಬೇಕಾಗಿಲ್ಲ, ಸೇಮ್ ಇದು 10 minus x ಬರುತ್ತೆ, ಇದು x ಬರುತ್ತೆ, ಇದು x ಬರುತ್ತೆ, ಎರಡು ಆ್ಯಡ್ ಮಾಡಿದ್ರೆ 2y ಬರುತ್ತೆ. ಆನ್ಸರ್ ಇಸ್ ವಾಟ್? upper limit minus lower limit, that is 8 minus 2 divided by 2. The answer is 6 by 2, that's answer is 3. Next question is that again same thing ನೋಡಿ, yes similar type of repeat ಮಾಡ್ತಾ ಇದ್ದಾರೆ. ಯಾವ ನಿಮ್ಗೆ ಹೇಳಿ PYQs ಮಾಡ್ಬಾರ್ದು ಅಂದ್ಬಿಟ್ಟು 8 plus 2 10 ಮಾಡಿಂದ ಇದು ಸೇಮ್ ಬರುತ್ತೆ. 10 minus 2 divided by 10 minus 2 8 plus 2 10 8 minus 2 6 by 2, answer is 3 again. Next question. So again same answer ಮಕ್ಕಳೇ. ಸೊ again same thing, ಇದು ಜನರಲ್ ಫಾರ್ಮುಲಾ.
The moment you replace 90 minus 2, this becomes cos. This becomes cos x, this becomes like cos x, this becomes like sin x. The moment you add with this again, it becomes 1. Sin x, ಅದು ನಾನು ಪವರ್ ಬರೀತಾ ಇಲ್ಲ, ಲೇಟ್ ಆಗುತ್ತೆ ಅಂದ್ಬಿಟ್ಟು ನೀವು ಬರ್ಕೊಂಡು ಕೂತ್ಕೊಳ್ಳಿ ಆಯಿತಾ. The moment see, ಎರಡು ಸೇಮ್ ಇದೆಯಾ, ಎರಡು ಆ್ಯಡ್ ಮಾಡಿ 1 ಬರುತ್ತಾ. If you're getting it's 1, then it is basically a upper limit minus pi by 2 minus 0 divided by 2. Answer is pi by 4. Next question. Again I'm telling you, ನಾನೇ ಟ್ರಿಗ್ನೋಮೆಟ್ರಿ ಟೀಚ್ ಮಾಡಿದ್ದೀನಿ ಒನ್ ಶಾರ್ಟಲ್ಲಿ ವಿತ್ ಆಲ್ ದ ಕಾನ್ಸೆಪ್ಟ್. ದಯವಿಟ್ಟು ಹೋಗಿ ನೋಡಿ. ಟ್ರಿಗ್ನೋಮೆಟ್ರಿಲಿ ಒಳ್ಳೆ ಕ್ವಶನ್ ಬರುತ್ತೆ. ಟ್ರಿಗ್ನೋಮೆಟ್ರಿ, ರಿಲೇಷನ್ ಫಂಕ್ಷನ್ಸು, ಆಲ್ ದಿ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್. ಅರ್ಥ ಆಯ್ತಾ? ವಾಟ್ ದ ಆನ್ಸರ್ ಫಾರ್ ದಿಸ್ ಮಕ್ಕಳೇ? ಕಮಾನ್, ಯೋಚನೆ ಮಾಡಿ, ಸ್ವಲ್ಪ ಯೋಚನೆ ಮಾಡಿ. ಕಮಾನ್. cosecant x 1 by cos a. I can write this as 1 by cos x minus sin x. ನೋಡಿ, ಇದು ತಲೆಯಲ್ಲೇ ಯೋಚನೆ ಮಾಡೋಕೆ ನೀನು. cosecant 1 by sin ಅಲ್ಲ, 1 by sin x ಇದೆಯಾ? ಅಲ್ಲ, ವರ್ಡ್ ಐ ಶುಡ್ ಜಸ್ಟ್ ನೋ ವಾಟ್ ಇಸ್ ಹ್ಯಾಪ್ನಿಂಗ್ ಇನ್ಸೈಡ್. ದಟ್ಸ್ ಇಟ್. sin x ಕ್ಯಾನ್ಸಲ್ ಆಯ್ತಾ? sin x sin ಸ್ಕ್ವೇರ್ x ಏನ್ರೋ 1 ಮೈನಸ್ sin ಸ್ಕ್ವೇರ್ x ಬರುತ್ತಾ? ಡಿವೈಡ್ ಬೈ sin x ಬರುತ್ತಾ? ನೋಡಿ, ಇದು ಮೈಂಡಲ್ಲೇ ಕ್ಯಾಲ್ಕುಲೇಟ್ ಮಾಡೋಕ್ಕೂ ನನಗೆ ತೋರಿಸ್ತಾ 1 ಮೈನಸ್ sin ಸ್ಕ್ವೇರ್ cos x. ದಯವಿಟ್ಟು ಹೇಳ್ತಾ ಇದ್ದೀನಿ, ಪ್ಲೀಸ್ ರಿಮೆಂಬರ್ ಹಾಫ್ ಆ್ಯಂಗಲ್ ಫಾರ್ಮುಲಾಸ್ ಫಾರ್ ಟ್ರಿಗ್ನೋಮೆಟ್ರಿ, ಇನ್ವರ್ಸ್ ಟ್ರಿಗ್ನೋಮೆಟ್ರಿ, ಲಿಮಿಟ್ಸ್ ಆ್ಯಂಡ್ ಡೆರಿವೇಟಿವ್ಸ್, ಇಂಟಿಗ್ರೇಷನ್, ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್, ಡಿಫ್ರೆನ್ಷಿಯಲ್ ಈಕ್ವೇಷನ್ಸ್, ಎವ್ರಿವೇರ್ ಯು ನೀಡ್ ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾಸ್. ನಿಮ್ಗೆ ಇನ್ನೂ ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾಸ್ ಗೊತ್ತಿಲ್ಲ ಅಂತ ಹೇಳಿದ್ರೆ ನಾನು ಏನೂ ಮಾಡೋಕ್ಕಾಗೋದಿಲ್ಲ. ನಾನು ಎಂಟೈರ್ ಟ್ರಿಗ್ನೋಮೆಟ್ರಿ ಚಾಪ್ಟರ್ನ ಆಲ್ರೆಡಿ ಮಾಡಿದ್ದೀನಿ. ಟ್ರಿಗ್ನೋಮೆಟ್ರಿ ಚಾಪ್ಟರ್ನ KCETಗೆ ಟೀಚ್ ಮಾಡಿದ್ದೀನಿ. ಅರ್ಥ ಆಯಿತಾ? ಅದನ್ನ ದಯವಿಟ್ಟು ನೋಡಿ. ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ಸೋ ಮೆನಿ ಟೈಮ್ಸ್ ಸೇಮ್ ಫಾರ್ಮುಲಾಸ್ ಗೊತ್ತಿದ್ರೆ ಸಾಕೊಂಡ್ರು CETಯಲ್ಲಿ. 1 ಮೈನಸ್ sin ಸ್ಕ್ವೇರ್ cos ಸ್ಕ್ವೇರ್ x ಇಸ್ ರೂಟ್ ಆಫ್ cos x. ನೋಡು, ಇಲ್ಲಿ ನಿಮಗೆ ಸಿಂಪಲ್ ಆಗಿ ರೂಟ್ cos x ಡಿವೈಡ್ ಬೈ ರೂಟ್ sin x ಬರುತ್ತೆ. ಇದು ಈಸಿ. sin x t ತೊಗೊಂಡ್ರೆ ಇಲ್ಲಿ dt ಬರುತ್ತೆ, 1 ಬೈ ರೂಟ್ t ಬರುತ್ತೆ, ಹಿಂಗೆ ಬಂದುಬಿಡುತ್ತೆ. ಕೆಲವು ಮಕ್ಕಳಿಗೆ ಡಿಫ್ರೆನ್ಷಿಯೇಷನ್ ಗೊತ್ತಿರೋದಿಲ್ಲ ಪಾಪ, ಇಂಟಿಗ್ರೇಷನ್ನು. ಕೆಳಗಡೆ ರೂಟ್ ಬರಬೇಕಾ ನಿಮಗೆ? ವಾಟ್ ಈಸ್ ರೂಟ್ ಸಮಥಿಂಗ್ ಡಿಫ್ರೆನ್ಸಿಯೇಷನ್? ರೂಟ್ x differentiation, all of you know it is 1 by 2 root x. It's a very famous. I'm talking about differentiation, not integration. Since I want denominator root sin x, I can't have root sin x in the denominator. It should be numerator. Root x differentiation 1 by 2 root x. ನನಗೆ ಆನ್ಸರ್ ರೂಟ್ ಸೈಜ್ ಕೆಳಗಡೆ ಬರಬೇಕು. ಇಲ್ಲಿ ರೂಟ್ ಸೈಜ್ ಕೆಳಗಡೆ ಇದೆ, ಅದು ಸಾಧ್ಯ ಇಲ್ಲ. ಗೆಟ್ ಔಟ್. ಓಕೆ, ನೆಕ್ಸ್ಟು. ಆ್ಯಂಡ್ ಎವ್ರಿ ಒನ್ ನೋ ವಿ ಶುಡ್ ಗೆಟ್ 2, ರೈಟ್? ವಿ ಶುಡ್ ಗೆಟ್ 2. ಬಟ್ ಇಲ್ಲಿ 2 ಇಲ್ಲ ಅಂದರೆ ಇನ್ನೊಂದು 2 ಇರಬೇಕು ಕ್ಯಾನ್ಸಲ್ ಮಾಡೋದಕ್ಕೆ. The moment you integrate differentiate root sin x, I'll get 1 by 2 root sin x. But there is no root sin x in the question. That means 2 should get cancelled. That means 2 should be there. So 2 is only in this. 2 is not in this. You get out. 2 is denominator, not possible. Get out. And you are the only answer. Come on. ಅರ್ಥ ಆಯ್ತಾ? ಇಲ್ಲ ಸರ್, sin x t ತೊಗೊಂಡ್ರೆ ಹಂಗೂ ಮಾಡ್ಬೋದು. t ತೊಗೊಂಡ್ರೆ dt by root t ಬರುತ್ತೆ. ಆ ಟಿ ಮೇಲೆ ಹೋದಾಗ ನಿಮಗೆ ಹಾಗೆ ನೀವು ಗೊಂಡಿಗೆ ದ ಸೇಮ್ ಟಿ ಪವರ್ ಮೈನಸ್ ಹಾಫ್ ಅಂತ ಬರುತ್ತೆ. ಅದು ಇಂಟಿಗ್ರೇಷನ್ ಮಾಡಿದಾಗ ಮೈನಸ್ ಹಾಫ್ ಕೆಳಗಡೆ ಬರುತ್ತೆ, ಆ ಹಾಫ್ ಮತ್ತೆ ಮೇಲೆ ಹೋಗುತ್ತೆ 2 ಬರುತ್ತೆ. ಇನ್ಸ್ಟೆಡ್ ಆಫ್ ದ್ಯಾಟ್ ಯು ಕ್ಯಾನ್ ಡಿಫ್ರೆನ್ಷಿಯೇಟ್ ಆಲ್ಸೋ ಆ್ಯಂಡ್ ಗೆಟ್ ದ ಆನ್ಸರ್. ಕಾಮನ್ ಸೆನ್ಸ್. ನೆಕ್ಸ್ಟ್ ಲೆಟ್ಸ್ ಗೋ ನೆಕ್ಸ್ಟ್ ಕ್ವಶನ್. ನಾವು ಅಗೇನ್ ಈವನ್ ನಾಟ್ ಫಂಕ್ಷನ್ ಕ್ವಶನ್ ರಿಪೀಟ್ ಮಾಡ್ತಾ ಇರ್ತಾರೆ ಮಕ್ಕಳೇ. ಸೊ ಸಿಂಪಲ್ ನೋಡ್ರೋ, ಸೈನ್ ಕೊಟ್ಟಾಗ ಸೈನ್ ಮೈನಸ್ ಎಕ್ಸ್ ಇಸ್ ಮೈನಸ್ ಸೈನ್ ಎಕ್ಸ್ ಅಲ್ವಾ? ಮೈನಸ್ ಸೈನ್ ಎಕ್ಸ್. ನಾನು ಇದ್ರದ್ದು ಪವರ್ ನನಗೆ 5 ಅಂತ ತೊಗೊಂಬಿಟ್ರೆ ಆಲ್ವೇಸ್ ನೆನ್ಪಿಟ್ಕೊಳ್ಳಿ, ಇದ್ರ ಪವರ್ ಈವನ್ ಆದರೆ ಅದ್ರ ಪವರ್ ಈವನ್ ಆದರೆ ಅದು ಈವನ್ ಫಂಕ್ಷನ್. ಯಾಕಂತ ಹೇಳಿದ್ರೆ ನಾನು ಮೈನಸ್ನ ಈವನ್ ನಂಬರ್ ಆಫ್ ಟೈಮ್ ಮಲ್ಟಿಪ್ಲೈ ಮಾಡಿದ್ರೆ ನಂಗೆ ಪಾಸಿಟಿವ್ ಆಗಿಬಿಡುತ್ತೆ ಅದು ಅಲ್ವಾ? ಒಂದು ವೇಳೆ ಆಡ್ ಆದರೆ ಅದು ಆಡ್ ಫಂಕ್ಷನ್. ಇಲ್ಲಿ ಆಡ್ ಇರೋದ್ರಿಂದ ಅದು ಆಡ್ ಫಂಕ್ಷನ್. ಆಡು ಕಾಸ್ಗೆ ಡಸಂಟ್ ಮ್ಯಾಟರ್ ನೋಡಿ. ಯಾಕಂತ ಹೇಳಿದ್ರೆ ಕಾಸ್ ಆಫ್ ಮೈನಸ್ ಎಕ್ಸ್ ಕಾಸ್ ಎಕ್ಸ್ ಅಲ್ವಾ? ನೀನು ಈವನ್ ಆದರೂ ತಗೋ, ಆಡ್ ಆದರೂ ತಗೋ, ಅದು ಆಲ್ವೇಸ್ ಈವನ್ ಆಗಿರುತ್ತೆ. ಕಾಸು ಪವರ್ ಮ್ಯಾಟ್ರ್ ಆಗೋದಿಲ್ಲ. ಇದು ಈವನ್ನ, ಇದು ಈವನ್ನು, ಇದು ಆಡ್. ದೇರ್ಫೋರ್ ಆಡ್, ಈವನ್ ಇಂಟು ಆಡ್ ಇಸ್ ಆಡ್. ಇಂಟಿಗ್ರೇಷನ್ ಮೈನಸ್ a to a, ಆಡ್ ಬಂದಾಗ ಆನ್ಸರ್ 0. ನೆಕ್ಸ್ಟ್ ಕ್ವಶನ್ನು ಮೈನಸ್ ಪೈ ಟು ಅಗೇನ್ ನೋಡ್ರೋ. ಇದು ನೋಡಿ, ಸೈನ್ ಎಕ್ಸ್ ಏನಪ್ಪ ಆಡ, ಇದು ಈವನ್ನ, ಇದೇನೋ ಇದು ಈವನ್. ಬಿಕಾಸ್ ಇಫ್ ಐ ರಿಪ್ಲೇಸ್ ಎಕ್ಸ್ ವಿತ್ ಮೈನಸ್ ಎಕ್ಸ್, ವಾಟ್ ಇಸ್ ಈವನ್ ಫಂಕ್ಷನ್ ಮೀನ್ಸ್? ಇಫ್ ಐ ರಿಪ್ಲೇಸ್ ಎಕ್ಸ್ ವಿತ್ ಮೈನಸ್ ಎಕ್ಸ್, you should get same answer again. F of x should not same. That means f of x is equal to f of minus x for even functions. ಅಲ್ವಾ? ನನ್ನ ಎಕ್ಸ್ ಪ್ಲೇಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಇದೆಯಲ್ವಾ? ಸೊ ಅದರಿಂದ ಅದೇನಾಗುತ್ತೆ, ಅದು ಈವನ್ನೇ ಆಗುತ್ತೆ. ಒಂದು ವೇಳೆ ಇಲ್ಲಿ ಇದೇ ಪ್ಲೇಸಲ್ಲಿ ಕ್ಯೂಬ್ ಇತ್ತು ಆಗದು ಆಡ್ ಆಗಿಬಿಡುತ್ತೆ. ಅರ್ಥ ಆಗಿದೆ ಕ್ಲಿಯರಾಗಿ? ಸೊ ಈವನ್ ಇಂಟು ಆಡ್ ಇಂಟು ಈವನ್, ಇಟ್ ಇಸ್ ಆಡ್ ಆಲ್ವೇಸ್.
therefore ಆನ್ಸರ್ ಈಸ್ 0. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ ಮಕ್ಕಳೇ ನೋಡಿ, ಟ್ಯಾನ್ ಪವರ್ ಅಗೇನ್ ಈ ಥರ ಕ್ವಶನ್ಸು ಎನ್ನು ಎಲ್ಲ ಕೇಳ್ತಾರೆ. ಈವನ್ ಇಫ್ ಯು ಆರ್ ಸೀನ್ ಟ್ರಿಗ್ನೋಮೆಟ್ರಿಯಲ್ಲಿ ಕೂಡ ನಾವು ಯೂಸ್ ಮಾಡಿದ್ದೀವಿ ಎನ್ನ. ವೆನ್ ಎವರ್ ದ ಎನ್ ಕ್ವಶನ್ ಕಮ್ಸ್, ಎನ್ ಕ್ವಶನ್ಸ್ ಐ ಟೆಲ್ ಯು ದ ಟ್ರಿಕ್. These n questions can come in permutation and combinations. N question can come in trigonometry, inverse trigonometry, differentiation, ಎಲ್ಲಿ ಬೇಕಾದ್ರೂ ಬರ್ಬೋದು. ಇಲ್ಲಿ ಇಂಟಿಗ್ರೇಷನ್ ಪ್ರಾಬ್ಲಮ್ ಇದೆ ಯಾಕಂತ ಹೇಳಿದ್ರೆ ವಿ ಹ್ಯಾವ್ ಟು ಇಂಟಿಗ್ರೇಟ್ ದಟ್. ಯು ಕ್ಯಾನ್ ಆಲ್ವೇಸ್ ಟೇಕ್ ಫಾರ್ ಎಕ್ಸಾಂಪಲ್ ಎನ್ ಎಸ್ ಸಮ್ ವ್ಯಾಲ್ಯೂ. ಇಲ್ಲಿ ಅವ್ರು ಪರ್ಟಿಕ್ಯುಲರ್ ಅವರೇ ಕೊಟ್ಟಿರೋ 10, 8 ಅಂತಿಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ. ಅವ್ರು ಇಲ್ಲಿ ಏನು ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾನು ಇಷ್ಟ ಬಂದು ಏನು ತೊಗೊಂಡೆ, 10 ತೊಗೊಂತೀನಿ, 0 ತೊಗೊಂತೀನಿ, 5 ತೊಗೊತೀನಿ. ಆ್ಯಂಡ್ ದಿಸ್ ಆಲ್ಸೋ ಒನ್ ಟೈಮ್ ಹ್ಯಾಪನ್ ಆ್ಯಕ್ಚುಲಿ. ನಾನು ಲೈವ್ ಕ್ಲಾಸ್ ಮಾಡೋಕ್ಕಂತ ಹೇಳಿದ್ರೆ ಒಂದು ಸ್ಟೂಡೆಂಟ್ ಯಾವುದೋ ಒಂದು ಕ್ವಶನ್ಗೆ ನಾನು ಎನ್ ಈಸ್ ಈಕ್ವಲ್ ಟು ಸಮಥಿಂಗ್ ಅಂತ ತೊಗೊಂಡಿದ್ದೀನಿ. ಟೇಕ್ ಎನ್ ಈಸ್ ಈಕ್ವಲ್ ಟು 0 ಅನ್ನೋ ಗೆದ್ದೆ ಆನ್ಸರ್. ಇನ್ನೊಬ್ಬ ಸ್ಟೂಡೆಂಟ್ ಬಂದು ಕೇಳ್ತಾ ಇದ್ರು, ಯಾರೋ ಹುಡುಗಿ ಬಂದು ಕೇಳಿದ್ಲು, ಸರ್ ನೀವು ಎನ್ ತೊಗೊಂಡಿದ್ರಾ ಹಿಂಗೆಲ್ಲ ನಾನು ಬೇರೆ ಕ್ವಶನ್ ತೊಗೊಂಡ್ರೆ ಬರ್ತಾ ಇಲ್ಲ ಸರ್ ಅಂದ್ಬಿಟ್ಟು. ಐ ವಾಸ್ ಲೈಕ್ ಶಾಕ್ಡ್ ಆ್ಯಕ್ಚುಲಿ. ಇನ್ನೊಬ್ಬ ಸ್ಟೂಡೆಂಟ್ ಅವ್ನು ಈ ಕೇಮ್ ಟು ಮೀಟ್ ಮಿ ಇನ್ ದ ಆಫೀಸ್ ಆಲ್ಸೋ ಆ್ಯಂಡ್ ಈ ಕೇಮ್ ಆ್ಯಂಡ್ ಈ ವಾಸ್ ಟೆಲಿಂಗ್, ಇಲ್ಲ ಸರ್ ನೀವು ಅದು ತೊಗೊಂಡ್ರೆ ಬರುತ್ತೆ ಆನ್ಸರ್, ಇನ್ಫ್ಯಾಕ್ಟ್ ದಿಸ್ ಇಸ್ ಮೋರ್ ಈಸಿಯರ್ ಸರ್ ಅಂತ. ಆ್ಯಂಡ್ ಲೈಕ್ ಐ ವಾಸ್ ಲೈಕ್ ಓಕೆ, ಯಾವುದೇ ಆ್ಯಸ್ ಲಾಂಗ್ ಆಸ್ ಮ್ಯಾಥಮೆಟಿಕಲಿ ಯು ಆರ್ ಕರೆಕ್ಟ್, ಯು ವಿಲ್ ಗೆಟ್ ಅ ಕರೆಕ್ಟ್ ಆನ್ಸರ್. ಸ್ಪೆಷಲಿ ಟ್ರಿಗ್ನೋಮೆಟ್ರಿ ಕ್ವಶನ್ಸಲ್ಲಿ ನಾನು ನಿಮ್ಮ ಟ್ರಿಗ್ನೋಮೆಟ್ರಿ ನೋಡಿ, ಎನ್ ಈಸ್ ಈಕ್ವಲ್ ಟು ಇಫ್ ಯು ಸಬ್ಸ್ಟಿಟ್ಯೂಟ್ ಸಮ್ ವ್ಯಾಲ್ಯೂಸ್, ವೆನ್ ಎವರ್ ಯು ಫೈಂಡ್ ಗೆಟ್ ಎನ್ ವ್ಯಾಲ್ಯೂಸ್ ರೈಟ್, ಇಫ್ ದೇ ನಾಟ್ ಮೆನ್ಷನ್ ಎನಿಥಿಂಗ್, ಟೇಕ್ 5 terms, n is equal to 5, take n is equal to 0, take n is equal to 1 and try to get the options. ಇದು ತುಂಬಾ ಹೆಲ್ಪ್ ಆಗುತ್ತೆ ನಮಗೆ. ಅರ್ಥ ಆಯ್ತಾ? ಸೊ 0 to pi by 4 ಏನಾಗುತ್ತೆ ಈಗ, ಟ್ಯಾನ್ ಎನ್. ಓಕೆ, ಇಟ್ ಇಸ್ ವೆರಿ ಸಿಂಪಲ್ ಮಕ್ಕಳು. ಅವರೇ ಕೇಳ್ತಾ ಇದ್ದಾರೆ ಟ್ಯಾನ್ ಇಂಟಿಗ್ರೇಟ್ ನೋಡಿ, ಇದು ಟ್ಯಾನ್ 10 ಇದು ಟ್ಯಾನ್ ಪವರ್ 10x, ಟ್ಯಾನ್ ಪವರ್ 8x. ದ ಮೊಮೆಂಟ್ ಐ ಟೇಕ್ ಟ್ಯಾನ್ ಪವರ್ 8x ಕಾಮನ್, ನೋಡಿ ಇದು ಕಾಮನ್ ಕಂಡ್ರೆ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್, ಟ್ಯಾನ್ ಸ್ಕ್ವೇರ್ ಎಕ್ಸ್ ಪ್ಲಸ್ 1 ಬಂದುಬಿಡುತ್ತೆ ನಿಮಗೆ. 1 plus tan square secant square x. ನೋಡಿ ಇದು ಬಂದು tan power 8x. The moment you see this, if I take tan x as t, differentiation of tan x is secant square. So this becomes what? The moment if I take tan x as t, ಇದೆಲ್ಲ ಬರೆಯಬೇಕಾಗಿಲ್ಲ, ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಇದು t ಪವರ್ 8 ಬರುತ್ತೆ, ಇದು dt ಬರುತ್ತೆ. ಇದು ಇಂಟಿಗ್ರೇಟ್ ಮಾಡಿದಾಗ ಆಬ್ವಿಯಸ್ಲಿ ನಿಮಗೆ ಸಮಥಿಂಗ್ 9/9 ಬರುತ್ತಾ, t plus 1/t+1. ಡಿನಾಮಿನೇಟರ್ 9 ಬರಬೇಕಾ? ಡಿನಾಮಿನೇಟರ್ 9 ಇದೊಂದೇ ಆಪ್ಷನ್. Of course, you have to change the limits again. You should change the limits because we have taken limits ಏನಾಗುತ್ತೆ ಈಗ, tan 0 ಆಗುತ್ತೆ, ಆನ್ಸರ್ 1 ಬರುತ್ತೆ. 0 to 1 ಆಗುತ್ತೆ. ಸೊ ಇದು 0 to 1 ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಯು ಹ್ಯಾವ್ t ಪವರ್ 9/9 ಪ್ಲಸ್ 1 ಅಂತ ಬರುತ್ತೆ. ಅಪ್ಪರ್ ಲಿಮಿಟ್ 0 to 1 ತೊಗೊಂಡ್ರೆ ಪ್ಲಸ್ ಸಿ ಅಲ್ವಾ? ಪ್ಲಸ್ ಸಿ ಏನು ಬೇಕಾಗಿಲ್ಲ. ಸೊ ಇಟ್ಸ್ ಡಿಫರೆಂಟ್ ರಿಸಲ್ಟ್ಸ್. 1 ಹಾಕಿದಾಗ ನಿಮ್ಗೆ 1/9 ಆನ್ಸರ್. ಅರ್ಥ ಆಯ್ತಾ? ಲೆಟ್ಸ್ ಗೋ ಫಸ್ಟ್ ಕ್ವಶನ್ ನಾವು. ಅಗೇನ್ ನೋಡಿ, ಇದು ಕ್ವಶನ್ ಸಿಕ್ಕಾಪಟ್ಟೆ ಕೇಳ್ತಾರೆ ನೋಡಿ, ಯೋಚನೆ ಮಾಡಿ ಮಕ್ಕಳು. ಮತ್ತೆ ಹೇಳ್ತಾ ಇದ್ದೀನಿ, ಐ ಆಮ್ ರಿಪೀಟಿಂಗ್ ಯು. ನೀವೆಲ್ಲ ದೇವರುಗಳು ಆಯಿತಾ? ನಿಮ್ಗೆ ನಮಸ್ಕಾರಕ್ಕೆ ನಾನು ಕೇಳ್ಕೊತಾ ಇದ್ದೀನಿ ನಿಮ್ಮ ಹತ್ರ. ಹಾಫ್ ಆ್ಯಂಗಲ್ ಫಾರ್ಮುಲಾಸ್ ಗೊತ್ತಿಲ್ವಾ? CET ಎಕ್ಸಾಮ್ ಹೋಗಲೇಬೇಡಿ. ಹಾಫ್ ಆ್ಯಂಗಲ್ ಫಾರ್ಮುಲಾಸ್, ಟ್ರಿಗ್ನೋಮೆಟ್ರಿ ಫಾರ್ಮುಲಾಸ್ ನಾನು ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾನೇ ಟ್ರಿಗ್ನೋಮೆಟ್ರಿ ಚಾಪ್ಟರ್ ಕಂಪ್ಲೀಟ್ ಆಲ್ರೆಡಿ 1 ಶಾರ್ಟಲ್ಲಿ ಮುಗಿಸಿದ್ದೀನಿ. ದ ಕಾನ್ಸೆಪ್ಟ್ ವಿಡಿಯೋ ಅಲಾಂಗ್ ವಿತ್ ದ PYQs ಎವ್ರಿಥಿಂಗ್ ಪ್ಲೀಸ್ ಚೆಕ್ ಮಾಡಿ, ಯೂಟ್ಯೂಬೆಲ್ಲ ಇದೆ ಟ್ರಿಗ್ನೋಮೆಟ್ರಿ. ಅರ್ಥ ಆಯ್ತಾ? ನೋಡಿ, ಹಾಫ್ ಆ್ಯಂಗಲ್ ಫಾರ್ಮುಲಾ ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡ್ರಪ್ಪ. ಏನು ಬರುತ್ತೆ? e ಪವರ್ x ಇದೆಯಾ? ಅಲ್ಲ ಕೊಂಡ್ರು ಆಬ್ವಿಯಸ್ಲಿ 1 plus sin x 1 plus cos x ಒಂದು ಹಾಫ್ ಆ್ಯಂಗಲ್ ಫಾರ್ಮುಲಾ ಬರುತ್ತೆ. ಆಪ್ಷನಲ್ಲೂ ಹಾಫ್ ಆ್ಯಂಗಲ್ ಅವರೇ ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ನೀವು ಕಾಮನ್ ಸೆನ್ಸ್ ಸ್ವಲ್ಪ ಯೂಸ್ ಮಾಡಿದ್ರೆ ಐ ಥಿಂಕ್ ಹಾಫ್ ಆ್ಯಂಗಲ್ ಬರಬೇಕು. ಇದು ಸೇಮ್ ಇದೆ, ಇದು ಆಲ್ಮೋಸ್ಟ್ ಸೇಮ್. ಅದು ಹೆಂಗೆ ಬರುತ್ತೆ ಮಕ್ಕಳೇ? ಇದು ಹೌ ಕ್ಯಾನ್ ದಿಸ್ ಕ್ಯಾನ್ ಹ್ಯಾಪನ್? 1 plus sin x 1 plus sin x and 1 integration by 1 minus cos x. This is not possible. Just if you integrate that, just minus is changing. Not possible. Get out. Okay. And afterwards we have these options. So examiner trying to confuse between 2 options, x by 2, x by 2. Don't think so. It's like caught because there are two tans are there. So I don't think so this can be the answer. Any of these two can be there. And if you think yes, this has to come as a half angle, then you can say option A is the correct answer. Anyway, you can do these kind of methods also, makla. So ಏನು ಮಾಡೋದು ಈಗ ನಾನು ಸಿಂಪಲ್. ಓಕೆ, ನಿಮ್ಗೆ ಗೊತ್ತಾಗಿಲ್ಲ ಹೇಳ್ತೀನಿ. ಓಕೆ ಸರ್, ನಂಗೆ ಗೊತ್ತಾಗಿಲ್ಲ ಸರ್, ಡಿಫ್ರೆನ್ಷಿಯೇಟ್ ಮಾಡಿ ಡಿನಾಮಿನೇಟರ್ನ. ಡಿಫ್ರೆನ್ಷಿಯೇಟ್ ಮಾಡಿ ಬಿಸಾಕಿ ಸುಮ್ಮನೆ ಯಾಕೆ? e ಪವರ್ x ಇಂಟು ಬಟ್ ಇಫ್ ಐ ಡಿಫ್ರೆನ್ಷಿಯೇಟ್ ಐ ಯೂಸ್ UV rule ಅಲ್ವಾ? ಐ ಡೋಂಟ್ ಯೂಸ್ UV rule. ಓಕೆ, ನೋ ಪ್ರಾಬ್ಲಮ್. ಐ ಗೋ ಟು ನ್ಯೂಮರೇಟರ್ ದಿಸ್ ಕ್ವೆಶ್ಚನ್ ಸೆಲ್ಫ್. ಓಕೆ, ಸೊ e ಪವರ್ x ಇಂಟು ವೆನ್ ಎವರ್ ಗೆಟ್ e ಪವರ್ x ಗೆಟ್ f dash plus f of x ಬರಬೇಕು ಮಕ್ಕಳು. ಸಿಂಪಲ್ ಆಗಿ ಹೇಳ್ತೀನಿ. 1 plus s ಹಾಗೆ ಇಟ್ಕೋಣ. 1 plus cos x 2 cos square x by ನೋಡಿ. The moment if you don't know half angle formula, you can't do this question. ನಾನು e ಪವರ್ x ತಗೊಂಡ 1/2 ಇಂಟು ನನಗೇನು ಬರುತ್ತೆ secant ಸ್ಕ್ವೇರ್ x by 2 ಬರುತ್ತೆ ಏನ್ರೋ.
sin x by 2 again multiply. Sin x by 2 I can write as what? 2 sin x by 2. 2 times of sin x by 2 into cos x by 2. ಇದನ್ನು ಬರೀಬೋದಾ ಹಿಂಗೆ? 2 sin x by 2 into cos x by 2 ಬರೀಬೋದಾ? 2 cos square x by 2 ಅಂತ ಬರೀಬೋದು. ನೆಸೆಸಿಟಿ ಇಲ್ಲ ಅಂತ ತೋರಿಸ್ತಾ ಇದೆ ಅಷ್ಟೇ ನಿಮಗೆ. ವಿ ಆಲ್ರೆಡಿ ಗಾಟ್ ದ ಆನ್ಸರ್. ಎರಡು ಹೋಯ್ತಾ? ಒಂದು ಕಾಸ್ ಹೋಯ್ತಾ? tan x by 2. ಯು ಹ್ಯಾವ್ ಹಿಯರ್ tan x by 2 ಮಕ್ಕಳೇ. ಯು ಹ್ಯಾವ್ ಹಿಯರ್ tan x by 2. ಇದ್ರ ಡಿಫ್ರೆನ್ಸಿಯೇಷನ್ ಬಂದು ಇದು. therefore e power x into f of x into f dash of x. therefore the answer is e power f of x plus is a. ಅಗೇನ್ ದಿಸ್ ಬಚ್ಚ ಕ್ವಶನ್ ನೀವೇ ಮಾಡಿ. ಇದೇ ಕ್ವಶನ್ ಇದೇ ಕ್ವಶನ್ ಇನ್ನೂ 2 ಸಲ ಕೇಳಿದ್ದಾರೆ. ಒಂದ್ಸರಿ 2x ಕೇಳಿದ್ರೆ 2 ಆಲ್ಫಾ ಕೇಳಿದ್ದಾರೆ. ಅರ್ಥ ಆಯ್ತಾ? ಸೊ ಓಕೆ, ನೆಕ್ಸ್ಟ್ ವಾಟ್ಸ್ ಆನ್ಸರ್ ಮಕ್ಕಳೇ? ಕಮಾನ್ ಗೆಟ್ ದ ಆನ್ಸರ್. ಸಿಂಪಲ್ ಫಾರ್ಮುಲಾ, ಹಾಫ್ ಆ್ಯಂಗಲ್ ಫಾರ್ಮುಲಾ ನಿಮ್ಗೆ ಗೊತ್ತಿರಬೇಕಂಡ್ರು. 2 cos square x minus 1 minus cos theta ಅಂದರೆ ಏನಾಗುತ್ತೆ? 2 cos square theta minus 1 divided by cos x minus cos theta. ಅರ್ಥ ಆಯ್ತಾ? ದ ಮೊಮೆಂಟ್ ಮೈನಸ್ ಮೈನಸ್ ಕ್ಯಾನ್ಸಲ್ ಆಯ್ತಾ ನೋಡಿ, ಮೈನಸ್ ಮೈನಸ್ ಪ್ಲಸ್ ಆಯ್ತಾ? ಇಲ್ಲಿ ಇದು ಕ್ಯಾನ್ಸಲ್ ಆಯ್ತಾ? ಐ ಹ್ಯಾವ್ ಬಂದಿದ ತಕ್ಷಣ 2 ಆಚೆ ಬರುತ್ತಾ? ಸೊ 2 ಅನ್ನೋದು ಹೋಲ್ ಕಾಮನ್ ಇರುತ್ತೆ. 2 ಅನ್ನೋದು ಎಂಟೈರ್ ಈಕ್ವಲ್, ಬಿಕಾಸ್ 2 ಕಾಮನ್ ತೊಗೊಂಡ್ರೆ 2 ಅನ್ನೋದು ಎಂಟೈರ್ ಫಂಕ್ಷನ್ಗೆ ಮಲ್ಟಿಪ್ಲೈ ಆಗ್ತಾ ಇರುತ್ತೆ. ಸೊ 2 ಅನ್ನೋದು ಎಂಟೈರ್ ಫಂಕ್ಷನ್ಗೆ ಮಲ್ಟಿಪ್ಲೈ ಮಾಡಬೇಕು. ಐ ಡೋಂಟ್ ಥಿಂಕ್ ಸೊ ಗೆಟ್ ಇನ್ಸೈಡ್ 2 ಅಲ್ವಾ? ದಿಸ್ 2 ಕೆನಾಟ್ ಬಿ ದ ಆನ್ಸರ್ಸ್ ವಾಟ್ ಐ ಫೀಲ್. ಆ್ಯಂಡ್ ದ ಮೊಮೆಂಟ್ ಯು ಸಿ ನೋಡಿ, ಇದೇನೋ ಕಾಸ್ ಸ್ಕ್ವೇರ್ ಎಕ್ಸಾ, cos square t na divided by cos x minus cos t. A square minus b square a plus b into a minus b divided by a minus b. a minus b ಹೋಯ್ತಾ? a plus b ಇದೆಯಾ? ಇಂಟಿಗ್ರೇಷನ್ ಆಫ್ ನೋಡಿ, ಇಂಟಿಗ್ರೇಷನ್ ಮಾಡ್ತಾ ಇದ್ದೀವಿ. ಇಂಟಿಗ್ರೇಷನ್ ಆಫ್ ಕಾಸ್ ಇಸ್ ಪಾಸಿಟಿವ್. ಇದು ಕಾಸ್ ಥೀಟಾ ಅಂದರೆ ಕಾನ್ಸ್ಟೆಂಟ್ ಇರುತ್ತೆ, ಅಲ್ಲಿ ಆಲ್ರೆಡಿ ಪ್ಲಸ್ ಇದೆ, ಮೈನಸ್ ಬರೋದಿಲ್ಲ. ಇದು ಹೋಯ್ತು. ಆಪ್ಷನ್ ಇಸ್ ಆಯ್ತು. ಇನ್ನೊಂದ್ಸರಿ ಮಾಡ್ತೀನಪ್ಪ, ನೋಡ್ರಿ ಇಲ್ಲಿ ನೋಡ್ಕೊಳ್ಳಿ. 2 ಹೋಲ್ಗಿರ್ಬೇಕಾ? ಫುಲ್ ಹೋಲ್ ಎಂಟರ್ ಟರ್ಮ್ಗೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಬೈ ಎ ಮೈನಸ್ ಬಿ. ನಿಮ್ಗೆ ಏನು ಬರುತ್ತೆ? ಕಾಸ್ ಎಕ್ಸ್ ಆಯಿತಾ? ಕಾಸ್ ಎಕ್ಸ್ ಓಕೆ, ಕಾಸ್ ಎಕ್ಸ್ ಪ್ಲಸ್ ಕಾಸ್ ಥೀಟಾ ಅಂತ ಬರುತ್ತೆ. ಇದು ನಿಮ್ಗೆ ಗೊತ್ತಿರಬೇಕಂಡ್ರೋ. ನನಗೆ ಡೋಂಟ್ ಟೆಲ್ ಮಿ ಐ ಆಮ್ ಸ್ಕಿಪ್ಪಿಂಗ್ ದ ಸ್ಟೆಪ್ಸ್. ಐ ಶುಡ್ ಸ್ಕಿಪ್ ದ ಸ್ಟೆಪ್ಸ್ ಇನ್ ಎಕ್ಸಾಮ್. CET ಬೋರ್ಡ್ ಎಕ್ಸಾಮ್ಗೆಲ್ಲ ಬೈತಾ ಇದ್ದೀನಿ ನನ್ನ, ಸರ್ ನೀವು ಸ್ಟೆಪ್ ಸ್ಕಿಪ್ ಮಾಡ್ತೀರಾ ಅಂದ್ಬಿಟ್ಟು. ನೋಡಿ ಈಗ ಎಲ್ಲ ಐ ಸ್ಕಿಪ್ ಆಲ್ ದ ಸ್ಟೆಪ್ಸ್. ನಾವು ಇಂಟಿಗ್ರೇಷನ್ ಆಫ್ ಕಾಸ್ ಎಕ್ಸ್ ಏನಾಗುತ್ತೆ? sin x ಬಂತಲ್ವ ಇಲ್ಲಿ. ಕಾಸ್ ಥೀಟಾ ಅನ್ನೋದು ಥೀಟಾ. ವಿ ಆರ್ ಇಂಟಿಗ್ರೇಷನ್ ಓನ್ಲಿ ರೆಸ್ಪೆಕ್ಟ್ dx. dx ಇಸ್ ಅ ವೇರಿಯಬಲ್, ನಾಟ್ ಥೀಟಾ. ಥೀಟಾ ಇಸ್ ಅ ಕಾನ್ಸ್ಟೆಂಟ್. dx ಇಂಟಿಗ್ರೇಷನ್ x ಬರುತ್ತೆ, ನೀವು x cos ಥೀಟಾ ಬರುತ್ತೆ. ಹೋಲ್ ಥಿಂಗ್ 2 ಇರುತ್ತೆ. ಆನ್ಸರ್ ಇಷ್ಟು ಸಿಂಪಲ್. ಅರ್ಥ ಆಯ್ತಾ? ಸಿಂಪಲ್ ಕಂಡು ಸಿಂಪಲ್. ನೋಡಿ ಈ ಕ್ವಶನ್ ಯೋಚನೆ ಮಾಡಿ. ಕಮಾನ್ ಯೋಚನೆ ಮಾಡಿ ಮಕ್ಕಳೇ. ಡಿಫ್ರೆನ್ಸೇಷನ್ ಯೋಚನೆ ಮಾಡಿ ಮಕ್ಕಳು. ಸಿ, ಕ್ಯಾನ್ ಯು ಹ್ಯಾವ್ x square plus 1 here? when you have x square plus 1 here, differentiate this denominator. ಅಲ್ಲ ಕೊಂಡ್ರು ಟ್ಯಾನ್ ಇನ್ವರ್ಸ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡೋದು. ಅದು ಹೆಂಗೋ 1 + x² ಬರುತ್ತೆ, ನಿಮಗೆ ಬರೋದಿಲ್ಲ ತಾನೆ. ನೀನು ಆಚೆ ಹೋಗಪ್ಪ ನೀನು ಸ್ವಲ್ಪ. ಇದನ್ನು ನೋಡಿ, ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿ. ಅದು ಹೆಂಗೆ ನಿಮ್ಗೆ ಆನ್ಸರ್ ಬರುತ್ತೆ? ಬರೋದಿಲ್ಲ, ಆಚೆ ಹೋಗಿ ನೀನು. ಆ್ಯಂಡ್ ಈ ಇವೆರಡರಲ್ಲೂ ಬರ್ಬೋದು, ಹೇಳೋಕ್ಕಾಗೋದಿಲ್ಲ. ದೇರ್ ಕ್ಯಾನ್ ಬಿ. ನಿಮ್ಗೆ ಏನು ಅನ್ಸುತ್ತೆ? ನಿಮ್ಮ ಗಟ್ ಫೀಲಿಂಗು ಆಯಿತಾ? ಸೊ ಗಟ್ ಫೀಲಿಂಗ್ ಸಿ ವಿ ಶುಡ್ ನಾಟ್ ಮ್ಯಾಥಮೆಟಿಕಲಿ ಮಾಡ್ಬೇಕು. ನಾವು ಏನೇ ಮಾಡೋದು, ನಾವು ಸುಮ್ಮನೆ ತುಕ ಎಲ್ಲ ಹಾಕೊಂಡು ಹೋಗ್ಬಾರ್ದು. ಸೊ ನಾವೀಗ e power x ಟ್ಯಾನ್ಸ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಆಬ್ವಿಯಸ್ಲಿ ಟ್ಯಾನ್ಸ್ ಡಿಫ್ರೆನ್ಸ್ 1 + x ಬರುತ್ತೆ, ಇಲ್ಲೂ ಬರುತ್ತೆ. ಬಟ್ ಇಟ್ಸ್ ಮೋರ್ ಲೈಕ್ ವೆನ್ ಯು ಹ್ಯಾವ್ e power x into f of x plus f dash of x, you get like e power x into f of x plus c most of the time. So the answer A may be the very high chances. ನಿಮ್ಮ ಟೈಮ್ ಇಲ್ವಾ? ಟಿಕ್ ಮಾಡ್ಕೊಂಡು ಹೋಗಿ. ಟೈಮ್ ಇದೆಯಾ? ಮಾಡ್ಬೋದು. ಸೊ once you got these two, the moment if you differentiate, you will definitely see that e power u v rule. You apply u v rule. ಡಿಫ್ರೆನ್ಷಿಯೇಷನ್ ಮಾಡಿ, ಇಂಟಿಗ್ರೇಷನ್ ಮಾಡಿ, u v rule ಮಾಡೋದು ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ, ಇಫ್ ಯು ಟೇಕ್ ದಿಸ್ ವ್ಯಾಲ್ಯೂ, ಇಫ್ ಯು ಟೇಕ್ e power x, ದ ಮೊಮೆಂಟ್ ಯು ಟೇಕ್ ಯು ನೋ ದ ಕಾಮನ್ ಟ್ಯಾನ್ ಇನ್ವರ್ಸ್ ಎಕ್ಸ್ನ ನಾನು ಕಾಮನ್ ತೊಗೊಂಡ್ರೆ ನನಗೆ x² + 1 ಅಂತ ಬರುತ್ತೆ, ಪ್ಲಸ್ 1 ಅಂತ ಬರುತ್ತೆ. ದಿಸ್ ಎಕ್ಸಾಕ್ಟ್ಲಿ ಇನ್ ದ ಫಾರ್ಮ್ ಆಫ್ f dash of x plus f of x. e power x ಆಚೆ ತಗೊಳ್ಳಿ, x² ಪ್ಲಸ್ ಏನೋ, ಸೊ ಕ್ಯಾನ್ ಇದಾಗುತ್ತೆ, ನಿಮಗೆ ಟ್ಯಾನ್ ಇನ್ವರ್ಸ್ ಆಫ್ x ಬರುತ್ತೆ. ಸಿಂಪಲ್ ಕ್ವಶನ್. ಸೊ ಇದು ಡಿಫ್ರೆನ್ಸಿಯೇಷನ್, ಇದು ಆನ್ಸರ್ e power x. ಅಷ್ಟೇ ಸಿಂಪಲ್. ವಿ ನಾಟ್ ಯೂಸ್ ಎನಿ ಇಂಟಿಗ್ರೇಷನ್. ನೋಡಿ ಮಕ್ಕಳೇ, ಐ ಹ್ಯಾವ್ ನಾಟ್ ಯೂಸ್ ಇಂಟಿಗ್ರೇಷನ್ ಎನಿ ಆಫ್ ದ ಕ್ವಶನ್ಸ್. ಇದು ನನಗೆ ಹೇಗೆ ಬರುತ್ತೆ ಅಂದರೆ ಮಕ್ಕಳೇ, ಐ ಸಿಟ್, ನಾನು ಕೂತು ಪ್ರತಿಯೊಂದು ಕ್ವಶನ್ಗೂ ಮಕ್ಕಳು ಹಿಂಗೆ ಮಾಡಬೇಕು. ಇದು ಯಾವುದು ಬುಕ್ಕಲ್ಲಿ ಕೊಟ್ಟಿಲ್ಲ. ಇಷ್ಟೆಲ್ಲ ಎಫರ್ಟ್ ಹಾಕಿ, ಆ್ಯಂಡ್ ವೆನ್ ವಿ ಸೇ
ಸಿಂಪ್ಲಿಫೈಡ್ ಮೈಂಡ್ಸ್ ಕೋರ್ಸಲ್ಲಿ ಜಾಯ್ನ್ ಆಗಿ ಅಂತ ಹೇಳಿದ್ರೆ ಇಲ್ಲ ಸಮ್ ಪೀಪಲ್ ಕಾಲ್ ಟು ಆಫೀಸ್ ಇಲ್ಲ ಅಲ್ಲೆಲ್ಲ ಬೇರೆ ಕಡಿಮೆ ಅಲ್ಲಿ ಹೋಗ್ತೀನಿ ನಾನು. ಓಕೆ, ನಿಮ್ಗೆ ಈ ಥರ ಕಲಿಸಿದ್ರೆ ಎಲ್ಲ ಕಡೆನೂ ನೋ. ಆ್ಯಂಡ್ ಮೆನಿ ಆಫ್ ಯು ವೆಂಟ್ ಟು ಆಫ್ಲೈನ್ ಕ್ಲಾಸಸ್. ಸೋ ಮೆನಿ ಬ್ಯಾಂಗ್ಳೂರ್ ಪೇಯಿಂಗ್ 40-45 ಸಾವಿರ ಪೇ ಮಾಡಿ ಆಮೇಲೆ ಪೇರೆಂಟ್ಸ್ ಕೈಯಲ್ಲಿ ಬೈಸ್ಕೊಂಡು ಮತ್ತೆ ವಾಪಸ್ ಬಂದು ಮತ್ತೆ ಸಿಂಪ್ಲಿಫೈಡ್ ಮೈಂಡ್ಸ್ ಮತ್ತೆ ವೈ ದಿಸ್ ವೆನ್ ಯು ಪುಟ್ ಸೋ ಮಚ್ ಎಫರ್ಟ್ ಆ್ಯಂಡ್ ಪೀಪಲ್ ಡೋಂಟ್ ವ್ಯಾಲ್ಯೂ. ನನ್ನ ಕೆಲಸದಲ್ಲಿ ಬೇಜಾರಾಗುತ್ತೆ ಆ್ಯಕ್ಚುಲಿ ಮಕ್ಕಳಿಗೆ ಡೋಂಟ್ ವ್ಯಾಲ್ಯೂ. ವಿಲ್ ಸಿಟ್ ಆ್ಯಂಡ್ ಪ್ರೊವೈಡ್ ಆಲ್ ದಿಸ್ ಥಿಂಗ್ಸ್ ಅಲ್ವಾ. ಇಫ್ ಯು ನಾವು ಸಿಂಪ್ಲಿಫೈಡ್ ಮೈಂಡ್ಸ್ ಕಂಪ್ಲೀಟ್ ವೀಡಿಯೋಸ್ ಮಾಡ್ಕೊಂಡು ಹೋಗಿ ವಿಲ್ ಗೆಟ್ ವೆರಿ ಈಸಿಲಿ. ಇನ್ಫ್ಯಾಕ್ಟ್ ನೋಡಿದ ತಕ್ಷಣ ಆಪ್ಷನ್ ಇನ್ವೆಟ್ ಮಾಡ್ತೀರಾ ನೀವು. ಫರ್ಗೆಟ್ ಅಬೌಟ್ ಇಂಟಿಗ್ರೇಷನ್, ಈವನ್ AOI, AOD, ಎನಿಥಿಂಗ್ ಯು ಡೂ. ಅರ್ಥ ಆಯ್ತಾ? ಸೊ ವ್ಯಾಲ್ಯೂ ಆಲ್ವೇಸ್ ಮಕ್ಕಳೇ. ಸೊ ದಟ್ಸ್ ವೆರಿ ಇಂಪಾರ್ಟೆಂಟ್. ಎನಿವೆ ನೋಡಿ, ಈ ಕ್ವಶನ್ ಬರುತ್ತೆ ಎಲ್ಲ ನಿಮ್ಗೆ ಲಾಂಗ್ ಮೆಥಡ್ ಹೇಳ್ಕೊಡ್ತಾನೆ. ಐ ಟೀಚ್ ಒಂದು ಸಿಂಪಲ್ ಮೆಥಡ್ ಕಂಡ್ರು ಅಲ್ಲ ಕಂಡ್ರು. ಇದು ಫೇಮಸ್ ಕ್ವಶನ್ ಬೋರ್ಡ್ ಎಕ್ಸಾಮ್ಗೆ. ಇದೇ ಕ್ವಶನ್ ನಿಮಗೆ 3 ಮಾರ್ಕ್ ಹೇಳ್ತಾರೆ. ಇನ್ಫ್ಯಾಕ್ಟ್ ದ ಸೋ ಮೆನಿ ಕ್ವಶನ್ಸ್. ಐ ಕ್ಯಾನ್ ಟೆಲ್ ಯು ಡಿಫರೆನ್ಷಿಯಲ್ ಇಕ್ವೇಷನ್ಸ್, ಐ ಕ್ಯಾನ್ ಟೆಲ್ ಯು AOI. ಸೇಮ್ ಕ್ವಶನ್ ವಿಚ್ ಆಸ್ಕ್ ಇನ್ ಬೋರ್ಡ್ ಎಕ್ಸಾಮ್ ವಿಲ್ ಆಸ್ಕ್ ಇನ್ ದ ಈವನ್ ಇನ್ AOD, ಈವನ್ ಇನ್ ಯೋರ್ ಯಾವುದು ಎಲ್ಲ ಕ್ಯಾಲ್ಕುಲಸ್ ಕ್ವಶನ್ ತೊಗೊಳ್ಳಿ. ಎಲ್ಲ ಕ್ವಶನ್ ಬೋರ್ಡ್ ಎಕ್ಸಾಮಲ್ಲಿ ಸೀಟಲ್ಲಿ ಕೇಳ್ತಾರೆ. ಬಟ್ ಬೋರ್ಡ್ ಎಕ್ಸಾಮಲ್ಲಿ ನಿಮಗೆ 3 ಮಿನಿಟ್ಸು 10 ಮಿನಿಟ್ಸ್ ಸಿಗುತ್ತೆ, CET-ಯಲ್ಲಿ 60 ಸೆಕೆಂಡ್ ಸಿಗುತ್ತೆ. ಹೆಂಗೆ ಮಾಡ್ತೀರಾ? ಅದಕ್ಕೆ ಹೇಳೋದು ಎಲಿಮಿನೇಟ್ ಮಾಡಬೇಕು. ನೋಡಪ್ಪ, ಈಗ E⁴X ಇದೆಯಾ ನಿಮಗೆಲ್ಲ ಗೊತ್ತಿರೋ ಸ್ಟ್ಯಾಂಡರ್ಡ್. ಇದು ನಿಮ್ಗೆ ಐ ಆಮ್ ವೆರಿ ಮಚ್ ಶೋರ್ ಆಲ್ ಆಫ್ ಯು ನೋ ದಿಸ್. ಸರ್ ಇದನ್ನು ಇದೇ ಮಾಡ್ತೀವಿ ಸರ್ ಅಂತ ಅಲ್ವಾ. ಯಾವುದೋ ಒಂದು ಟರ್ಮ್ನ ಡಿಫ್ರೆನ್ಷಿಯೇಟ್ ಮಾಡಿದಾಗ ನನಗೆ ಇದರ ಆನ್ಸರ್ ಏನು ಬರುತ್ತೆ? ನನಗೆ E⁴X ಇಂಟು F(x) ಬರುತ್ತಾ ಅಲ್ವಾ. ಸೊ ನೋಡಿ, F(x)ನ ಡಿಫ್ರೆನ್ಷಿಯೇಟ್ ಯಾವುದು ಆಪ್ಷನ್ ಇದೆಯಲ್ವಾ ಅದನ್ನು ಡಿಫ್ರೆನ್ಷಿಯೇಟ್ ಮಾಡಿದಾಗ ನನಗೆ F'(x) ಬರುತ್ತೆ. ಇಲ್ಲಿ F'(x) ಅಂದರೆ ಏನು? x+4 ಡಿನಾಮಿನೇಟರ್ ಸ್ಕ್ವೇರ್ ಇದೆಯಾ? ಇದರಲ್ಲಿ ಯಾವುದನ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಅಂದರೆ ಈ ಡಿನಾಮಿನೇಟರ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನನಗೆ ಸ್ಕ್ವೇರ್ ಬರುತ್ತೆ. ಯೋಚನೆ ಮಾಡಿ, ಯಾವುದನ್ನು ಡಿಫ್ರೆನ್ಷಿಯೇಟ್ ಮಾಡಿ. ಫಾರ್ ಎಕ್ಸಾಂಪಲ್ ಮೊಮೆಂಟ್ ಇಫ್ ಐ ಟೇಕ್ x+4 2, ಇಲ್ಲಿ ಫರ್ಗೆಟ್ ಅಬೌಟ್ E⁴X. x+4 ನಾನು x+4 -2 ಅಂತ ತೊಗೊಂಡ್ರೆ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನನಗೆ -2 ಇಂಟು x+4 ಟು ದ ಪವರ್ ಆಫ್ -2 -3 ಬಂದುಬಿಡುತ್ತೆ. ಬಟ್ ನನಗೆ ಸ್ಕ್ವೇರ್ ಬೇಕಲ್ಲಿ. ಇಫ್ ಐ ಹ್ಯಾವ್ ಸ್ಕ್ವೇರ್ ವೆರ್ ಡಿಫ್ರೆನ್ಷಿಯೇಟ್ ಐ ಗೆಟ್ ಕ್ಯೂಬ್. ಇಫ್ ಐ ವಾಂಟ್ ಸ್ಕ್ವೇರ್ ದಟ್ ಮೀನ್ಸ್ ದೇರ್ ಶುಡ್ ಬಿ ಪವರ್ 1. ಯು ಕಾಂಟ್ ಹ್ಯಾವ್ ದಿಸ್ ವ್ಯಾಲ್ಯೂ, ಯು ಕಾಂಟ್ ಹ್ಯಾವ್ ದಿಸ್ ಒನ್. ಗೆಟ್ ಔಟ್ ಬೋತ್ ಆಫ್ ಯು. ಯು ಹ್ಯಾವ್ 2 ಆಪ್ಷನ್ಸ್. ಹೌ ಕ್ಯಾನ್ ಯು ಗೆಟ್ x+3? ಅಲ್ಲಿ x+4 ಇದೆ. ಯು ಆರ್ ದ ಗೆಟ್ ಔಟ್ ಆಪ್ಷನ್ ಇಸ್. ಆ್ಯಂಡ್ ನಿಮ್ಗೆ ಅರ್ಥ ಆಯ್ತಾ? ವಾಟ್ ಐ ಆಮ್ ಟೆಲ್ಲಿಂಗ್ ಇಸ್ ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ. ಇದೇ ಕ್ವಶನ್ CET-ಲಿ ಮತ್ತೆ ಐ ಥಿಂಕ್ ಯಾವುದೋ ಕ್ಯೂಬ್ ಕೇಳಿದ್ದಾರೆ. ಇದೇ ಕ್ವಶನ್ CET-ಲಿ ಮತ್ತೆ ಬೇರೆ ಏನೋ ಕೇಳಿದ್ದಾರೆ. ಐ ಹ್ಯಾವ್ ನಾಟ್ ಟೇಕನ್ ಆಲ್ ದ ಕ್ವಶನ್ ಬಿಕಾಸ್ ಇಲ್ ಟೇಕ್ ಲಾಟ್ ಆಫ್ ಟೈಮ್ ಟು ಸಾಲ್ವ್, ಬಿಕಾಸ್ ಐ ಹ್ಯಾವ್ ಟು ಸಾಲ್ವ್ ಇನ್ ಅದರ್ ಚಾಪ್ಟರ್ಸ್ ಫಾರ್ ಯು. ಅದಕ್ಕೋಸ್ಕರ ಸೊ ಎಲ್ಲ ಕ್ವಶನ್ಸ್ ಮಾಡ್ಬೋದು ನಾನು. ಇನ್ಫ್ಯಾಕ್ಟ್ ನಮ್ಮ ಆ್ಯಪಲ್ಲಿ ಐ ಹ್ಯಾವ್ ಸಾಲ್ವ್ ಎವ್ರಿ ಕ್ವಶನ್ ಪ್ರಾಪರ್ಲಿ ಫ್ರಮ್ 15 to 20, 25 125 ಆ್ಯಡ್ ಮಾಡಿಲ್ಲ. ಅದಕ್ಕೆ ಮಕ್ಕಳು ಕಾಲ್ ಮಾಡಿ ಕೇಳ್ತಾರೆ. ಬಟ್ ಸೇಮ್ ಮೆಥಡ್ಸ್ ಮಕ್ಕಳು ಎಲ್ಲ ಕಡೆನೂ. ಸೊ ಸೇಮ್ ಥಿಂಗ್ ಅರ್ಥ ಆಗಿ ಕ್ಲಿಯರಾಗಿ. ಸೊ X+ ನಾನು ಏನು ಹೇಳ್ತೇನೆ ಅಂತ ಹೇಳಿದ್ರೆ ಮಕ್ಕಳೇ, F(x) ಇದೆ ಅಲ್ವಾ, ಅದು ಡಿಫ್ರೆನ್ಸಿಯೇಷನ್ F'(x) ಬರುತ್ತಾ? ಅದರ ಆನ್ಸರ್ E⁴X F(x) ಬರುತ್ತಾ? ನಾನು ಏನು ಹೇಳ್ತೇನೆ ಅಂತ ಹೇಳಿದ್ರೆ, ಸೊ F'(x) ಮಾಡಿದಾಗ ಡಿನಾಮಿನೇಟರ್ ನೋಡಿ, ಅದು ಫೈನಲ್ ಆನ್ಸರ್ x+4² ಇದೆ. ಅರ್ಥ ಆಯ್ತಾ? ಸೊ ನಾನು ಯಾವುದೋ ಒಂದು ಟರ್ಮ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನಾನು ಡಿನಾಮಿನೇಟರ್ x+4² ಬರಬೇಕು. ಈ ಆನ್ಸರಲ್ಲಿ ಡಿಫ್ರೆನ್ಷಿಯೇಟ್ ಮಾಡಿದಾಗ E⁴X ಬಿಟ್ಬಿಟ್ರೆ ಯಾವತ್ತೇ ನೆನ್ಪಿಟ್ಕೊಳ್ಳಿ, x+4 ಮೇಲೆ ಹೋದಾಗ x+4 ಟು ದ ಪವರ್ ಆಫ್ -1 ಆಗುತ್ತೆ. ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನಿಮಗೆ -1 ಇಂಟು x+4 ಟು ದ ಪವರ್ ಆಫ್ -1 -2 ಬರುತ್ತೆ. ಅದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಕ್ಯೂಬ್ ಬರುತ್ತೆ ನಿಮಗೆ. ಯಾವತ್ತೇ ನೆನ್ಪಿಟ್ಕೊಳ್ಳಿ, ಈ ಕ್ವಶನ್ ಕೊಟ್ಟಾಗ ಇಲ್ಲಿ 2 ಕೊಟ್ಟಿದ್ರೆ ಒಂದು ಪವರ್ ಲೆಸ್ ಇರಬೇಕು, ಆನ್ಸರಲ್ಲಿ 1 ಇರಬೇಕು. ಇದೇ ಕ್ವಶನ್ ನಿಮಗೆ x+4³ ಅಂತ ಕೊಟ್ಟಿದ್ರೆ ಒಂದು ಪವರ್ ಕಡಿಮೆ 2 ಇರಬೇಕು ಆಪ್ಷನಲ್ ಡಿನಾಮಿನೇಟರಲ್ಲಿ. ಈ ಥರ ಈ ಕ್ವಶನ್ CET-ಲಿ 2 ಬಂದಿದೆ. ಆ್ಯಕ್ಚುಲ್ ಮೆಥಡ್ ಏನು? ಆ್ಯಡ್ +1 -1. ಇವನು ನಾನು ಮತ್ತೆ ಹೇಳೋದಿಲ್ಲ, ಬೋರ್ಡ್ ಎಕ್ಸಾಮ್ ಹೇಳಿದಿರಲ್ಲ, +1 ಆ್ಯಡ್ ಮಾಡಬೇಕು, -1 ಮಾಡಬೇಕು. ಯು ವಿಲ್ ಗೆಟ್ ಇನ್ ದ ಫಾರ್ಮ್ ಆಫ್ F'(x) ಬರುತ್ತೆ. ದೆನ್ ಯು ಡೂ ಇಟ್. ಆ್ಯಕ್ಚುಲಿ ಮೆಥಡ್ ಮಾಡಿ ಕೂತ್ಕೊಂಡ್ರೆ ನಿಮಗೆ ಬೋರ್ಡ್ ಎಕ್ಸಾಮಲ್ಲಿ ಕಾಂಟ್ ಸಾಲ್ವ್ ಅಂಡರ್ 100. ಅದಾಯ್ತಾ? ಓಕೆ, ದಟ್ಸ್ ಇಟ್. ಓಕೆ. ಸೊ ಐ ಟುಕ್ ಸೋ ಮೆನಿ ಕ್ವಶನ್ಸ್. ಇನ್ನೂ ಮೋರ್ ಆರ್ ಲೆಸ್ ಈವನ್ ಅದರ್ ಕ್ವಶನ್ ನೀವು ಯಾವುದೇ PVQs ತೊಗೊಂಡ್ರು ಸೇಮ್ ಮೆಥಡ್ಸ್. ಇಂಡಿಫೆಂಡಿಗಲ್ಸ್ ಕೊಟ್ಟರೆ ಇಂಟಿಗ್ರೇಷನ್ ಮಾಡ್ಕೊಂಡು ಮಾಡಿ. ಆಪ್ಷನ್ ಅರ್ಧ ಕ್ವಶನ್ ಸಾಲ್ವ್ ಮಾಡಿ ಚೆಕ್ ಮಾಡಿ ಆನ್ಸರ್. ಡಿಫೆಂಡಿಗಲ್ಸ್ ಅಂದರೆ ಕೆಲವೊಂದು ಪ್ರಾಪರ್ಟೀಸ್ ಇರುತ್ತೆ, ಆ ಪ್ರಾಪರ್ಟೀಸ್ ಗೊತ್ತಿದ್ರೆ ಸಾಕು. ಕೆಲವಷ್ಟೊಂದು ಪ್ರಾಪರ್ಟೀಸ್ ಇರುತ್ತೆ. ಸೊ ದೋಸ್ ಪ್ರಾಪರ್ಟೀಸ್ ಜಸ್ಟ್ ಒಂದು 10 ಪ್ರಾಪರ್ಟೀಸ್ ಇದೆ. ಅದರ್ ದೆನ್ ಬುಕ್ ಹೋದರೆ ಕೆಲವೊಂದು ಎಕ್ಸ್ಟ್ರಾ ಪ್ರಾಪರ್ಟೀಸ್ ಇದೆ. ಅಷ್ಟು ಗೊತ್ತಿದ್ರೆ ಅದೇ ಕ್ವಶನ್ಸ್ ಆನ್ಸರ್ಸ್ CET-ಲಿ ರಿಪೀಟ್ ಆಗ್ತದೆ. ಅದಾದರೆ ಮಕ್ಕಳೇ, ಆ್ಯಂಡ್ ದಟ್ಸ್ ಇಟ್. ನೆಕ್ಸ್ಟ್ ಯಾವ ವಿಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋಸ್. ಬೈ ಅಂತ ಟೇಕ್ ಕೇರ್.